ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನದ ಕಡೆಗೆ ನಮ್ಮ ಬೈಬಲ್ ತಿರುಗಿಸೋಣ. ಮತ್ತು ನಿನ್ನ ಸ್ವಂತ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವಿಯನ್ನು ನೀನು ಯಾಕೆ ನೋಡುತ್ತಿ? ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಬೋಧಿಸಿದ ಬೋಧನೆಗಳ ಒಂದು ಭಾಗವನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಈ ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎಚ್ಚರಿಸ್ತಾ ಇದ್ದಾರೆ. ಈ 7ನೇ ಅಧ್ಯಾಯದ 3ನೇ ವಚನದಲ್ಲಿ, ಮತ್ತು ನಿನ್ನ ಸ್ವಂತ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ನೀನು ಯಾಕೆ ನೋಡುತ್ತೀ? ಇವತ್ತಿನ ಬೋಧನೆಯ ತಲೆಬರಹವು ಏನಾಗಿದೆ ಅಂದ್ರೆ, ಸಭೆಯೇ ಜಾಗೃತಿಯಾಗಿರು ಎಂಬುದರ ಕುರಿತಾಗಿ ಸಭೆಗೆ ಜಾಗೃತಿಯ ಬೋಧನೆಯು ಇದಾಗಿದೆ. ಸಭೆ ಯಾವುದು? ರಕ್ಷಣೆ ಹೊಂದಿರುವವರ ಒಂದು ಗುಂಪು ಏನಿದೆಯೋ ಅದು ಸಭೆಯಾಗಿದೆ. ಅದರಲ್ಲಿ 3 ಮಂದಿ ಕೂಡ ಇರ್ಬೋದು. ಸಭೆ ಅಂದ್ರೆ 3 ಮಂದಿ ಕೂಡ ಇರ್ಬೋದ್ರಿ, 30 ಮಂದಿ ಕೂಡ ಇರ್ಬೋದು, 300 ಮಂದಿ ಕೂಡ ಇರ್ಬೋದು, 3,000 ಜನಗಳು ಕೂಡ ಇರಬಹುದು. ಆದ್ರೆ ರಕ್ಷಣೆ ಹೊಂದಿರುವ ಒಂದು ಗುಂಪು ಜನ ಏನಿರ್ತಾರೋ ಅವರನ್ನು ಸಭೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಆ ಪ್ರಕಾರದಲ್ಲಿ ಸಭೆಯು ಇಂದಿನ ಕಾಲದಲ್ಲಿ ಜಾಗೃತಿಯಾಗಿರುವಂತಹ ಒಂದು ಸನ್ನಿವೇಶಕ್ಕೆ ಒಳಪಡ್ತಾ ಇದೆ. ನಾವು ಕ್ರೈಸ್ತರು ತಾನೇ. ಕ್ರೈಸ್ತರಾಗಿರುವ ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಬೋಧಿಸ್ತಾ ಇದ್ದಾರೆ ಅಂದ್ರೆ, ನಿನ್ನ ಸ್ವಂತ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸು. ಯೋಚಿಸದೇ ಇರಬೇಡ. ನಿನ್ನಲ್ಲಿ ಇರುವಂತಹ ಕಲ್ಮಶವನ್ನು ಮೊದಲು ಯೋಚನೆ ಮಾಡು. ನಿನ್ನಲ್ಲಿರುವಂತಹ ದೇವರಿಗೆ ಇಷ್ಟವಿಲ್ಲದ ವಿಚಾರಗಳನ್ನು ಯೋಚನೆ ಮಾಡು. ನಿನ್ನಲ್ಲಿರುವಂತಹ ದೋಷಗಳನ್ನು ಮೊದಲು ಯೋಚಿಸು. ನಿನ್ನಲ್ಲಿರುವ ಪಾಪಗಳು ಅಪರಾಧಗಳು ಏನು ಅದನ್ನು ಮೊದಲು ಯೋಚಿಸು. ಆಮೇಲೆ ನಿನ್ನ ಸಹೋದರನಲ್ಲಿರುವಂತಹ ದೋಷಗಳನ್ನು, ಪಾಪಗಳನ್ನು, ಅಪರಾಧಗಳನ್ನು, ಅವಿಧೇಯತೆಗಳನ್ನು ಎಚ್ಚರಿಸುವುದಕ್ಕೆ ಯೋಚಿಸು. ಮೊದಲಿಗೆ ಯಾರನ್ನು ಯೋಚಿಸಿಕೊಳ್ಬೇಕಾಗಿದೆ? ನಮ್ಮನ್ನು ನಾವು ಯೋಚಿಸಿಕೊಳ್ಳಬೇಕು. ಯಾಕೆ ಗೊತ್ತ್ರಿ? ಯೇಸು ಕ್ರಿಸ್ತನು ಬರುವಾಗ ನನ್ನ ಸಹೋದರನನ್ನು ನಾನು ಸರಿಪಡಿಸಿ, ನಾನು ಸರಿ ಇಲ್ವಾದ್ರೆ ನನ್ನ ಸಹೋದರ ನನ್ನನ್ನು ಎಳ್ಕೊಂಡು ಹೋಗೋದಿಲ್ಲ ಕರ್ತನ ಬಳಿಗೆ. ಅವನು ಹೋಗ್ಬಿಡ್ತಾನೆ, ಆದ್ರೆ ನಾನು ಇಲ್ಲೇ ಇರ್ತೀನಿ. ನಾನು ಹೋಗಬೇಕಾದ್ರೆ ನಾನು ನನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸಬೇಕು. ನೀನು ಪರಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಏರಿ ಹೋಗಬೇಕೆಂದು ಬಯಸುವುದಾದ್ರೆ ನಿನ್ನ ಕಣ್ಣಿನಲ್ಲಿರುವ ತೊಲೆಯ ಕುರಿತು, ನಿನ್ನಲ್ಲಿರುವಂತಹ ದೋಷದ ಕುರಿತು, ನಿನ್ನಲ್ಲಿರುವಂತಹ ಅಪರಾಧದ ಕುರಿತು ಒಂದು ವಾಕ್ಯ ಇದೆ. ಆದ್ರೆ ಆ ವಾಕ್ಯದ ಪ್ರಕಾರ ನಿನಗೆ ನಡೆಯಲಿಕ್ಕೆ ಆಗಲಿಲ್ಲವಾದ್ರೆ ಅದರ ಕುರಿತು ನೀನು ಯೋಚಿಸಬೇಕು. ಏನೆಲ್ಲ ನಡೆದು ಹೋಗಿರ್ತದೆ ನೋಡಿ, ನಡೀತಾ ಇರ್ತದೆ, ಅದನ್ನು ಯೋಚನೆ ಮಾಡಬಾರ್ದ್ರಿ. ನಡೀತಾ ಅನೇಕ ಜೀವನದಲ್ಲಿ ಏನು ಒಳ್ಳೇದು ಮಾಡಿರ್ತೀವಿ, ಏನ್ ನಡೆಸಿರ್ತೀವಿ, ಏನ್ ನಮಗೆ ಫೇವರ್ ಆಗಿರ್ತದೆ, ನಮಗೆ ಒಳ್ಳೇದಾಗಿ ಏನ್ ಕಂಡಿದೆ ಅವುಗಳನ್ನ ಯೋಚನೆ ಮಾಡ್ತಾ ಹೋಗ್ತಿರ್ತೀವಿ. ಇಲ್ರಿ, ನಮ್ಮಲ್ಲಿರುವ ಪಾಪ, ದೋಷಗಳು, ಅವಿಧೇಯತೆಗಳು, ಅಕ್ರಮಗಳು, ವಾಕ್ಯಕ್ಕೆ ವಿಧೇಯರಾಗದೆ ಅವಿಧೇಯರಾಗಿ ನಡೀತಿರ್ತೀವಿ ನೋಡ್ರಿ, ಅದನ್ನು ನಾವು ಯೋಚಿಸಬೇಕು. ಅವುಗಳನ್ನು ತೆಗಿಬೇಕು. ಯಾರಾದ್ರೂ ಅಕ್ಕಿ ಆರಿಸಲಿಕ್ಕೆ ಒಂದು ಸೇರು ಅಕ್ಕಿ ಮೊರದಲ್ಲಿ ಹಾಕಿ ಅಕ್ಕಿಯಲ್ಲಿ ಕಲ್ಲನ್ನು ಆರಿಸ್ತೇವಾ ಅಥವಾ ಕಲ್ಲಲ್ಲಿ ಅಕ್ಕಿಯನ್ನು ಆರಿಸ್ತೇವಾ? ಯಾರಾದ್ರೂ ಕಲ್ಲುಗಳಲ್ಲಿ ಅಕ್ಕಿ ಆರಿಸೋರಿದ್ದಾರ? ಅಕ್ಕಿಯಲ್ಲಿ ಕಲ್ಲನ್ನು ಆರಿಸ್ತೇವೆ. ಹಾಗೆ ನಮ್ಮ ಜೀವನಗಳಲ್ಲಿ ಏನೆಲ್ಲ ಒಳ್ಳೆಯವುಗಳಿವೆ ಅದನ್ನು ಆರಿಸೋದು ಬೇಡ್ರಿ. ನಾನು ಅದು ಮಾಡಿದೆ, ಇದು ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಹೀಗೆ ನಡ್ಕೊಂಡು ಅದನ್ನು ಆರಿಸೋದು ಬೇಡ. ನಮ್ಮಲ್ಲಿರುವಂತಹ ತೊಲೆಗಳನ್ನು ಆರಿಸಬೇಕು. ನಮ್ಮಲ್ಲಿರುವ ಅಪರಾಧಗಳನ್ನು ನಾವು ಆರಿಸಬೇಕು. ಕೆಲವಾರು ನಾವು ಕ್ರೈಸ್ತರು ಅಂತ ಹೇಳ್ತೀವಿ ನೋಡ್ರಿ, ನಾವು ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರದಲ್ಲಿ
ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡನ್ನು ಬಿಟ್ಟು ಕೊಟ್ಟು ನಡೆಯುವ ವಿಷಯ ಇದೆ ನೋಡ್ರಿ, ಅದರ ಒಳಗೆ ಸರಿಯಾಗಿರಕ್ಕಿಲ್ಲ. ಗಂಡನಿಗೆ ವಿಧೇಯರಾಗಿರಬೇಕು ಎಂದು ದೇವರ ವಾಕ್ಯವು ಹೆಣ್ಣು ಮಕ್ಕಳಿಗೆ, ಹೆಂಡತಿಯರಾಗಿರುವವರಿಗೆ ಹೇಳುತ್ತದಲ್ಲ. ಆ ಪ್ರಕಾರದಲ್ಲಿ ವಿಧೇಯರಾಗಿ ನಡ್ಕೊಳ್ಳಿಕ್ಕೆ ಎಷ್ಟೋ ಮಂದಿಗೆ ಗೊತ್ತಿರೋದಿಲ್ಲ. ಆದ್ರೆ ಮಾತನಾಡೋದೇನಂತಂದ್ರೆ ಪಾಸ್ಟರ್ ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನನ್ನ ಗಂಡ ಸರಿ ಇದ್ರೆ ನಾನು ಸರಿ ಇರ್ತಿದ್ದೆ, ಅವ್ರು ಸರಿ ಇಲ್ಲ. ಗಂಡಂದ್ರೆ ಏನ್ ಹೇಳ್ತಾರೆ, ಫಸ್ಟ್ ಅವಳು ಸರಿ ಇಲ್ಲ, ಅವಳು ಸರಿ ಇದ್ರೆ ನಾನು ಸರಿ ಇರ್ತಿದ್ದೆ. ಯಾವಾಗಲೂ ಇನ್ನೊಬ್ಬರ ಮೇಲೆ ಹೊರೆಯನ್ನು ಹಾಕೋದಕ್ಕಿಂತ, ಇನ್ನೊಬ್ಬರ ಮೇಲೆ ದೋಷವನ್ನು ಹೇಳೋದಕ್ಕಿಂತ ನಾವು ಸರಿ, ನಮ್ಮಲ್ಲಿ ಏನು ಸರಿ ಇಲ್ಲವೋ ಅದನ್ನು ಆರಿಸಿ ತೆಗಿಬೇಕು. ಕರ್ತನಾದ ಯೇಸು ಕ್ರಿಸ್ತನು ಈ ಪರ್ವತ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಸ್ವಂತ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ನೀನು ಯಾಕೆ ನೋಡುತ್ತಿ? ಸಹೋದರನ ಕಣ್ಣಲ್ಲಿ ಏನಿದೆ? ರವೆ. ರವೆ ಎಷ್ಟು ದೊಡ್ಡದಿರ್ತದೆ? ಒಂದು ಚಿಕ್ಕ ಕಣ ಅಲ್ವಲ್ಲ. ತೊಲೆ ಅಂದ್ರೆ ಏನ್ರಿ? தமிழ்ல எப்படி இருக்குதுங்க சிஸ்டர் அந்த வசனம்? நீ உன் கண்ணில் இருக்கிற உக்கிரத்தை உணராமல் உன் சகோதரன் கண்ணில் இருக்கிற துரும்பை பார்க்கிறதென்ன? ನಿನ್ ಕಣ್ಣಲ್ಲಿ ದೊಡ್ಡದಾಗಿ ಏನೋ ಇದೆ, ನಿನ್ನ ಹತ್ರ ದೊಡ್ಡದಾದ ಅಪರಾಧ ಒಂದಿದೆ, ಅದನ್ನು ನೋಡ್ಕೊಳ್ಳೋದಿಲ್ಲ. ಸಹೋದರನ ಕಣ್ಣಲ್ಲಿ ಚಿಕ್ಕದಾದ ಒಂದು ರವೆ ಇದೆ, ಸಹೋದರನಲ್ಲಿ ಚಿಕ್ಕದಾದ ಒಂದು ದೋಷ ಇದೆ. ನೀನ್ ದೋಷಿ, ನೀನ್ ದೋಷಿ, ನೀನು ಅದು ಸರಿ ಇಲ್ಲ, ನಿಂದು ಇದು ಸರಿ ಇಲ್ಲ, ನಿಂದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇದು ಬೇರೆಯವ್ರನ್ನ ನಾವು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ನಾವಿನ್ನೂ ಹೊರೆ ಹೊರಿಸ್ಕೊಂತಾ ಇರ್ತೀವಿ. ನಾವು ಸರಿ ಇಲ್ಲದೆ ಸರಿ ಇಲ್ಲದೆ ಸರಿ ಇಲ್ಲದೆ ಹೋಗ್ತಾ ಇರ್ತೀವಿ. ಅದಕ್ಕೆ ಸರಿ ಇಲ್ಲ ಅಂತ ಮತ್ತೊಬ್ಬರಿಗೆ ಹೇಳೋದಕ್ಕೆ ಮೊದಲು ನಾವು ಆ ವಿಷಯದಲ್ಲಿ ಸರಿ ಇದ್ದೇವಾ ಅಂತ ನೋಡ್ಕೋಬೇಕು. ನೋಡ್ಕೊಂಡು ನಮ್ಮಲ್ಲಿರುವಂತಹ ತೊಲೆಗಳನ್ನು ಮೊದಲು ತೆಗೆದು ಹಾಕಬೇಕು. ಕರ್ತನಾದ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಹೇಳಿಕೊಡುತ್ತಿರುವಂತ ಬೋಧನೆ ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತ್ರಿ? ಈ ವಾಕ್ಯವನ್ನು ಅಲ್ಲಿರುವಂತಹ ಫರಿಸಾಯರುಗಳು, ಶಾಸ್ತ್ರಿಗಳು ಇದ್ದಾರೆ, ಅವರುಗಳಿಗೂ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಬೋಧಕರುಗಳಾಗಿದ್ದಾರೆ, ಅವರು ಎಲ್ರಿಗೂ ಬೋಧನೆ ಮಾಡೋರಾಗಿದ್ದಾರೆ, ಅವರುಗಳನ್ನು ಎಚ್ಚರಿಸ್ತಾ ಇದ್ದಾರೆ. ನೋಡಿ, ಈ ಫರಿಸಾಯರುಗಳು ಮತ್ತು ಶಾಸ್ತ್ರಿಗಳು ಯಾವ ಸ್ಥಾನದಲ್ಲಿದ್ದಾರೆ ಗೊತ್ತ್ರಿ? ದೇವರ ವಾಕ್ಯವು ಹೇಳ್ತದೆ, 23ನೇ ಅಧ್ಯಾಯದ 2ನೇ ಮತ್ತು 3ನೇ ವಚನವನ್ನು ಯಾರಾದ್ರೂ ಓದ್ತೀರಿ? ಇದೇ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 2 ಮತ್ತು 3ನೇ ವಚನ. ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಸ್ಥಾನದಲ್ಲಿ ಕುಳಿತಿದ್ದಾರೆ. ಸಾಕು. ಶಾಸ್ತ್ರಿಗಳು ಮತ್ತು ಫರಿಸಾಯರು ಯಾರ ಸ್ಥಾನದಲ್ಲಿ ಕೂತಿದ್ದಾರೆ? ಮೋಶೆಯ ಸ್ಥಾನ ಯಾವುದು? ಮೋಶೆಯ ಸ್ಥಾನ ಯಾವುದು? ಮೋಶೆ ಸ್ಥಾನ ಯಾವುದು? ಅದು ಬಹಳ ಶ್ರೇಷ್ಠವಾದ ಒಂದು ಸ್ಥಾನ. ಮೋಶೆಯ ಸ್ಥಾನ ಯಾವುದು? ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ವಹಿಸುವ ಸ್ಥಾನ ಮೋಶೆಯ ಸ್ಥಾನ. ದೇವರು ಮನುಷ್ಯರ ಬಳಿಗೆ ಏನು ಮಾತನಾಡಲಿಕ್ಕೆ ಬಯಸ್ತಾರೋ ಅದನ್ನು ಮೋಶೆ ಮಾತನಾಡ್ತಾನೆ, ಮೋಶೆಯ ಬಳಿಗೆ ದೇವರು ಮಾತಾಡ್ತಾನೆ. ಮೋಶೆಯ ಸ್ಥಾನ ಯಾವುದು ಗೊತ್ತರಿ? ದೇವರನ್ನು ಮುಖಾಮುಖಿಯಾಗಿ ಕಾಣುವ ಸ್ಥಾನ, ದೇವರನ್ನು ಸಂದರ್ಶಿಸುವ ಸ್ಥಾನ. ಸಿನಾಯಿ ಪರ್ವತದಲ್ಲಿ ಹತ್ತಿ ಹೋಗಿ, ದೇವರೇ ಕೆಳಗೆ ಜನಗಳಿದ್ದಾರೆ, ನೀನು ಮೇಲೆ ಇದ್ದಿ, ನೀನು ಏನನ್ನು ಹೇಳುತ್ತೀಯೋ ಅದನ್ನು ತೆಗೆದುಕೊಂಡು ಹೋಗಿ ಜನಗಳಿಗೆ ಬೋಧಿಸ್ತೇನೆ ಅಂತ ಹೇಳುವ ಸ್ಥಾನವೇ ಮೋಶೆಯ ಸ್ಥಾನ. ಸರಿ, ಈಗ ಫರಿಸಾಯರುಗಳು ಮತ್ತು ಶಾಸ್ತ್ರಿಗಳು ಎಲ್ಲಿ ಕುಳಿತಿದ್ದಾರಂದ್ರೆ ಮೋಶೆಯ ಸ್ಥಾನದಲ್ಲಿ ಕೂತಿದ್ದಾರೆ. ಈ ಫರಿಸಾಯರುಗಳು, ಶಾಸ್ತ್ರಿಗಳು, ಪಾಸ್ಟರ್ಗಳು, ನಾವಿದ್ದೀವಿ ನೋಡ್ರಿ, ಬೋಧಕರುಗಳು, ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ ಅಂದ್ರೆ ಮೋಶೆಯ ಸ್ಥಾನದಲ್ಲಿ ಇದ್ದೇವೆ. ಈಗ 3ನೇ ವಚನವನ್ನು ನೋಡೋಣ. ಅವರು ನಿಮಗೆ ಹೇಳುವವುಗಳನ್ನೆಲ್ಲ ಕೈಕೊಂಡು ನಡೆಯಿರಿ, ಆದರೆ ಅವರ ಕ್ರಿಯೆಗಳ ಪ್ರಕಾರ ನೀವು ಮಾಡಬೇಡಿರಿ, ಯಾಕೆಂದರೆ ಅವರು ಹೇಳುತ್ತಾರೆ ಮಾಡುವುದಿಲ್ಲ. ದೇವರ ವಾಕ್ಯದಲ್ಲಿ
ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ಆದ್ದರಿಂದ ಅವರು ನಿಮಗೆ ಹೇಳುವವುಗಳನ್ನೆಲ್ಲ ಕೈಕೊಂಡು ನಡೆಯಿರಿ, ಆದರೆ ಅವರ ಕ್ರಿಯೆಗಳ ಪ್ರಕಾರ ನೀವು ಮಾಡಬೇಡಿರಿ. ಒಂದು ಎಚ್ಚರಿಕೆ ಇದೆ ನೋಡ್ರಿ. ಇವರು ಮೋಶೆಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಮೋಶೆ ಹತ್ರ ಏನ್ ಕೊಟ್ರು ದೇವರು? ಮೋಶೆ ಹತ್ರ ದೇವರು ಸಿನಾಯಿ ಪರ್ವತದಲ್ಲಿ ಏನೇನ್ ಕೊಟ್ರು? 10 ಆಜ್ಞೆಗಳ ಸಾಕ್ಷಿಯ ಹಲಗೆ. ಅದು ಯಾವುದಕ್ಕೆ ಸಾಕ್ಷಿಯಾಗಿದೆ? ದೇವರು 40 ದಿನಗಳಲ್ಲಿ ಮೋಶೆಯೊಂದಿಗೆ ಮಾತನಾಡಿದ 613 ನ್ಯಾಯ ಪ್ರಮಾಣಗಳಿಗೆ ಈ 10 ಆಜ್ಞೆಗಳ ಹಲಗೆಗಳು ಸಾಕ್ಷಿಯ ಹಲಗೆಯಾಗಿದೆ. ಈ ಎಲ್ಲವನ್ನು, ಈ 613 ನ್ಯಾಯ ಪ್ರಮಾಣಗಳು ಏನಿವೆಯೋ ಅವುಗಳೆಲ್ಲವನ್ನು ಈ ಶಾಸ್ತ್ರಿಗಳು ಫರಿಸಾಯರು ಕಲ್ತಿಟ್ಟಿದ್ದಾರೆ. ಬೋಧಕನಾಗಿರುವ ನಾನು ಕಲ್ತಿಟ್ಟಿದ್ದೇನೆ, ಪಾಸ್ಟರ್ಗಳಂತ ಹೇಳ್ತಾರೆ ನೋಡ್ರಿ, ಕಲಿತಿಟ್ಟಿದ್ದಾರೆ. ದೇವರ ವಾಕ್ಯವನ್ನು ಕಲ್ತಿಟ್ಟಿದ್ದಾರೆ. ಸರಿ, ದೇವರ ವಾಕ್ಯವನ್ನು ಕಲಿತಿಟ್ಕೊಂಡಿದ್ದಾರೆ, ಅವರು ಬೋಧಿಸ್ತಾರೆ. ಅವರು ಬೋಧಿಸುವವುಗಳೆಲ್ಲವನ್ನು ನೀವೇನ್ ಮಾಡ್ಬೇಕು? ಕೇಳಿಸಿಕೊಡ್ರಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಏನಂತ ಹೇಳಿದ್ರು? ಕೈಕೊಂಡು ನಡೆಯಿರಿ. ಈಗ ಅದರಲ್ಲಿ ಒಂದು ಪ್ರಶ್ನೆ ಇದೆ, ಏನ್ ಗೊತ್ತ್ರಿ? ಪಾಸ್ಟರ್ ಬೋಧನೆ ಮಾಡ್ತಿದ್ದಾರೆ, ಒಬ್ಬ ವಿಶ್ವಾಸಿಗೆ ಚುಚ್ಕೊಂಡ್ಬಿಡ್ತದೆ, ಒಬ್ಬ ಸಭೆಯಲ್ಲಿ ಒಬ್ಬ ಹಿರಿಯರಿಗೆ ಚುಚ್ಕೊಂಡ್ಬಿಡ್ತದೆ ಅಂತ ಇಟ್ಕೊಳ್ಳೋಣ. ಆ ಮಾತು, ಆ ವಾಕ್ಯ ಚುಚ್ಕೊಂಡ್ಬಿಟ್ರೆ, ಇವತ್ತು ನನಗೆ ಮಾತಾಡಿದೀಯ ನೀನು, ಅಲ್ಲಿಗೆ ಬಿಡೋದಿಲ್ಲ. ನನಗೆ ಹೀಗೆ ಮಾತಾಡ್ತಿದ್ಯಲ್ಲ, ನೀ ಸರಿ ಇದೆಯಾ? ಯಾರಿಗೆ ಪ್ರಶ್ನಿಸ್ತಾರೆ? ಬೋಧನೆ ಮಾಡುವವನಿಗೆ ಪ್ರಶ್ನಿಸ್ತಾರೆ. ಸರಿ, ಆ ಪ್ರಶ್ನೆ ತಪ್ಪಲ್ಲ. ಆದ್ರೆ ಯೇಸು ಕ್ರಿಸ್ತನ್ ಏನಂತ ಹೇಳ್ತಿದ್ದಾರೆ? ಶಾಸ್ತ್ರಿಗಳು ಮತ್ತು ಫರಿಸಾಯರುಗಳು ಮೋಶೆಯ ಸ್ಥಾನದಲ್ಲಿ ಕೂತುಕೊಂಡಿದ್ದಾರೆ, ಆದ್ದರಿಂದ ಅವರು ನಿಮಗೆ ಹೇಳುವವುಗಳನ್ನೆಲ್ಲ ಕೈಕೊಂಡು ನಡೆಯಿರಿ, ಆದರೆ ಅವರು ನಡೆಯುವ ಹಾಗೆ ನೀವು ನಡಿಬೇಡಿ. ಯಾಕೆ ಈ ಮಾತನ್ನು ಹೀಗೆ ಹೇಳ್ತಿದ್ದಾರೆ ಅಂದ್ರೆ, ಅನೇಕ ಬೋಧಕರುಗಳಲ್ಲಿ, ಫರಿಸಾಯರುಗಳಲ್ಲಿ, ಶಾಸ್ತ್ರಿಗಳಲ್ಲಿ ಮತ್ತೆ ಅನೇಕ ಉಪಾಧ್ಯಾಯರುಗಳಲ್ಲಿ ಏನಿರ್ತದೆ ಗೊತ್ತ್ರಿ? ಬೇರೆಯವ್ರಿಗೆಲ್ಲ ಹೇಳೋದು ಸುಲಭ, ಅಡ್ವೈಸ್ ಮಾಡೋದು ಸುಲಭ, ಅದನ್ನೇ ತನಗೆ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ. ಬೇರೆಯವ್ರಿಗೆಲ್ಲ ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಹೇಳೋದು ಸುಲಭ, ಆದ್ರೆ ತಾನದನ್ನ ಮಾಡೋದು ಬಹಳ ಕಷ್ಟ. ಯಾಕೆ ಕಷ್ಟ? ಯಾಕ್ರಿ ಕಷ್ಟ? ದೇವರ ವಾಕ್ಯವನ್ನು ಬೋಧಿಸೋದಕ್ಕೆ ಸುಲಭ, ಆದ್ರೆ ಆ ವಾಕ್ಯದ ಪ್ರಕಾರ ನಡಿಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ? ಯಾಕ್ರಿ? ಯಾಕೆ ಗೊತ್ತಾ? ದೇವರ ವಾಕ್ಯದ ಪ್ರಕಾರ ನಡಿಬೇಕಂದ್ರೆ ಅದಕ್ಕೆ ದೇವರ ಮೇಲಿನ ಪ್ರೀತಿ ಇರಬೇಕು. ದೇವರ ಮೇಲೆ ಪ್ರೀತಿ ಇದ್ರೆ ದೇವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಹಾಗೆ ನಡೀತೇವೆ. ದೇವರ ಮೇಲೆ ಪ್ರೀತಿ ಇಲ್ವಾದ್ರೆ ಮಾತೆಲ್ಲ ಕೇಳಿಸ್ಕೊಂಡು ಹಾಗೆ ನಡೀಲಿಕ್ಕೆ ಇಷ್ಟ ಆಗಲ್ಲ. ಕೆಲವೊಂದು ಸಮಯದಲ್ಲಿ ಹೇಗಿರ್ತದೆ ಅಂದ್ರೆ, ಒಬ್ಬರ ಮಾತಿಗೆ ನಾವು ವಿಧೇಯರಾಗ್ಲಿಕ್ಕೆ ಹೋಗ್ತೀವಿ, ಅವ್ರ ಮೇಲಿರೋ ಪ್ರೀತಿಯಿಂದಲ್ಲ. ನಮಗೆ ಕೂಲಿ ಕೊಡುವ ಯಜಮಾನರು ಇರ್ತಾರೆ ನೋಡ್ರಿ, ಆ ಎಲ್ಲಾ ಯಜಮಾನರುಗಳನ್ನು ಎಲ್ಲಾ ಕೂಲಿ ಆಳುಗಳು ಪ್ರೀತಿಸಿ ಕೆಲಸ ಮಾಡೋದಿಲ್ಲ. ಕೆಲವರು ತಮ್ಮ ಯಜಮಾನರ ಮೇಲೆ ಗೌರವ ಇಟ್ಕೊಂಡಿರ್ತಾರೆ, ಪ್ರೀತಿ ಇಟ್ಕೊಂಡಿರ್ತಾರೆ. ಕೆಲವು ಆಳುಗಳು ತಮ್ಮ ಯಜಮಾನರ ಮೇಲೆ ಭಯ ಇಟ್ಕೊಂಡಿರ್ತಾರೆ. ಕೆಲವು ಕೂಲಿ ಆಳುಗಳು ತಮ್ಮ ಯಜಮಾನ ಕೂಲಿ ಕೊಡಬೇಕಲ್ಲ, ಅದಕ್ಕಾಗಿ ಮಾಡಬೇಕು ಅಂತ ಮಾಡ್ತಾರೆ. ಕೆಲವೊಂದು ಸಮಯದಲ್ಲಿ ಕ್ರಿಸ್ತೀಯ ಜೀವನದಲ್ಲಿ ಸಭೆಯು ಕೂಡ ಹಾಗೆ ಇರ್ತದೆ. ದೇವರು ನಮ್ಗೆ ಏನೋ ಮಾಡ್ಬೇಕಲ್ಲ, ಅದಕ್ಕಾಗಿ ನಾವು ವಿಧೇಯರಾಗಿರ್ಬೇಕು, ಅದಕ್ಕಾಗಿ ಇವತ್ತು ಚರ್ಚೆಗೆ ಹೋಗ್ಬೇಕು, ಅದಕ್ಕಾಗಿ ಇವತ್ತು ನೇರ್ ಮೊಣಕಾಲಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ಬೇಕು. ಏನೋ ಮಾಡ್ಬೇಕಂದ್ರೆ ಮಾಡಿ ಆದ್ಮೇಲೆ ಪ್ರತಿ ವಾರ ಹೋಗ್ತಾ ಇರ್ಬೇಕೇನು? ಹೋಗಿ 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 ಅದೇ ವಾಕ್ಯ ತಾನೆ, ಬಿಡು ಪರವಾಗಿಲ್ಲ. ಈಗ ಬಂದು ಆನ್ಲೈನ್ ನಲ್ಲಿ ಬೇರೆ ಕೊಡ್ತಾರ, ಆರಾಮಾಗಿ ಮನೆಯಲ್ಲಿ ನೈಟಿಗಳನ್ನೇ ಹಾಕೊಂಡು ಲುಂಗಿ ಪಂಚೆ ಕಟ್ಕೊಂಡು ಏನ್ ರಾತ್ರಿಯಲ್ಲಿ ಇರ್ತಾರೋ, ಹಗಲಾದ್ರೂ ಆ ರಾತ್ರಿ ಬಟ್ಟೆಯಲ್ಲೇ ಇರ್ತಾರ, ಅವ್ರಿಗಿನ್ನೂ ಹಗಲೇ ಆಗಿರಕ್ಕಿಲ್ಲ. ಕೆಲವರು ನಮ್ಮ ಸಭೆ ವಿಶ್ವಾಸಿಗಳಿಗೆ ಅವ್ರ ಮನೆಗಳಿಂದ ಸಭೆ ಒಳಗೆ ಬರುವಾಗೂ ಅವ್ರು ನೈಟಿಯಲ್ಲೇ ಬಂದಿರ್ತಾರ. ಅಲ್ಲ, ನಿಮಗೆ ಹಗಲಾಗ್ಲಿಲ್ವಾ ಇನ್ನು ಅಂತ ಕೇಳಿದ್ರೆ,
ಆಗಿದೆ. ಮತ್ತೆ ಯಾಕೆ ನೈಟಿ? ಇದು ಏನಿದು ಬಟ್ಟೆ? ಇದು ನೈಟಿ. ನೈಟಿ ಅಂದ್ರೆ ಅರ್ಥ ಏನು? ರಾತ್ರಿ ನೈಟ್. ನೈಟ್ ಟೀ, ಅದು ನೈಟ್ ಅದು ಬಟ್ಟೆ. ಇನ್ನು ನೈಟ್ ಬಟ್ಟೆ ಎಲ್ಲ ಇದ್ದೀರಲ್ಲ, ನಿಮಗೆ ಹಗಲಾಗ್ಲಿಲ್ವಾ? ಹಗಲಾಗಿದೆ, ಆದ್ರೆ ಈ ಬಟ್ಟೆ ಬದಲಾವಣೆ ಮಾಡ್ಲಿಕ್ಕೆ ನಮಗೆ. ಹಾಗಾದ್ರೆ ನಾ ಕೇಳ್ತಿದ್ದೆ ಒಂದ್ ದಿವಸ ಒಬ್ಬರಿಗೆ, ನೈಟಿಯನ್ನು ಹಗಲಲ್ಲಿ ಹಾಕೊಂಡು ಬರ್ತಿರಲ್ಲ ಚರ್ಚಿನ ಒಳಗೆ ನನ್ನ ಜೊತೆಗೆ ಮಾತಾಡ್ಲಿಕ್ಕೆ, ಹಾಗಾದ್ರೆ ರಾತ್ರಿಯಲ್ಲಿ ಏನ್ ಹಾಕೊಳ್ತೀರಿ? ಚೂಡಿದಾರು, ಸೀರೆ, ತುಕ್ಸ. ಹಗಲಲ್ಲಿ ರಾತ್ರಿ ಬಟ್ಟೆ ಹಾಕೊಳ್ತೀರಾ, ಆದ್ರೆ ರಾತ್ರಿಯಲ್ಲಿ ಹಗಲ್ ಬಟ್ಟೆ ಹಾಕೊಳ್ತೀರಾ? ಇಲ್ಲ. ಬಹಳ ಬುದ್ಧಿವಂತರಾದ್ರಲ್ಲಿ. ಯಾಕೆ ಗೊತ್ತ್ರಿ? ರಾತ್ರಿಯಲ್ಲಿ ಹಗಲ್ ಬಟ್ಟೆ ಹಾಕಬಾರ್ದು, ಹುಷಾರಾಗಿ ಬೀರೋಗಳಲ್ಲಿ ಇರ್ಬೇಕು. ಆದ್ರೆ ಹಗಲಲ್ಲಿ ರಾತ್ರಿ ಬಟ್ಟೆ ಹಾಕೋ ಸುತ್ತಾಡ್ಬೋದು. ಸಂತೆಗಳಿಗೆ ಬರ್ತಾರ್ರಿ, ರಾತ್ರಿ ಬಟ್ಟೆ ಹಾಕೊಂಡು ಸಂತೆಗಳಿಗೆ ಬಂದ್ಬಿಡ್ತಾರೆ. ನಾವು ಕ್ರೈಸ್ತರು, ಸಮಾಜಕ್ಕೆ ನಾವೇ ಮಾರ್ಗದರ್ಶಿಗಳು. ನಮ್ಮನ್ನು ನೋಡಿ ಸಮಾಜ ಕಲಿಬೇಕು ಬಿಟ್ರೆ ಸಮಾಜವನ್ನು ನೋಡಿ ನಾವು ಕಲಿಬಾರ್ದು. ಯಾಕೆ ಗೊತ್ತ್ರಿ? ಸಮಾಜಕ್ಕೆ ದೇವರ ವಾಕ್ಯ ಇಲ್ಲ, ಅವರಿಗೆ ಗೊತ್ತಿಲ್ಲ. ಅಂದ್ರೆ ಅವರಿಗೆ ಈ ಬೈಬಲ್ ಓದಬಾರದು ಅಂತಲ್ಲ. ಬೈಬಲ್ ಎಂಬುದು ಕ್ರೈಸ್ತರ ಧಾರ್ಮಿಕ ಪುಸ್ತಕ ಅಲ್ಲ. ಬೈಬಲ್ ಎಂಬುದು ಭೂಮಿಯಲ್ಲಿರುವ ಸಕಲ ಮಾನವ ಕೋಟಿಗೆ ಒಂದೇ ಪವಿತ್ರ ದೇವರ ಪುಸ್ತಕ. ಒಬ್ಬನೇ ದೇವರ ಪವಿತ್ರ ಪುಸ್ತಕ ಇದು. ಯಾರು ಬೇಕಾದ್ರೂ ಓದ್ಬೋದು. ಆದ್ರೆ ಸಮಾಜವು ಇದನ್ನು ಗುರುತು ಮಾಡಿಕೊಳ್ಳಿಲ್ಲ. ಸಭೆ ಇದನ್ನು ಗುರುತಿಸಿಕೊಂಡಿದೆ. ಸಭೆ ಇದರಿಂದ ಬೋಧನೆ ಕೇಳ್ತದೆ. ಹೀಗಿರುವಲ್ಲಿ ಸಭೆಯು ಏನ್ ಮಾಡ್ಬೇಕ್ರಿ? ಮಾರ್ಗದರ್ಶನ ಕೊಡ್ಬೇಕು. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ ನೋಡ್ರಿ, ಅವರು ಹೇಳುವುದನ್ನೆಲ್ಲ ಕೈಕೊಂಡು ನಡೆಯಿರಿ, ಆದರೆ ಅವರ ಕ್ರಿಯೆಗಳ ಪ್ರಕಾರ ನೀವು ಮಾಡಬೇಡಿ. ಅವ್ರನ್ನ ಪ್ರಶ್ನೆ ಮಾಡ್ರಿ ಅಂತಿದೀಯಾ? ಈಗ ನೋಡ್ರಿ, ಮೋಸಸ್ ಪಾಸ್ಟರ್ ಏನಾದ್ರು ಮಾಡ್ಲಿ, ನೀವು ಯಾರು ಮೋಸಸ್ ಪಾಸ್ಟರ್ನ ಪ್ರಶ್ನೆ ಮಾಡಬಾರ್ದು. ನಾ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ನೀವು ಮಾತ್ರ ನಾನು ಹೇಳೋದನ್ನು ಮಾತ್ರ ನಡೆಸ್ಕೋಬೇಕು. ಹಾಗೆ ಹೇಳೋದಾದ್ರೆ ಯಾರಿಗೆ ನಷ್ಟ, ಯಾರಿಗೆ ಲಾಭ? ನಾನು ಹೀಗೆ ಹೇಳ್ತೀನಿ, ನಾನು ಏನ್ ಬೇಕಾದ್ರೂ ಮಾಡ್ಕೊಂಡಿರ್ತೀನಿ, ಆದ್ರೆ ನಾನು ಬೋಧಿಸುವವುಗಳನ್ನು ನೀವು ಕೇಳ್ಕೊಂಡು ನಡಿಬೇಕಂತ ಹೇಳ್ತೀನಿ. ಇದರಲ್ಲಿ ಒಂದು 4 ಮಂದಿ ಹೇಳ್ತಾರೆ ಪಾಸ್ಟರ್ ಸರಿ ಇಲ್ಲ, ಅವರೇ ನನಗೆ ಬೋಧಿಸೋದು. ಹಾಗೆ ಒಂದು 4 ಮಂದಿ, ಒಂದು 6 ಮಂದಿ ಹೇಳ್ತಾರೆ ಅವರು ಹೇಳೋದನ್ನೆಲ್ಲ ಕೇಳ್ಕೊಂಡು, ಯಾಕಂದ್ರೆ ಬೈಬಲ್ ಅಲ್ಲಿ ಬರೆದಿದೆ, ಅದನ್ನು ಹೇಳಿದ್ದಾರೆ, ಅವ್ರು ನಡೀತಾರ ಇಲ್ವೋ, ಆದ್ರೆ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಒಂದು 6 ಮಂದಿ ಹೇಳ್ತಾರ ಅಂತ ಇಟ್ಕೊಳ್ಳೋಣ. ಯಾರ್ಯಾರಿಗೆ ಲಾಭ, ಯಾರ್ಯಾರಿಗೆ ನಷ್ಟ? ಯಾರಿಗೆ ಲಾಭ, ಯಾರಿಗೆ ನಷ್ಟ? ನೀವು ಉತ್ತರಿಸಬೇಕು. ಯಾರಿಗೆ ಲಾಭ? ಕೇಳಿಸ್ಕೊಂಡು ನಡ್ಕೊಂಡವರಿಗೆ ಲಾಭ. ಯಾರ್ಯಾರಿಗೆ ನಷ್ಟ? ಅದು ಯಾರ್ಯಾರಿಗೆ ನಷ್ಟ? ಮೊದಲಿಗೆ ಪಾಸ್ಟರ್ಗೆ ನಷ್ಟ. ನಾನು ಏನ್ ಬೇಕಾದ್ರೂ ಮಾಡ್ತಿರ್ತೀನಿ, ಆದ್ರೆ ನಾನು ಹೇಳೋವಂಗೆ ನೀವು ನಡಿಬೇಕು, ಬೈಬಲ್ ನಲ್ಲಿ ಬರುತ್ತೆ. ಇದು ಮೊದಲಿಗೆ ಯಾರಿಗೆ ನಷ್ಟ? ಪಾಸ್ಟರ್ ಬೋಧಕನಾಗಿರುವ ನನಗೆ ನಷ್ಟ. ಎರಡನೇದಾಗಿ ಯಾರಿಗೆ ನಷ್ಟ? ಆ 4 ಮಂದಿ ಪ್ರಶ್ನೆ ಕೇಳಿದ್ರು ನೋಡ್ರಿ, ಪಾಸ್ಟರ್ ಸರಿ ಇಲ್ಲ, ನನಗೇನು ಹೇಳ್ಕೊಡೋದಂತ. ಅವರಿಗೆ ನಷ್ಟ. ಏನ್ ನಷ್ಟ? ಏನ್ರಿ ನಷ್ಟ ಅವರಿಗೆ? ಪರಲೋಕದ ಪ್ರವೇಶ ಇರೋದಿಲ್ಲ. ಎಲ್ಲಿ ಶಾಸ್ತ್ರಿಗಳು ಮತ್ತು ಫರಿಸಾಯರುಗಳಿದ್ದಾರೆ ನೋಡ್ರಿ, ಇವರುಗಳು ಪರಲೋಕಕ್ಕೆ ಹೋಗುವವರುಗಳಲ್ಲ. ಆದ್ರೆ ಇವರು ಎಲ್ಲಿ ಕೂತ್ಕೊಂಡಿದ್ದಾರೆ? ಮೋಶೆಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಸಭೆಯು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಕಾಲ. ನೀವುಗಳು ಹೌದು, ನಾನು ಹೌದು. ಒಬ್ಬರನ್ನೊಬ್ಬರು ಪ್ರಶ್ನೆ ಮಾಡಿಕೊಂಡು ಹೋಗುವ ಕಾಲವಲ್ಲ, ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳುತ್ತಾ ದೇವರ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಪ್ರಯಾಸ ಪಡುವ ಕಾಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರ, ಶಾಸ್ತ್ರಿಗಳು ಫರಿಸಾಯರುಗಳು ಅವರು ಮೋಶೆಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಏನೆಲ್ಲ ಗೊತ್ತು? ಮೋಶೆಗೆ ಹೇಳಿಕೊಟ್ಟಂತಹ 613 ನ್ಯಾಯ ಪ್ರಮಾಣಗಳು, ಆ ನ್ಯಾಯ ಪ್ರಮಾಣಗಳೆಲ್ಲ ಅಡಕವಾಗಿರುವ 10 ಆಜ್ಞೆಗಳ ಸಾಕ್ಷಿಯು ಶಾಸ್ತ್ರಿಗಳಿಗೂ ಫರಿಸಾಯರಿಗೂ ಗೊತ್ತು. ಅವರು ಬೋಧಿಸೋದನ್ನೆಲ್ಲ ಕೇಳಿಸಿಕೊಂಡು ಅವುಗಳನ್ನು ಕೈಕೊಂಡು ನಡೀರಿ ನೀವು, ಆದ್ರೆ ಅವರ ಕ್ರಿಯೆಗಳ ಪ್ರಕಾರ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವರ ಕ್ರಿಯೆಗಳ ಪ್ರಕಾರ ಮಾಡ್ಲಿಕ್ಕೆ ಹೋದ್ರೆ ನರಕಕ್ಕೆ ಹೋಗ್ಬಿಡ್ತೀರಿ.
ಅವರು ಬೋಧಿಸೋದನ್ನು ಕೈಕೊಂಡು ನಡೆದ್ರೆ ನೀವು ಪರಲೋಕ ಹೋಗ್ತೀರಿ. ಪ್ರಿಯ ಸಹೋದರರೇ, ಮತ್ತೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನವನ್ನು ಓದ್ತೀರಿ ಯಾರಾದ್ರೂ ಒಬ್ರೇ ಓದ್ಬೇಡ್ರಿ, ದಯವಿಟ್ಟು ಓದ್ದವ್ರು ಓದ್ಬೇಡ್ರಿ, ಬೇರೆಯವ್ರಿಗೆ ಅವಕಾಶ ಕೊಡ್ರಿ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ. ನನ್ನನ್ನು ನೀವು ಕರ್ತನೇ ಕರ್ತನೇ ಎಂದು ಕರೆದು ನಾನು ಹೇಳುವವುಗಳನ್ನು ನೀವು ಮಾಡದೇ ಇರುವುದು ಯಾಕೆ? ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, ನನ್ನನ್ನು ನೀವು ಕರ್ತನೇ ಕರ್ತನೇ ಎಂದು ಹೇಳಿ ಕರೆದು ನಾನು ಹೇಳುವವುಗಳನ್ನು ನೀವು ಮಾಡದೇ ಇರುವುದು ಯಾಕೆ? ಸಭೆಯ ಜನಗಳಲ್ಲಿ ಕೂಡ ಕೆಲವರು ಇರ್ತಾರೆ, ನಮ್ಮಲ್ಲಿಯೂ ದೇವ್ರೇ ದೇವ್ರೇ ಅಂತಿರ್ತೀವಿ, ಆದ್ರೆ ದೇವರ ವಾಕ್ಯ ಏನ್ ಹೇಳುತ್ತದೋ ಅದರ ಪ್ರಕಾರ ನಡೆಯದೆ ಹೋಗ್ತಾ ಇರ್ತೀವಿ. ದೇವರಿಂದ ನಮ್ಮನ್ನು ಪ್ರಶ್ನಿಸ್ತಾನೆ, ನಾನೇ ನಿನಗೆ ದೇವರು ಹೌದಾದರೆ ನನ್ನ ಮಾತುಗಳ ಪ್ರಕಾರ ನೀನು ಯಾಕೆ ನಡೆಯೋದಿಲ್ಲ ಎಂದು ನಮ್ಮನ್ನು ಕೇಳುತ್ತಾನೆ. ಕೆಲವಾರು ಜನಗಳು ಅಂದ್ರೆ ಸಭೆಯ ವಿಶ್ವಾಸಿಗಳು ಏನ್ ಹೇಳ್ತಾರ, ಬೋಧಕನನ್ನು ಪಾಸ್ಟ್ರೆ ಹಂಗಿದೆ, ಪಾಸ್ಟ್ರೆ ಹಿಂಗಿದೆ, ಪಾಸ್ಟ್ರೆಯ ಹಂಗೆ, ಪಾಸ್ಟ್ರೆ ಹಿಂಗೆ, ಪಾಸ್ಟ್ರೆ ಹಿಂಗೆ. ಪಾಸ್ಟ್ ಅಂದ್ರೆ ಅರ್ಥ ಏನ್ರಿ? ಪಾಸ್ಟ್ ಅಂದ್ರೆ ಅರ್ಥ ಏನ್ರಿ? ಕುರುಬ, ಕುರಿ ಕಾಯುವವರು. ಸರಿ, ಕುರಿಗಳು ಯಾರು? ವಿಶ್ವಾಸಿಗಳೆಲ್ಲರೂ ಕುರಿಗಳು. ಅಂದ್ರೆ ನಾನು ನಿಜವಾಗಿ ಕುರಿ ಕಾಯುವವನು ಅಲ್ಲ, ಕೈಯಲ್ಲಿ ಕೋಲು ಒಂದು ಕಂಬಳಿ ಇಲ್ಲ. ಅದಕ್ಕಂತ ಸಭೆಯಲ್ಲಿರುವ ವಿಶ್ವಾಸಿಗಳೆಲ್ಲರೂ ನಿಜವಾಗಿ ಕುರಿಗಳು ಅಲ್ಲ, ಅದು ಪ್ರಾಣಿಗಳಲ್ಲ. ಸಭೆಯ ವಿಶ್ವಾಸಿಗಳು ಕುರಿಗಳ ಹಾಗೆ ಇರುವವರು. ಸಭೆಯ ಪಾಲಕನು ಅವನು ಒಬ್ಬ ಕುರುಬನ ಹಾಗೆ, ಕುರುಬನು ಹೇಗೆ ತನ್ನ ಕುರಿಗಳನ್ನು ಕಾಯ್ದು ನಡೆಸ್ತಾನೋ ಆ ರೀತಿಯಾಗಿ ಸಭೆಯನ್ನು ನಡೆಸತಕ್ಕದ್ದಕ್ಕೆ ಕುರುಬನ್ ಎಂಬುದಾದ ಒಂದು ಸ್ಥಳ ಇದೆ. ಆ ಸ್ಥಾನದಲ್ಲಿ ಪಾಸ್ಟರ್ ಇರ್ತಾನೆ. ಪಾಸ್ಟರ್ ಹತ್ರ ಬಂದು ಹೇಳ್ತಾರೆ, ಕುರುಬಾ ನೀನೇ ನಮ್ಮ ಕುರುಬ, ನಾವು ನಿಮ್ ಕುರಿಗಳು, ಹಾಗೆ ಹೇಳ್ಕೊಂತಿರ್ತಾರೆ. ಆದ್ರೆ ಅವರು ಹೇಳುವಂತ ಎಲ್ಲಾ ಬೋಧನೆಗಳನ್ನು ಕೇಳಿಸ್ಕೋತಾರೆ, ನಡೆಯೋದಿಲ್ಲ. ಯಾಕೆ ಗೊತ್ತ್ರಿ? ಅದವರಿಗೆ ಬಹಳ ಕಷ್ಟ. ಸಾಮಾನ್ಯ ವಿಷಯಗಳು, ಚಿಕ್ಕ ಚಿಕ್ಕ ವಿಷಯಗಳು, ದೊಡ್ಡ ದೊಡ್ಡ ವಿಷಯಗಳು ಬೇಡ್ರಿ, ದೊಡ್ಡ ವಿಷಯಗಳು ಆಮೇಲೆ ನೋಡೋಣ. ಚಿಕ್ಕ ಚಿಕ್ಕ ವಿಷಯಗಳು. ರಾತ್ರಿಯಲ್ಲಿ ಬೇಗ ಹಾಸಿಗೆಗೆ ಹೋಗ್ರಿ, ಟಿವಿ ನೋಡ್ಕೊಂಡು ನಿದ್ದೆ ಮಾಡಬೇಡ್ರಿ, ಮೊಬೈಲ್ ನೋಡ್ಕೊಂಡು ನಿದ್ದೆ ಮಾಡಬೇಡ್ರಿ. ಬೋಧಕ ಹೇಳ್ತಾನೆ. ಸರಿ, ಕೇಳ್ತಾರೆ, ಪಾಸ್ಟರ್ ನೀವ್ ಎಷ್ಟೊತ್ತಿಗೆ ಮಲಗ್ತೀರಿ? ಸರಿ, ಪಾಸ್ಟ್ರು ರಾತ್ರಿ 1 ಗಂಟೆಗೆ ಮಲಗ್ತಾರಂತ, ನಾವ್ ಯಾಕ್ರಪ್ಪ ಬೇಗ ಹೋಗ್ಬೇಕು? ಯಾರಿಗೆ ನಷ್ಟ ಅದು? ಯಾರಿಗೆ ನಷ್ಟ ಅದು? ಕೇಳಿಸಿಕೊಂಡು ಕೂಡ ನಡೆಯದೆ ಹೋಗುವ ನಿನಗೆ ನಷ್ಟ ಅದು. ಪಾಸ್ಟ್ರದ ನಷ್ಟ ಪಾಸ್ಟ್ ಅನ್ಭವಿಸ್ಕೊಂತಾನೆ. ನಿನಗೆ ನಷ್ಟವಾಗಬಾರ್ದಂತ ಹೇಳುವಾಗ ಏನ್ ಮಾಡಬೇಕು? ನೀನು ಜಾಗ್ರತೆ ವಹಿಸಬೇಕು. ಯಾರ ಒಳ್ಳೇದಕ್ಕಾಗಿ ಹೇಳ್ತಿದ್ದಾರ? ನನ್ನ ಒಳ್ಳೇದಕ್ಕಾಗಿ. ಹಾಗಾದ್ರೆ ನಾ ಏನ್ ಮಾಡ್ಬೇಕು? ಬೇಗ ಹಾಸಿಗೆಗೆ ಹೋಗು. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು? ಈಗ ಹೆಂಗು ಮಕ್ಕಳಿಗೆ ಶಾಲೆ ಇಲ್ಲ, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ತಿಂಡಿ ರೆಡಿ ಮಾಡೋ ಅವಶ್ಯಕತೆ ಇಲ್ಲ, ಮಧ್ಯಾಹ್ನದ ಟಿಫನ್ ಅಲ್ಲಿ ಕಟ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಮಲಗಿದ್ದೆ ಎಷ್ಟೊತ್ತಿಗೆ ಎದ್ದೇಳಬೇಕು? 7 ಗಂಟೆಗೆ, 7:30 ಗಂಟೆಗೆ, 8 ಗಂಟೆಗೆ. ಒಂದು ಹುಡುಗಿ ಇದ್ದಾಳೆ, ಒಬ್ಬ ಪಾಸ್ಟರ್ ಮಗಳವಳು. ಅವಳಿಗೆ ಯಾವಾಗ್ಲಾದ್ರೂ ಒಂದು 8:30, 9 ಗಂಟೆಗೆ ನಾನು ಫೋನ್ ಮಾಡುವಾಗ ಏನಮ್ಮ ಮಾಡ್ತಿದ್ದೀಯಾ ಕೇಳಿದ್ರೆ, ಈಗ ತಾನೇ ಎದ್ದೆ ಅಂಕಲ್. ಈಗ ನಿನಗೆ ಬೆಳಗ್ಗೆ ಆಯ್ತಾ ಅಂತ ಕೇಳಿದ್ರೆ, ಬೇಗ ಎದ್ಬಿಟ್ಟಿದ್ದೀನಿ ಅಂಕಲ್. ಹಾಗಾದ್ರೆ ಇದು ಅರ್ಲಿ ಮಾರ್ನಿಂಗ್. ಆದ್ರೆ ಎಷ್ಟೊತ್ತಿಗೆ ಎದ್ದೇಳ್ತಿ? ಕೆಲಸ ಇಲ್ಲಲ್ಲ ಅಂಕಲ್, 10 ಗಂಟೆವರೆಗೆ ನಿದ್ದೆ ಮಾಡ್ತಿದ್ದೆ, ಇವತ್ತು ಬೇಗ ಎದ್ಬಿಟ್ಟಿದ್ದೆ. ಎಷ್ಟೊತ್ತಿಗೆ ಎದ್ದೀನಿ ನೀನು ಸರಿಯಾಗಿ ಹೇಳು? 8:15 ಗಂಟೆಗೆ ಎದ್ದೀನಿ ಅಂಕಲ್. ಅದು ಅವಳಿಗೆ ಅರ್ಲಿ ಮಾರ್ನಿಂಗ್, ಮುಂಜಾನೆ ವೇಳೆ. ಹಾಗಾದ್ರೆ ಅವಳಿಗೆ ಬೆಳಗ್ಗೆ ಯಾವಾಗ ಆಗುತ್ತಂದ್ರೆ 10 ಗಂಟೆಗೆ ಬೆಳಗ್ಗೆ ಆಗುತ್ತೆ. ದೇವರ ವಾಕ್ಯ ಏನ್ ಹೇಳ್ತದೆ ಪ್ರಿಯರೇ? ಮುಂಜಾನೆಯಲ್ಲಿ ಎದ್ದು ನನ್ನನ್ನು ಹುಡುಕುವವನು ನನ್ನನ್ನು ಕಂಡುಕೊಳ್ಳುವ.
ದೇವರು ಹೇಳ್ತಾರೆ, ದೇವರ ವಾಕ್ಯದ ಮುಖಾಂತರ ದೇವರು ಹೇಳ್ತಾರೆ. ಹಾಗಾದ್ರೆ ಕ್ರೈಸ್ತ ಸಭೆ, ಕ್ರೈಸ್ತರಾಗಿರುವ ನೀವುಗಳು ನಾನು ಏನ್ ಮಾಡ್ಬೇಕ್ರಿ? ಬೇಗ ಹಾಸಿಗೆಗೆ ಹೋಗ್ಬೇಕು, ಮುಂಜಾನೆಯಲ್ಲಿ ಬೇಗ ಎದ್ದೇಳಬೇಕು, ಎದ್ದು ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕಬೇಕು. ಆಗ ದೇವರ ಪ್ರಸನ್ನತೆಯು ಪ್ರಕಟವಾಗ್ತದೆ. ದೇವರಿಗೂ ನಮಗಿರುವಂತಹ ಅನ್ಯೋನ್ಯತೆಯನ್ನು ನಾವು ಹೆಚ್ಚಾಗಿ ಬೆಳೆಸ್ಕೊಂತಿರ್ತೀವಿ. ನೋಡಿ, ಈ ವಾಕ್ಯದಲ್ಲಿ ಕರ್ತನೆ ಕರ್ತನೆ ಎಂದು ಹೇಳುತ್ತಾರೆ, ಆದರೆ ಕರ್ತನು ಹೇಳುವ ಮಾತನ್ನು ಕೇಳೋದಿಲ್ಲ. ಯೇಸು ಕ್ರಿಸ್ತನನ್ನು ಏನಂತ ಹೇಳ್ತಿದ್ರು ಅಂದ್ರೆ, ಇಬ್ರಿಯ ಭಾಷೆಯ ಪ್ರಕಾರ ಅವರು ರಬ್ಬಿ ರಬ್ಬಿ ಎಂದು ಕರೀತಿದ್ರು. ರಬ್ಬಿ ಅಂದ್ರೆ ಅರ್ಥ ಏನು ಗೊತ್ತ್ರಿ? ರಬ್ ಅಂದ್ರೆ ಅವನು ಅಂದ್ರೆ ಅದನ್ನ ಹೇಗೆ ಹೇಳ್ತಾರ? ಮುಖ್ಯೋಪಾಧ್ಯಾಯ ಅಂತ ಅರ್ಥ. ಎಚ್ಎಂ ಅಂತ ಹೇಳ್ತಾರ ನೋಡ್ರಿ, ಎಚ್ಎಂ, ಅದನ್ನೇ ರಬ್ ಅಂತ ಹೇಳೋದು. ಹಾಗಾದ್ರೆ ಬೋಧಕ ಅನ್ನೋದಕ್ಕೆ ಏನ್ ಹೇಳ್ತಾರೆ? ಟೀಚರ್. ಟೀಚರ್ ಅಂತ ಹೇಳೋದಕ್ಕೆ ಏನ್ ಹೇಳ್ತಾರೆ? ಏನಂತ ಹೇಳ್ತಾರ್ರಿ ಇಬ್ರಿಯ ಭಾಷೆ? ಏನಂತ ಹೇಳ್ತಾರ? ಬೋಧಕ ಅನ್ನೋದಕ್ಕೆ, ಟೀಚರ್ ಅನ್ನೋದಕ್ಕೆ, ಮುಖ್ಯೋಪಾಧ್ಯಾಯ ಅನ್ನೋದಕ್ಕೆ ರಬ್ ಅಂತ ಹೇಳ್ತಾರೆ. ಟೀಚರ್ ಅಂದ್ರೆ ಉಪಾಧ್ಯಾಯನಿಗೆ ಏನಂತ ಹೇಳ್ತಾರ್ರಿ? ಮೊರ್ರೆ ಅಂತ ಹೇಳ್ತಾರ. ಮೊರ್ರೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನನ್ನು ರಬ್ಬಿ ರಬ್ಬಿ ಅಂತ ಕರೀತಾರೆ. ರಬ್ಬಿ ಅಂದ್ರೆ ರಬ್ ಅಂದ್ರೆ ಮುಖ್ಯೋಪಾಧ್ಯಾಯ. ರಬ್ಬಿ ಅಂದ್ರೆ ನನ್ನ ಮುಖ್ಯೋಪಾಧ್ಯಾಯನೇ ಅಂತ ಕರಿತೀವಿ. ನನ್ನ ಅಂದ್ರೆ ನನಗೆ ಎಚ್ಎಂ ನೀನು, ನನಗೆ ಉಪಾಧ್ಯಾಯ ಅಲ್ಲ, ನನಗೆ ಗುರು ಮಾತ್ರ ಅಲ್ಲ, ನನಗೆ ಶ್ರೇಷ್ಠ ಗುರು ನೀನು, ಮುಖ್ಯವಾದ ಉಪಾಧ್ಯಾಯ, ಹಾಗೆ ಹೇಳ್ತಿದ್ರು. ಆದ್ರೆ ಈ ಯೇಸು ಹೇಳಿದ ಮಾತುಗಳನ್ನು ಕೇಳಿಸ್ಕೊಂಡು ನಡೀತಿರ್ಲಿ. ಸಭೆಯಲ್ಲಿ ಹೇಳ್ಕೊಡ್ತಾ ಇರ್ತೀವಿ, ಊಟದ ವಿಷಯದಲ್ಲಿ ಹುಷಾರಿ ಮಾಡಿ. ಎಷ್ಟು ಮಂದಿ ವಾರದಲ್ಲಿ ಒಂದು ದಿನ ಬಿಸಿನೀರು, ಬರೀ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿದು ಒಳಗಿರೋದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ತೆಗಿತೀರಿ? ಎಷ್ಟು ಮಂದಿ ಮಾಡ್ತೀರಿ? ಕೈ ಎತ್ತರಿ ನೋಡಿ. ಹಬ್ಬ, ಯಾರ ಒಂದಿಬ್ರು ಮೂವರಾದ್ರೂ ಇದಾರಪ್ಪ ಕೈ ಎತ್ತಲಿಕ್ಕೆ. ಬೇರೆಯವ್ರಿಗೆಲ್ಲ ಏನ್ ಗೊತ್ತ್ರಿ? ನಮಗೆ ಮೇಲೆ ಎಲ್ಲ ಸೋಪ್ ಹಚ್ಚಿ, ಶಾಂಪೂ ಹಚ್ಚಿ, ಮತ್ತೆ ಏನೇನಾದ್ರೂ ಇದ್ರೆ ಎಲ್ಲಾ ಗ್ರೀಸ್ ಅನ್ನ ಹಚ್ಚಿ, ಚೆನ್ನಾಗಿ ಕತ್ತ ಹಾಕಿ ತಿಕ್ಕಿ ತೊಳಿಬಹುದು. ಕಲ್ಲು ಹಾಕಿ ಉಜ್ಜಿ ತೊಳೆದು, ಎಷ್ಟು ಉಜ್ಜಿದ್ರು ನಾನಿರೋ ಬಣ್ಣದಲ್ಲೇ ನಾನು ಇರ್ತೇನ, ಆದ್ರೆ ಕೊಳೆ ಮಾತ್ರ ಹೋಗಿರ್ತದ. ಸರಿ, ನಾವ್ ಇದೆಲ್ಲ ಹೊರಗೆಲ್ಲ ಶುದ್ಧ ಮಾಡ್ಕೊ, ಒಳಗೆ ಎಷ್ಟು ಮಂದಿ ನಾವು ಶುದ್ಧ ಮಾಡ್ಕೊಳ್ತೀವಿ? ನಮ್ಮ ಕರುಳುಗಳನ್ನು, ನಮ್ಮ ಶ್ವಾಸಕೋಶಗಳನ್ನು, ನಮ್ಮ ಜಠರಗಳನ್ನು ಎಷ್ಟು ಮಂದಿ ಶುದ್ಧ ಮಾಡ್ಕೋತೀವ್ರಿ? ಅದನ್ನ ಶುದ್ಧ ಮಾಡ್ಕೊಳ್ಲಿಕ್ಕೆ ಬೋಧಕನ ಕಲಿಸ್ಕೊಟ್ರೆ ಎಷ್ಟು ಮಂದಿ ಮಾಡ್ತಾರೆ? ಕೆಲವರಿಗೆ ಇವರು ಶುದ್ಧ ಮಾಡ್ಕೊಳ್ತಿದ್ರೆ ಬೇರೆಯವ್ರಿಗೆ ವಾಂತಿ ಬಂದ್ರು. ಇವ್ರು ಅಂದ ತಕ್ಷಣ ಅವ್ರಿಗೆ ಅಯ್ಯೋ ನನ್ ಕರೆಲ್ಲ ಹೊರಗಡೆ ಬರ್ತದೆ, ಸ್ಟಾಪ್ ಮಾಡ್ಗ. ಪ್ರಿಯರೇ, ನಾವು ಒಳಗೂ ಶುದ್ಧವಾಗಿರ್ಬೇಕು, ಹೊರಗೂ ಶುದ್ಧವಾಗಿರ್ಬೇಕು. ನಮ್ಮ ಶರೀರಗಳು ದೇವರ ಆಲಯಗಳಾಗಿವೆ. ಹೀಗಿರುವಲ್ಲಿ ಶರೀರವನ್ನು ಹೊರಗೆ ಶುದ್ಧ ಮಾಡಿ ಶುದ್ಧವಾದ ಬಟ್ಟೆ ಹಾಕಿ ನಾವು ತೋರಿಸ್ಕೊಳ್ಳೋದಕ್ಕಿಂತ ಅದಕ್ಕಿಂತಲೂ ಉತ್ತಮವಾದ ವಿಷಯ ಯೇಸು ಕ್ರಿಸ್ತನು ಹೇಳಿಕೊಡ್ತಾರೆ. ಪಾತ್ರೆಯನ್ನು ಮೊದಲು ಎಲ್ಲಿ ತೊಳಿಬೇಕು? ಎಲ್ಲಿ ತೊಳಿಬೇಕು? ಪಾತ್ರೆಯ ಒಳಭಾಗವನ್ನು ಶುದ್ಧವಾಗಿ ತೊಳೆಯಿರಿ, ಆಮೇಲೆ ಹೊರಗು ಶುದ್ಧವಾಗಿರ್ತದೆ ಅಂತ. ಕೆಲವರಿಗೆ ಹೊರಗೆ ಚೆನ್ನಾಗಿ ತೊಳಿಲಿಕ್ಕೆ ಗೊತ್ತು, ಒಳಗೆ ತೊಳ್ಕೊಂಡಿರೋದಿಲ್ಲ. ಒಳಗೆಲ್ಲ ಕರೆ ಕರೆಯಾಗಿರ್ತಾವ. ಆದ್ರೆ ನೀರ್ ತಕೊಂಡು ಕುಡಿಯೋದು ಹೊರಗಿನಿಂದಲ್ಲ, ಒಳಗಿನಿಂದಲ್ಲ, ಒಳಗಿನಿಂದ. ಅದನ್ನು ಕ್ಲೀನಾಗಿ ತೊಳೆದಿರೋದಿಲ್ಲ. ಹೊರಗೆಲ್ಲ ಫಳ 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 ಒಳಗ್ತಿರ್ತದ. ನಾವು ನೋಡ್ತೀವಿ, ಯಾವ ಚೆನ್ನಾಗಿ ತೊಳೆದಿಟ್ಟಿದ್ದಾರೆ, ತಕೊಂಡು ಕುಡಿಯೋವಾಗ ನೋಡಿದ್ರೆ ಒಳಗೆ ಕರೆ ಇರ್ತಾವ. ಆದ್ರೆ ಯೇಸು ಕ್ರಿಸ್ತನು ಹೇಳಿ ಕೊಡ್ತಾರ, ಪಾತ್ರೆಗಳನ್ನು ಒಳಗೆ ತೊಳೆರಿ. ಇದು ಪಾತ್ರೆಗಾಗಿ ಮಾತ್ರ ಅಲ್ರಿ, ನಮ್ಮ ಅಂತರಂಗಗಳಿಗಾಗಿಯೂ ಕೂಡ. ನೋಡುವಾಗ ಇಮ್ಯಾನ್ಯುಯಲ್ ಸಭೆಯ ವಿಶ್ವಾಸಿಗಳಿಗೆ ಬೋಧಕರುಗಳು ಹೇಳಿಕೊಡುವವುಗಳನ್ನು ಚಿಕ್ಕ ಚಿಕ್ಕ ವಿಷಯ ಇದು, ದೊಡ್ಡ ದೊಡ್ಡ ವಿಷಯ ಅಲ್ಲ. ನಾನ್ ಡೈಲಿ ಪ್ರತಿದಿನ ಚಮ್ ನೀರು ತಕೊಂಡು ಹೋಗಿ ಕೂತ್ಕೊಂಡ್ಬಿಡ್ರಿ, ವಾಂತಿ ಮಾಡ್ಕೊಂಡು ಹಾಗೆ ಹೇಳಿಲ್ರಿ. ನೀವು ತಿಂದಿರುವಂತಹ ಉರಿದ ಪದಾರ್ಥಗಳು, ಕರೆದ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು, ಮಾಂಸ ಪದಾರ್ಥಗಳ ಜಿಡ್ಡುಗಳು ಒಳಗು ಹೋಗಿ ಅದು ಪಿತ್ತವನ್ನು ತಯಾರಿಸ್ತದೆ. ಪಿತ್ತ ಅಂದ್ರೆ ಏನ್ ಗೊತ್ತ್ರಿ? ವಿಷ.
ಪಿತ್ತ ಜನಕಾಂಗದಲ್ಲಿ ಪಿತ್ತವನ್ನು ತಯಾರಿಸಿ ಸಂಗ್ರಹಣೆ ಮಾಡಿಟ್ಕೊಂಡು ಆ ಪಿತ್ತ ನೆತ್ತಿಗೆ ಹತ್ತಿತ್ತಂದ್ರೆ ತಲೆ ಸುತ್ತು ಪ್ರಾರಂಭ ಆಗ್ತದೆ. ಅದರಿಂದ ಅನೇಕ ವಿಧವಾದ ಕಾಯಿಲೆಗಳು ಮನುಷ್ಯನನ್ನು ಹಾಸಿಗೆಳಿಸ್ಬಿಡ್ತಿರ್ತದೆ. ಏನ್ ಮಾಡ್ಬೇಕ್ರಿ? ಶುದ್ಧ ಮಾಡ್ಕೋಬೇಕು. ಹಾಕಿ ಕುಡಿಬೇಡ್ರಿ ಅಂದ್ರೆ ಪಾಷಾಯ ಹಾಕಿ ಅದನ್ನ ಮಾಡ್ಲಿಕ್ಕಾಗಲ್ಲ. ಏನೋ ಹುಟ್ಟಿದಾಗ್ಲೇ ತಾಯಿಯ ಎದೆ ಹಾಲಲ್ಲೇ ಬರೀ ಹಾಲು ಟಿಕಾಕ್ಷಿನು ಹಾಲೆಲ್ಲ ಸೇರಿಸಿ ಹಾಲ್ಟಿನೇ ಕುಡ್ಕೊಂಡು ಬಂದವರ ಹಾಗೆ ಅದಾಗತ್ತಿಲ್ಲ. ಅದಾಗೋದಿಲ್ಲ ಅಂದ್ರೆ ಯಾರಿಗೆ ನಷ್ಟ ಗೊತ್ತ್ರಿ? ಆಗೋದಿಲ್ಲ ಅನ್ನೋರಿಗೆ ನಷ್ಟ. ಕಾಸ್ಟಿಗೆ ನಷ್ಟನ ನಮ್ಮ ಮನೇಲಿ ಯಾವಾಗ್ಲೂ ಬ್ಲಾಕ್ ಟೀನೇ ಕುಡಿತೀವಿ. ದೊಡ್ಡ ದೊಡ್ಡ ಶ್ರೀಮಂತರುಗಳ ಜೊತೆಯಲ್ಲಿ ಹೋಗುವಾಗ ನಾನು ಬಾಂಬೆಯಲ್ಲಿದ್ದಾಗ ಕೇಳಿಸ್ಕೊಂಡಿದ್ದೇನೆ, ನೋಡಿದ್ದೇನೆ, ನಾನು ಕೂಡ ಅದನ್ನ ಮಾಡಿದ್ದೇನಾ. ಸುಲೇಮಾನಿ ಅಂತ ಒಂದು ಟೀನ ಕೊಡ್ತಾರೆ, ಬ್ಲಾಕ್ ಟೀ. ಆ ಬ್ಲಾಕ್ ಟೀಗೆ 25 ರೂಪಾಯಿ. ಅದನ್ನು ಶ್ರೀಮಂತರುಗಳು ಕುಡಿತಿರ್ತಾರೆ, ಶೇಖುಗಳು ಕುಡಿತಾ ಇರ್ತಾರೆ ಅದನ್ನು. ಆದ್ರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗಳು ಮತ್ತೆ ಲೋ ಕ್ಲಾಸ್ ಪೀಪಲ್ಸ್ ಇರ್ತಾರೆ ನೋಡ್ರಿ, ಅವರೇ 75 ಪೈಸೆ, 1 ರೂಪಾಯಿ, 1.25 ರೂಪಾಯಿದು ಟೀ, ಹಾಲ್ ಟೀ ಕುಡಿತಾ ಇರ್ತಾರೆ. ನಾವು ಹೇಳಿ ಕೊಟ್ರೆ ಇಂಥವನ್ನ ಮಾಡ್ರಿ, ಇಂಥವನ್ನ ಮಾಡಬೇಡ, ಚಿಕ್ಕ ಚಿಕ್ಕ ವಿಷಯ, ಅದು ದೊಡ್ಡ ದೊಡ್ಡ ವಿಷಯಗಳಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಬೋಧಕನೇ ಎಂದು ಕರೆದು ಬಿಟ್ಟು ಬೋಧಕನು ಬೋಧಿಸಿದವುಗಳನ್ನು ಕೈಕೊಳ್ಳದೆ ಹೋಗುವುದಾದ್ರೆ ಅದು ಯಾರಿಗೆ ನಷ್ಟ? ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನನ್ನು ಕರ್ತನೇ ಎಂದು ಕರಿತೀರಿ ನೀವು, ಆದ್ರೆ ನಾನು ಹೇಳುವವುಗಳನ್ನು ಯಾಕೆ ನೀವು ಮಾಡೋದು? ಇದನ್ನು ಸಂತೋಷವಾಗಿ ಯೇಸು ಕ್ರಿಸ್ತನು ಹೇಳಲಿಕ್ಕೆ ಸಾಧ್ಯ ಇಲ್ರಿ. ಇದನ್ನು ದುಃಖಭ್ರಾಂತನಾಗಿ ಹೇಳ್ತಾನೆ. ನನ್ನನ್ನು ಕರಿತೀರಿ ಹಾಗೆ, ಆದ್ರೆ ನನ್ನ ಮಾತು ನೀವು ಕೇಳೋದಿಲ್ಲ ಯಾಕೆ? ಆ ಪ್ರಕಾರ ನೀವು ನಡೆಯೋದಿಲ್ಲ ಯಾಕೆ? ಹಾಗೆ ನಡೆಯೋದಾದ್ರೆ ನಿಮ್ಮ ಅಂತರಂಗಗಳು ಹಾಳಾಗಿ ಹೋಗ್ತವೆ, ನೀವು ನರಕಕ್ಕೆ ಹೋಗ್ತೀರಿ. ಹಾಗೆ ಹೋಗಬಾರದು ಅನ್ನೋದಕ್ಕಾಗಿ ನಾನು ಎಲ್ಲಾ ಬೋಧನೆಗಳನ್ನು ಮಾಡುತ್ತಿದ್ದೇನೆ, ನೀವು ಯಾಕೆ ಹಾಗೆ ನಡೆಯೋದಿಲ್ಲ ಎಂದು ಕರ್ತನಾದ ಯೇಸು ಕ್ರಿಸ್ತನು ದುಃಖದಿಂದ ಮಾತನಾಡುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಗಂಡಂದರಿಗೆ ಬಾಯಾಡೋ ವಿಷಯಗಳು ನೋಡ್ಬೇಕು. ಅಪ್ಪ, ಆ ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ಣಾಗಿರ್ಬೇಕು, ಗಂಡು ಗಂಡಾಗಿರ್ಬೇಕು. ಹೆಣ್ಣು ಗಂಡಾದ್ರೂ ಅಸಹ್ಯ, ಗಂಡು ಹೆಣ್ಣಾಗ್ಬಿಟ್ರು ಅಸಹ್ಯ. ಯಾರ್ಯಾರು ಏನೇನಾಗಿರ್ಬೇಕು ಅವರವರು ಅದಾಗಿದ್ರೇನೆ ಅದು ಚಂದವಾಗಿರ್ತದೆ. ಕೆಲವೊಂದು ಕುಟುಂಬಗಳಲ್ಲಿ ಗಂಡಸರು ಹೆಂಗಸರುಗಳ ತರ ಆಗ್ಬಿಟ್ಟಿರ್ತಾರ, ಸೈಲೆಂಟ್. ಹೆಂಗಸರುಗಳೇ ಕುಣಿದಾಡ್ತಿರ್ತಾವ. ದೇವರ ವಾಕ್ಯ ಏನ್ ಹೇಳ್ತದೆ? ಬೈಬಲ್ ಏನ್ ಹೇಳ್ತದೆ? ಹಾಗಿರ್ಬೇಕಂತ ಹೇಳ್ತದೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ನಿಮ್ಮ ಗಂಡಂದರಿಗೆ, ಪಕ್ಕದ ಮನೆ ಗಂಡಂದರಿಗೆ ವಿಧೇಯರಾಗಿರ್ತಾರೆ, ಇವ್ರ ಮನೆ ಗಂಡಂದರಿಗೆ ವಿಧೇಯರಾಗಿರ್ತಾರೆ. ಅವ್ರು ಏನಾದ್ರೂ ಹೇಳಿದ್ರೆ ಅವ್ರು ಹೇಳಿದ್ರಿ ನಿಮ್ಗೇನ್ರಿ ಗೊತ್ತು? ಇವ್ರ ಗಂಡನ್ನ ಕೆಳಗೆ ಹಾಕಿರ್ತಾರ, ಪಕ್ಕದ ಮನೆ ಗಂಡನ್ನ ತಲೆ ಮೇಲೆ ತಿಟ್ಕೊಂಡ್ಬಿಟ್ಟಿರ್ತಾರ. ಪಕ್ಕದ ಮನೆ ಗಂಡನ್ ಬಂದು ಇವರಿಗೆ ಊಟ ಹಾಕ್ತಾರ, ಸಂಪಾದನೆ ಮಾಡಿ ಕೊಡ್ತಾರ. ಪಕ್ಕದ ಮನೆ ಗಂಡಸು ಬಂದು ಇವರ ಕುಟುಂಬ ಸಂರಕ್ಷಣೆ ಮಾಡ್ತಾರ? ಇಲ್ಲ. ಯಾವುದೋ 4 ಮನೆ ಹೆಂಗಸಿ ಹೇಳಿರ್ತಾಳೆ, ಆ ಮಾತು ಕಟ್ಕೊಂಡು ಗಂಡನ ಜೊತೆಗೆ ಜಗಳ ಹೊಡಿತಿರ್ತಾರ. ಗಂಡನ ಜೊತೆಗೆ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ನಿಮ್ಮ ಗಂಡಂದರಿಗೆ ನೀವು ಹೇಗೆ ವಿಧೇಯರಾಗಿರ್ಬೇಕು? ಕರ್ತನಿಗೆ ಹೇಗೋ ಹಾಗೆ ವಿಧೇಯರಾಗಿರ್ಬೇಕು. ಬೈಬಲ್ ಹೇಳಿದೆ, ನಾನು ಹೇಳ್ತಿಲ್ರಿ. ಸರಿ, ಪುರುಷರೇ ನೀವು ಹೇಗಿರ್ಬೇಕಂತ ಬೈಬಲ್ ಹೇಳ್ತದೆ? ಬೇರೆ ಹೆಂಗಸರೆಲ್ಲ ಮಾತಾಡಿದ್ರೆ ಪ್ರೀತಿದ ಮಾತಾಡ್ತೀವಿ, ನಗಾಡ್ಕೊಂಡು ಮಾತಾಡ್ತೀವ, ವೈಂಜಿ ಪೇಸುವಮ್ಮ ತಾವು ಕೊಂಡಾಡಿ ಬಂದ ಪೇಸನ ಅವಳ ಆಯಸೆ, ಯಾರಪ್ಪ ನಮ್ಮನೆ ಯಜಮಾನಪ್ಪನ ಹುಚ್ಚಪ್ಪ, ಅವನ್ ಯಾಕೆ ಮನೆಗೆ ಬರ್ತಾನೋ, ಅಯ್ಯಪ್ಪ ಬಂದ್ರೆ ರಾತ್ರಿ 10 ಗಂಟೆಗೆ ಬಂದ್ರೆ ಚೆನ್ನಾಗಿರುತ್ತೆ, ಸೈಲೆಂಟ್ ಆಗಿ ಎಲ್ಲರೂ ನಾವು ಮಲಗೋ ಇದ್ರಲ್ಲಿ ಇರ್ತೀವಿ, ಬಂದು ತಿಂದ್ಬಿಟ್ಟು ಆಗಿ ಬಿದ್ಕೊಂಡ್ರೆ ಚೆನ್ನಾಗಿ. ಪುರುಷರು ಏನ್ ಮಾಡ್ಬೇಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ನಿಮ್ಮ ಪತ್ನಿಯರನ್ನು ಪ್ರೀತಿಸಬೇಕು. ಹೇಗೆ ಪ್ರೀತಿಸಬೇಕು? ನಿಮ್ಮಂತೆಯೇ ಪ್ರೀತಿಸಬೇಕು. ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಸಭೆಗಾಗಿ ತನ್ನ ಪ್ರಾಣವನ್ನು ಕೊಡುವಷ್ಟು ಪ್ರೀತಿಸಿದನೋ ಹಾಗೆ ನಿಮ್ಮ ನಿಮ್ಮ ಪತ್ನಿಯರನ್ನು ಪ್ರೀತಿಸಬೇಕಂತ ಬೈಬಲ್ ಹೇಳುತ್ತೆ. ಕೇಳಂಗಿಲ್ಲ, ಅದರ ಪ್ರಕಾರ ಮಾಡಂಗಿಲ್ಲ.
ಅದು ಬೈಬಲ್ನಲ್ಲಿ ಇದೆ ರೀ, ಅದು ಚರ್ಚ್ನಲ್ಲಿ. ಪಾಸ್ಟರ್ ಹೇಳಿದ್ರೆ ಕೇಳ್ತೀವಿ ನಾವು, ಗಂಡ ಹೇಳಿದ್ರೆ ಕೇಳೋದಿಲ್ಲ. ಪಾಸ್ಟರ್ ಯಾರು? ಪಾಸ್ಟರ್ ಯಾರ್ರಿ ನಿಮ್ಮ ಮನೆಗೆ? ಪಾಸ್ಟರ್ಗೂ ನಿಮ್ಮ ಮನೆಗೂ ಸಂಬಂಧ ಏನಿಲ್ಲ, ಅವನ ಒಬ್ಬ ಬೋಧಕ ಅಷ್ಟೇ. ಆದ್ರೆ ನಿಮ್ಮ ಮನೆಯ ಯಜಮಾನ ಯಾರು? ನಿಮ್ಮ ಮನೆಗೆ ಯಜಮಾನ್ರಿ ಯಾರು ಪುಷ್ಪಕ್ ಅವ್ರೆ? ನಿಮ್ಮ ಯಜಮಾನ್ರೇ ನಿಮ್ಮ ಕುಟುಂಬದ ಯಜಮಾನ. ನಿಮ್ ಗಂಡ ಇದಾರೆ ನೋಡ್ರಿ, ಅವರೇ ನಿಮ್ ಕುಟುಂಬದ ಯಜಮಾನ, ಪಾಸ್ಟರ್ ಅಲ್ಲ. ಪಾಸ್ಟರ್ ಮಾತು ಕೇಳ್ತೀನಂತಾರ, ತನ್ನ ಗಂಡ ಹತ್ರ ಮಾತು ಕೇಳೋದಿಲ್ಲ. ಇದನ್ನ ದೇವರ ವಾಕ್ಯ ಹಾಗೆ ಹೇಳುತ್ತಾ, ಬೋಧಕರ ಮಾತು ಕೇಳ್ರಿ, ಗಂಡದ್ರ ಮಾತು ಕೇಳ್ಬೇಡ್ರಿ ಅಂತ ಹೇಳುತ್ತಾ. ಬೋಧಕನ ಬೋಧನೆಯನ್ನು ಕೇಳಿ ನಡೀರಿ, ನೀವು ಪರಲೋಕ ಹೋಗ್ತೀರಿ. ನಿಮ್ಮ ಗಂಡಂದರ ಮಾತಿಗೂ ವಿಧೇಯರಾಗಿರ್ರಿ, ನಿಮ್ಮ ಕುಟುಂಬ ಶಾಂತಿ ಸಮಾಧಾನದಲ್ಲಿ ಇರ್ತದೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನನ್ನು ಮುಖ್ಯೋಪಾಧ್ಯಾಯನೇ ಎಂದು ಕರೀತೀರಿ, ಗುರುವೇ ಎಂದು ಕರೀತೀರಿ. ಆದ್ರೆ ಈ ಗುರುಗಳು ಬೋಧಿಸಿದ ಬೋಧನೆಗಳ ಪ್ರಕಾರ ನೀವು ಯಾಕೆ ಮಾಡೋದಿಲ್ಲ? ಅವತ್ತು ಯೇಸು ಕ್ರಿಸ್ತನು ಹೇಳ್ತಿದ್ರ, ಮೊದಲನೇ ಶತಮಾನದಲ್ಲಿ. ಇಂದು ನಾನು ಕೇಳ್ತಾ ಇದ್ದೇನೆ, ಒಬ್ಬ ಬೋಧಕನಾಗಿ ನನ್ನನ್ನು ಪಾಸ್ಟ್ರೇ ಎಂದು ಕರೆಯುವ ನೀವು, ಬೋಧಕನೇ ಎಂದು ಕರೆಯುವ ನೀವು, ನಾನು ಬೋಧಿಸುವ ಈ ವಾಕ್ಯದಿಂದ ತೆಗೆದು ಬೋಧಿಸುವ ಬೋಧನೆಗಳನ್ನು ನೀವು ಯಾಕೆ ಕೇಳಿ ನಡೆಯುವುದಿಲ್ಲ? ಚಿಕ್ಕ ವಿಷಯ, ಚಿಕ್ಕ ವಿಷಯ, ಹನಿ ಕೂಡಿದ್ರೆ ಹಳ್ಳ. ಚಿಕ್ಕ ವಿಷಯ ಮಿಸ್ಟೇಕ್ ಮಾಡಿದ್ದೇವೆ ನಾವು, ಹೇಳ್ಕೊತೀವಿ ಚಿಕ್ಕ ವಿಷಯ, ಅದ್ರಲ್ಲಿ ತಾನೇ ಮಿಸ್ಟೇಕ್ ಮಾಡಿ. ಚಿಕ್ಕ ವಿಷಯ ಎಲ್ಲ ಸೇರಿ ಗಂಟಾಗಿ ದೊಡ್ಡ ವಿಷಯ ಆಗ್ಬಿಟ್ಟಿರುತ್ತೆ. ಆಮೇಲೆ ನಮ್ಮ ಕಣ್ಣ ಮುಂದೆ ನಿಂತ್ಕೊಂಡಿರುತ್ತೆ, ಅಯ್ಯೋ ಇಷ್ಟು ದೊಡ್ಡ ವಿಷಯ ಆಗ್ಬಿಡ್ತು ಅಂತ ಅವಾಗ ಯೋಚನೆ ಮಾಡ್ತೀವಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಹಾಗಿರ್ಬಾರ್ದು. ಸಭೆಯು ಎಚ್ಚರಿಕೆಗೊಳ್ಬೇಕು. ನೀವು ಅಂದ್ಕೊಂಡಿದ್ದೀರಿ, ಕೆಟ್ಟ ಮಾತು ಮಾತಾಡಿದ್ರೆ ಪಾಪ, ಎಣ್ಣೆ ಹೊಡೆದ್ಬಿಟ್ರೆ ಪಾಪ, ವ್ಯಭಿಚಾರ ಮಾಡಿದ್ರೆ ಪಾಪ, ವಿಗ್ರಹಾರಾಧನೆ ಮಾಡಿದ್ರೆ ಪಾಪ. ಆದ್ರೆ ಗಂಡನ ಮಾತಿಗೆ ವಿಧೇಯರಾಗ್ಲಿಲ್ಲ, ಅದು ಪಾಪ ಅಲ್ಲ. ಪಾಸ್ಟರ್ ಬೋಧಿಸಿದಾರ, ಅದನ್ನ ಕೇಳಿ ನಡೀಲಿ, ಅದೆಲ್ಲ ಪಾಪ ಇಲ್ಲ. ಹಾಗೆ ತಾನು ಅನ್ಕೊಂಡಿರ್ತೀವಿ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ನಾನು ಏನೇನು ಹೇಳಿದ್ದೇನೋ ಅವುಗಳೆಲ್ಲವನ್ನು ನೀವು ಕೈಕೊಂಡು ನಡಿಬೇಕು. ಯಾಕೆಂದ್ರೆ ನನ್ನನ್ನು ಗುರುವೇ ಎಂದು ಕರೀತೀರಿ. ಗುರುಗಳ ಬೋಧನೆಗೆ ಶಿಷ್ಯರುಗಳು ವಿಧೇಯರಾಗಬೇಕೆಂದು ಕರ್ತನು ಹೇಳ್ತಾನೆ. ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 23ನೇ ವಚನ ಓದಿ ನೋಡೋಣ್ರಿ. ಯೋಹಾನ್ನ 7ನೇ ಅಧ್ಯಾಯ 23ನೇ ವಚನ. ಆದಾಗ್ಯೂ ಕರ್ತನ ಸ್ತೋತ್ರ ಮಾಡಿದ ನಂತರ 7ನೇ ಅಧ್ಯಾಯದ 23ನೇ ವಚನ. ಒಬ್ಬ ಮನುಷ್ಯನು ಮೋಶೆಯ ನ್ಯಾಯ ಪ್ರಮಾಣವನ್ನು ಮೀರದ ಹಾಗೆ ಸಬ್ಬತ್ ದಿನದಲ್ಲಿ ಸುನ್ನತಿಯನ್ನು ಮಾಡಿಸಿಕೊಂಡರೆ, ನಾನು ಒಬ್ಬ ಮನುಷ್ಯನನ್ನು ಸಬ್ಬತ್ ದಿನದಲ್ಲಿ ಸಂಪೂರ್ಣವಾಗಿ ಸ್ವಸ್ಥ ಮಾಡಿ ನನ್ನ ಮೇಲೆ ನೀವು ಕೋಪಗೊಳ್ಳುತ್ತೀರೋ? ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಫರಿಸಾಯರು ಮತ್ತು ಶಾಸ್ತ್ರಿಗಳ ಬೋಧನೆಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಯಾವಾಗಲೂ ಲೀಗಲಿಸಂ ಅಂದ್ರೆ ಇದು ಸರಿ ಇದು ತಪ್ಪು, ಸಂದರ್ಭ ನೋಡಂಗಿಲ್ಲ. ಇದು ಸರಿ ಇದು ತಪ್ಪು, ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು, ಅಷ್ಟು ಗೊತ್ತು ಅವರಿಗೆ. ಸಂದರ್ಭ ಸನ್ನಿವೇಶಗಳನ್ನು ನೋಡಿ ಇಂಥ ಸಮಯದಲ್ಲಾದ್ರೂ ಇದನ್ನು ಮಾಡಬಹುದಾ ಮಾಡಬಾರ್ದ ಹಂಗೆ ವಿಚಾರ ಮಾಡುವಂತಹ ನೆಲೆಯಲ್ಲಿ ಅವರುಗಳು ಇರ್ತಿರ್ಲಿಲ್ಲ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ಒಬ್ಬ ಮನುಷ್ಯನನ್ನು ಸೌಖ್ಯಪಡಿಸ್ತಾರೆ. ಅವನು ಸೌಖ್ಯಪಡಿಸಿದ್ದಕ್ಕೆ ಇವರುಗಳು ಯೇಸುವಿನ ಮೇಲೆ ಕೋಪಗೊಳ್ತಾರೆ. ಯೇಸು ಕ್ರಿಸ್ತನ್ ಕೇಳ್ತಾರೆ, ಸಬ್ಬತ್ ದಿನದಲ್ಲಿ ನ್ಯಾಯ ಪ್ರಮಾಣವನ್ನು ಮೀರದ ಹಾಗೆ ನೀವು ಸುನ್ನತಿ ಮಾಡಿಸ್ಕೊಳ್ತೀರಿ. ಅಂದ್ರೆ ಸುನ್ನತಿ ಮಾಡುವ ಕಾರ್ಯವನ್ನು ಸಬ್ಬತ್ ದಿನಗಳಲ್ಲಿ ಮಾಡ್ತಿರ್ತಿದ್ರು. ಯಾಕಾಗಿ ಅಂತ ಕೇಳಿದ್ರೆ, ನ್ಯಾಯ ಪ್ರಮಾಣದಲ್ಲಿ ಬರೆದಿದೆ ಸುನ್ನತಿ ಮಾಡಿಸ್ಕೋಬೇಕಂತ. ಹಾಗಾಗಿ ಅದು ಸಬ್ಬತ್ ದಿನವಾಗಿರ್ಲಿ ಯಾವ ದಿನವಾಗಿರ್ಲಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಒಂದು ಕೆಲಸವೇ, ಸುನ್ನತಿ ಮಾಡೋದು ಒಂದು ಕೆಲಸವೇ, ಅದನ್ನು ಮಾಡ್ತೀರಿ. ಆದ್ರೆ ಒಬ್ಬ ಮನುಷ್ಯನನ್ನು ನಾನು ಸೌಖ್ಯಪಡಿಸಿದ್ರೆ ನನ್ನ ಮೇಲೆ ಯಾಕೆ ನೀವು ಕೋಪಗೊಳ್ತೀರಿ ಅಂತ. ಆ ಮನುಷ್ಯನಿಗೆ ಏನಾಗಿದೆ ಅಂದ್ರೆ, ಹಲವು ಕಾಲಗಳಿಂದ ಬಾಧೆಯಲ್ಲಿ ಒಳಗಾಗಿರ್ತಾನೆ. ಅವನಿಗೆ ಸೌಖ್ಯಪಡಿಸಿದ್ರೆ ಅದನ್ನು ಮಾಡಬಾರ್ದು, ಅದು ಕೆಲಸ, ಅದನ್ನು ನೀವು ಮಾಡಬಾರ್ದು ಅಂತ ಹೇಳ್ತೀರಿ. ಅವನ ಕಷ್ಟ ಅವನಿಗೆ ಗೊತ್ತು.
ಅವನು ಏನ್ ಕಷ್ಟ ಪಡ್ತಿದ್ದಾನೋ ಅದು ದೇವರಾಗಿರುವ ನನಗೆ ಗೊತ್ತು. ನಿಮ್ಗೇನ್ ಗೊತ್ತು? ಲೀಗಲಿಸಂ ಮಾತಂದ್ರೆ ನ್ಯಾಯ ಪ್ರಮಾಣ ಮಾತಾಡೋದು, ಅದು ನಿಮಗೆ ಗೊತ್ತು. ಅದು ಹಂಗಿದೆ ಹಾಗೆ ಮಾಡ್ಬೇಕು, ಇದು ಹಿಂಗಿದೆ ಹೀಗೆ ಮಾಡ್ಬೇಕು, ಅಷ್ಟೇ ಗೊತ್ತು. ಸಂದರ್ಭ ಸನ್ನಿವೇಶಗಳು ಏನಿವೆ? ಮೊನ್ನೆ ದಿವಸದಲ್ಲಿ ನಮ್ಮಲ್ಲಿರುವಂತ ನವೀನ್ ಒಂದು ಇಂಟರ್ವ್ಯೂಗೆ ಹೋಗಿದ್ದ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಇದೆ, ಅವರು ಇಲ್ಲಿಂದ ಲಿಂಗರಾಜಪುರದವರೆಗೆ ಹೋಗ್ಬೇಕು. ಒಂದು ಮುತ್ತೂಟ್ ಫೈನಾನ್ಸ್ ಮಾಡ್ತಾರೆ ನೋಡ್ರಿ, ಚಿನ್ನೆಲ್ಲ ಇಟ್ಕೊಂಡು ದುಡ್ಡು ಕೊಡ್ತಾರಲ್ಲ, ಆ ಒಂದು ಆಫೀಸು, ಚಿನ್ನ ಇಟ್ಕೊಂಡು ದುಡ್ಡು ಕೊಡುವ ಬ್ಯಾಂಕ್ ಅದು. ಮುತ್ತೂಟ್ ಬ್ಯಾಂಕ್ ನಲ್ಲಿ ಒಂದು ಇಂಟರ್ವ್ಯೂ ಇದೆ, ಇನ್ನು ಅರ್ಧ ಗಂಟೆಯಲ್ಲಿ ನೀವು ಇಲ್ಲಿಗೆ ಬರಬೇಕು ಅಂತ ಕರೆದಿದ್ದಾರೆ ಫೋನ್ ಮಾಡಿ. ಕರೆದ ಸಮಯದಲ್ಲಿ ತಕ್ಷಣ ಬೇರೊಬ್ಬರಿಗೆ ಫೋನ್ ಮಾಡ್ತಿದ್ದಾರೆ, ನೀವು ದಯವಿಟ್ಟು ಬೇಗ ಬನ್ನಿ, ನನಗೆ ಕರ್ಕೊಂಡೋಗಿ ಲಿಂಗರಾಜಪುರ ಬಿಡ್ಬೇಕು. ಆ ವ್ಯಕ್ತಿ ಅವರು ಬಹಳ ಬ್ಯುಸಿಯಾಗಿ, ಅವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ, ಅವ್ರು ಆ ಕೆಲಸ ಬಿಟ್ಟು ಬರ್ಲಿಕ್ಕಾಗತ್ತ ಒಂದು ಪರಿಸ್ಥಿತಿ. ಈಗ ಅವ್ರು ಬರದೇ ಹೋದ್ದರಿಂದ ಇವರ ಮನೆಯಲ್ಲಿ ಸಿಟ್ಟು ಬಂದಿದೆ. ನಾವು ಅರ್ಜೆಂಟ್ಗೆ ಕರೆದಿದ್ದು ಬರಲಿಲ್ಲ, ಸಿಟ್ಟು ಬಂದಿದೆ. ಸರಿ, ಇವರ ಸಿಟ್ಟು ಇವರಿಗೆ ನ್ಯಾಯ, ಅವರ ಕೆಲಸ ಅವರಿಗೆ ನ್ಯಾಯ. ಸರಿ, ಅಲ್ಲಿಂದ ಏನೋ ಮಾಡಿ ಊಬರ್ ಆಟೋ ಬುಕ್ ಮಾಡಿ ಇಲ್ಲಿಂದ ಲಿಂಗರಾಜಪುರಕ್ಕೆ ಹೋದ್ರೆ ಲೊಕೇಶನ್ ತೋರಿಸುವ ಸ್ಥಳ ಅಲ್ಲೇ ಇದೆ, ಅಲ್ಲಿ ಹೋಗಿ ಆಟೋ ಇಳಿದಿದ್ದಾರೆ, ಹೆಚ್ಚುವರಿಯಾದ ಹಣವನ್ನು ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಆ ಮುತ್ತೂಟ ಆಫೀಸ್ ಇಲ್ಲ. ಈಗ ಅದನ್ನು ಹುಡುಕ್ಬೇಕಾದ ಒಂದು ಸನ್ನಿವೇಶ, ಟೈಮ್ ಮೀರಿ ಹೋಗ್ತಾ ಇದೆ. ಈಗ ಇನ್ನೂ 10 ನಿಮಿಷ ಬಾಕಿ ಇದೆ. ಇದರ ಒಳಗೆ ಇಂಟರ್ವ್ಯೂಗೆ ಕರೆದಿರುವಂತಹ ಆಫೀಸರ್ನ ಮುಂದೆ ನಿಲ್ಲಬೇಕಾಗಿದೆ. ಟೈಮ್ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಅವ್ರು ರಿಜೆಕ್ಟ್ ಮಾಡ್ಬಿಡ್ತಾರೆ. ಸರಿ, ಈಗ 10 ನಿಮಿಷದ ಒಳಗೆ ಹೋಗ್ತೀವಿ. ಮತ್ತೆ ಹುಡುಕಾಡಿ ಇವರು ಹೋಗ್ಬೇಕಾಗಿರೋ ಸ್ಥಳ ಎಷ್ಟು ದೂರ ಇದೆ ಅಂದ್ರೆ ಇನ್ನೂ 1.5 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ. ಒಬ್ಬ ಹುಡುಗ ಗೇಮ್ ಮಾಡ್ತಿದ್ದಾನೆ. ಏನ್ ಗೇಮ್ ಮಾಡ್ತಿದ್ದಾನೆ? ಪಬ್ಜಿ ಅಂತೆ. ಈ ಪಬ್ಜಿ ಅಂದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಕೆಜೆ ಬೈಬಲ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಿದ್ದಾಗ ಅಲ್ಲಿ ಅವರಿಬ್ರು ಹುಡುಗರು ಸಾಯಂಕಾಲದಲ್ಲಿ ಅವರು ಇವರು ಆಡುವರಂತೆ ಪಬ್ಜಿ. ಅದನ್ನ ಹೇಳೋರು, ಅದನ್ನ ಕೇಳಿಸ್ಕೊಂಡಿದ್ದೀನಿ. ಅದು ಬಹಳ ಇಂಟ್ರೆಸ್ಟಿಂಗ್ ಗೇಮ್ ಅಂತೆ. ಅದರ ಒಳಗೆ ಹೋಗ್ಬಿಟ್ರೆ, ಕೆಲವರು ಇರ್ತಾರೆ ನೋಡ್ರಿ, ಟಿವಿ ಒಳಗೆ ಹೋಗ್ಬಿಟ್ರೆ ಹೊರಗಡೆ ಬರೋದಕ್ಕೆ ಗಂಟೆಗಳು ಬೇಕಾಗತ್ತೆ ಅವ್ರಿಗೆ. ಅದ್ರ ಒಳಗೆ ಇರ್ತಾರೆ, ಕಣ್ಣು ಮಿಟ್ಕಿಸ್ಲಿಕ್ಕೂ ಆಗಲ್ಲ. ಅವಾಗ ಕಣ್ಣುಗಳಿಗೆ ಕ್ಲಿಪ್ ಹಾಕ್ಬಿಟ್ಟಿರ್ತಾರೆ. ಹಾಗೆ ಇರ್ತದ ಕಣ್ಣುಗಳು. ದೇವರು ಮಿಟಕಿಸುವ ರೆಪ್ಪೆಗಳನ್ನು ಕೊಡಿದ್ರೆ ಯಾಕೆ ಗೊತ್ತ್ರಿ? ಕಣ್ಣಿಗೆ ಯಾವಾಗ್ಲೂ ತೇವ ಇರಬೇಕು. ತೇವ ಇಲ್ಲ ಅಂದ್ರೆ ಕಣ್ಣಿನ ಮಸೂರ ಒಣಗಿ ಹೋಗ್ತಾ ಇರುವಲ್ಲಿ ಅದರ ದೃಷ್ಟಿ ಮಾಪನವನ್ನು ಕಳ್ಕೊಂತದೆ. ಅದಕ್ಕೆ ದೇವರೇನ್ ಮಾಡಿದಾರ? ನೀರು ಇರುವಂತಹ ಪೊರೆಗಳನ್ನು ಇಟ್ಟಿದಾರ, ಅದು ಮಿಟ್ಕಿಸ್ತಾ ಇರ್ಬೇಕು. ಇವ್ರು ಏನ ಅಲರ್ಟ್ ಆಗ್ಬಿಟ್ಟಿರ್ತಾರ ಹಾಗೇ ಆ ಟಿವಿ ಒಳಗೆ. ಈಗ ಅದೇನು ಪಬ್ಜಿ ಅಂತ ಹೇಳ್ತಾರೆ, ಅದರ ಒಳಗೆ ಹೋಗ್ಬಿಟ್ರೆ ಹೊರಗಡೆ ಬರ್ಲಿಕ್ಕೆ ಆ ಗೇಮ್ ಮುಗಿಬೇಕು, ಅಷ್ಟವರೆಗೆ ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಆದ್ರೆ ಒಬ್ಬ ಹುಡುಗ ಕೂತ್ಕೊಂಡು ಪಬ್ಜಿ ಆಡ್ತಾ ಇದ್ದಾನ ಮೊಬೈಲ್ ಇಟ್ಕೊಂಡು, ತುಂಬಾ ಇಂಟ್ರೆಸ್ಟ್ ಆಗಿ. ಆ ಹುಡುಗನ ಹತ್ರ ನವೀನನ್ನ ಹೋಗಿದ್ದಾರೆ. ಹೋಗಿ ಮಾತಾಡ್ತಾರಲ್ಲ, ಇವಾಗೆಲ್ಲ ಟ್ರೆಂಡ್ ಆಗಿ ಏನ್ ಮಾತಾಡ್ತಾರ, ಬ್ರದರ್ ಅಂತ ಕೇಳಂಗಿಲ್ಲ, ಬ್ರದರ್ ಅದಕ್ಕೆ ಶಾರ್ಟ್ ಫಾರ್ಮ್ ಬಂದಿದೆ. ಅದನ್ನ ಅದು ಇದೆ, ಬ್ರೋ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳು ಬ್ರೋ. ಏಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು ಹೀಗೆ ಹೇಳ್ತಾ ಇದ್ದೀನಿ. ತಕ್ಷಣದಲ್ಲಿ ಪಬ್ಜಿಯನ್ನು ಬಿಟ್ಟು ಅವನೆದ್ದು ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ವಾಹನವನ್ನು ತರಿಸಿಕೊಂಡು ಆ 2 ವೀಲರ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮುಂದ್ಗಡೆಗೆ ಬಿಟ್ಟಿದ್ದಾನಂತು. ಆಫೀಸ್ ಮೆಟ್ಲ ಹತ್ರ ಬಿಟ್ಟಿದ್ದಾನ. ಅವನ್ ಯಾರಂತ ನವೀನ್ಗೆ ಗೊತ್ತಿಲ್ಲ, ನವೀನ್ ಯಾರಂತ ಅವನಿಗೆ ಗೊತ್ತಿಲ್ಲ. ಇವರಿಬ್ರು ಸ್ನೇಹಿತರಲ್ಲ, ಬೇರೆ ಬೇರೆಯವರು. ಅವನು ಆಟದಲ್ಲಿ ಬಹಳ ಆಸಕ್ತಿಯಲ್ಲಿದ್ದಾನ. ಆದ್ರೆ ಇವನ ಟೈಮ್ ಹೋಗ್ತಾ ಇದೆ. ಈಗ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು, ವಿದ್ಯಾಭ್ಯಾಸ ಮುಗಿಸಿ 1 ವರ್ಷ ಮುಗಿದೋಗಿದೆ, ಇನ್ನು ಕೆಲಸನೇ ಸಿಗ್ತಾ ಇಲ್ಲ. ಈಗ ಯಾವುದೋ ಒಂದು ಕೆಲಸ ಸಿಗ್ತದಂದ್ರೆ ಇವಾಗ ವಾಹನ ವಸತಿ ಆಗ್ಲಿಲ್ಲ ಮೊದಲನೇದಾಗಿ, 2ನೇದಾಗಿ ವಿಳಾಸ ಸರಿಯಾಗಿ ಸಿಗ್ಲಿಲ್ಲ, ಈಗ 3ನೇದಾಗಿ ಟೈಮ್ ಹೋಗ್ಬಿಟ್ಟಿದೆ. ಇಂಥ ಸಮಯದಲ್ಲಿ ಅವನು ಆಫೀಸ್ ಮೆಟ್ಲ ಹತ್ರ ಬಿಟ್ಬಿಟ್ಟು ಇದೇ
ಬ್ರೋ ಇದೆ, ಹೋಗಿ ನಿಲ್ಲುವ ಸಮಯ ಸರಿಯಾಗಿದೆ, ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ಆಗಿದೆ. ಆ ಹುಡುಗಂದು ಫೋನ್ ನಂಬರ್ ತಗೊಂಡ್ಬಂದಿದ್ದಾರೆ, ಅವನಿಗೆ ಫೋನ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ಸಹೋದರ, ನೀನ್ ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್ ಅಂದ್ರೆ ಅದೆಲ್ಲ ದೇವರ ಯೋಜನೆ ಬ್ರೋ. ಅವನಿಗೆ ಗೊತ್ತಿದೆ ದೇವರ ಯೋಜನೆ. ನೋಡಿ, ಸಂದರ್ಭ ಸನ್ನಿವೇಶಗಳು ನಮಗೂ ಬರ್ತವೆ. ಇದರಿಂದ ನಾವೇನ್ ಕಲೀಲಿಕ್ಕಿದೆ? ನಮಗೆ ಎಷ್ಟೇ ಅರ್ಜೆಂಟ್ ಕೆಲಸ, ನಮಗೆ ಎಷ್ಟೇ ಆಸಕ್ತಿಯಾದ ವಿಷಯಗಳಿರಬಹುದು, ಒಬ್ಬರು ಅಪಾಯ ಅಥವಾ ಅತ್ಯವಶ್ಯ ವಿಷಯ ಅಂದಾಗ ಪಬ್ಜಿ ಮುಖ್ಯನಾ, ಇವರ ಇಂಟರ್ವ್ಯೂ ಮುಖ್ಯನಾ? ಯಾರೋ ಇರಬಹುದು, ನಮ್ಮ ಆಸಕ್ತಿ ಬೇರೆ ಯಾವ್ದ್ರಲ್ಲೂ ಇರಬಹುದೇನ. ಈಗ ಇದು ಮುಖ್ಯನಾ, ಇದು ಮುಖ್ಯನಾ ಡಿಸೈಡ್ ಮಾಡಬೇಕಾದಂತ ಒಂದು ನೆಲೆಯಲ್ಲಿ ಬಂದು ಅತ್ಯವಶ್ಯಕವಾದದ್ದು ಏನಿದೆಯೋ ಅದನ್ನು ಮೊದಲು ಮಾಡಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಸಬ್ಬತ್ ದಿನದಲ್ಲಿ ಈ ಫರಿಸಾಯರುಗಳು, ಶಾಸ್ತ್ರಿಗಳು ಏನ್ ನೋಡ್ತಾ ಇದ್ದಾರೆ? ಯೇಸು ಇವತ್ತು ಏನಾದರೂ ಕೆಲಸ ಮಾಡ್ತಾರಾ? ಯೇಸುವನ್ನು ತಪ್ಪಿನಲ್ಲಿ ಕಂಡುಹಿಡಿಬೇಕು. ಯೇಸು ಕ್ರಿಸ್ತನ ಅವತ್ತು ಒಂದು ಸ್ವಸ್ಥತೆಯನ್ನು ಮಾಡ್ತಾರೆ, ಒಂದು ಅದ್ಭುತವನ್ನು ಮಾಡ್ತಾರೆ. ಇವರಿಗೆ ಅದು ಇಷ್ಟ ಇಲ್ಲ. ಈಗ ಯೇಸುವನ್ನು ತಪ್ಪಿದಸ್ತನೆಂದು ಗುರುತಿಸಬೇಕು. ಯೇಸು ಕ್ರಿಸ್ತನ ಹೇಳ್ತಾರೆ, ಸಬ್ಬ ದಿನದಲ್ಲಿ ನೀವು ಸುನ್ನತಿ ಮಾಡಿಸ್ಕೋತೀರಲ್ಲ, ಅದು ಕೆಲಸ ಅಲ್ವಾ? ಅದು ಒಂದು ಕೆಲಸ. ಕೇಳಿದ್ರೆ ಅದು ನ್ಯಾಯ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ನ್ಯಾಯ ಪ್ರಮಾಣದಲ್ಲಿ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸುವಂತಿಲ್ವಾ? ಅವನೊಂದು ಬಾಧೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ, ಅವನಿಗೆ ಸಹಾಯ ಮಾಡುತ್ತಿಲ್ವಾ? ನಿಮ್ಮ ಒಂದು ಕತ್ತೆಯೋ ಅಥವಾ ಕುರಿಯೋ ಬಾವಿಯ ಒಳಗೆ ಬಿದ್ದುಬಿಟ್ರೆ ಸಬ್ಬತ್ತಿನ ಇದು ಬಿಟ್ಬಿಡ್ತೀನಿ, ಸತ್ತೋಗ್ಲಿ ಅಂತ ಬಿಟ್ಬಿಡ್ತೀರಾ? ಇಮಿಡಿಯೇಟ್ಲಿ ಹೋಗಿ ತೆಗಿತೀರಿ. ಆದ್ರೆ ಒಬ್ಬ ಮನುಷ್ಯನನ್ನು ಅವನು ಇರುವಂತಹ ಪರಿಸ್ಥಿತಿಯಿಂದ ನಾನು ಪೂರ್ಣ ಸೌಖ್ಯಗೊಳಿಸಿದ್ರೆ ನನ್ನ ಮೇಲೆ ಸಿಕ್ಕುಕೊಳ್ತೀರಿ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಸಭೆಯೇ, ಇಂದು ನಾವು ಯಾವ ನೆಲೆಯಲ್ಲಿದ್ದೇವೆ? ನಾವು ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ನೋಡಬೇಕು. ಇಬ್ರಿಯ ಭಾಷೆಯ ಬೈಬಲ್ನ ಓದ್ಬೇಕಂದ್ರೆ ಅದಕ್ಕೆ ಸ್ವರಗಳಿಲ್ಲದ ಒಂದು ಬೈಬಲ್, ಅನ್ಸೈಂಟ್ ಹೀಬ್ರೂ ಅಂತ ಹೇಳ್ತೀವಿ. ಇದು ಈಗ ಇರುವಂತ ಬೈಬಲ್ಗೆ ಸ್ವರಗಳಿವೆ, ಆದರೆ ಅನ್ಸೈಂಟ್ ಹೀಬ್ರೂಗೆ ಸ್ವರಗಳಿಲ್ಲದ ಒಂದು ಬೈಬಲ್. ಅದರಲ್ಲಿ ಬರೀ ಕಾನ್ಸನೆಂಟುಗಳು ಮಾತ್ರ ಇರ್ತವೆ, ಅಂದ್ರೆ ವ್ಯಂಜನಗಳು ಮಾತ್ರ ಇರ್ತವೆ, ಸ್ವರವೇ ಇರೋದಿಲ್ಲ. ಅದನ್ನು ಓದ್ಬೇಕಂದ್ರೆ ಸಂದರ್ಭ ಗೊತ್ತಿದ್ರೆ ಮಾತ್ರ ಈ ಪದವನ್ನು ಹೇಗೆ ಉಚ್ಚರಿಸಬೇಕಂತ ಗೊತ್ತಾಗ್ತದೆ. ಬಿಟ್ರೆ ಸಂದರ್ಭ ಗೊತ್ತಿಲ್ಲದೆ ಆ ಪದವನ್ನು ಉಚ್ಚರಿಸಲಿಕ್ಕೆ ಅವರಿಗೆ ಆಗೋದಿಲ್ಲ. ನೋಡುವಾಗ ಇಬ್ರಿಯ ಭಾಷೆಯ ಜನಗಳಿಗೆ ಸಂದರ್ಭ ಮುಖ್ಯವಾ ಅಥವಾ ಬರಹಗಳು? ನೋಡಿದ್ರೆ ಸಂದರ್ಭವನ್ನು ಇಟ್ಟುಕೊಂಡೇ ಬರಹಗಳನ್ನು ಗುರುತಿಸುವವರು. ಆದ್ರೆ ಈಗ ಯೇಸು ಕ್ರಿಸ್ತನ ಮುಂದೆ ಸಂದರ್ಭವನ್ನು ಮರೆತಿದ್ದಾರೆ, ಬರಹಗಳನ್ನು ಗುರುತಿಸ್ತಾ ಇದ್ದಾರೆ. ನಾವು ಅನೇಕ ಸಮಯದಲ್ಲಿ ನಮ್ಮ ಕಾರ್ಯಗಳಿಗೆ ಬೇರೆಯವ್ರನ್ನ ಯಾರನ್ನೋ ತಪ್ಪು ಹೊರಿಸಬೇಕಂದ್ರೆ ನಾವೇನ್ ಮಾಡ್ತೀವಿ? ಸಂದರ್ಭಗಳನ್ನು ಬಿಟ್ಬಿಡ್ತೇವೆ, ಬರಹಗಳನ್ನ. ಬೈಬಲ್ ಅಲ್ಲಿ ಹಂಗ್ ಬರ್ತಿದ್ದಿಲ್ಲ, ನೀ ಯಾಕೆ ಹಿಂಗ್ ಮಾಡ್ತೀವಿ? ಬೈಬಲ್ ಅಲ್ಲಿ ಹಿಂಗ್ ಬರ್ತಿಲ್ಲ, ಇದು ಯಾಕೆ ಹಿಂಗ್ ಮಾಡ್ತೀವಿ? ಅದು ಯಾಕೆ ಹಿಂಗ್ ಮಾಡ್ತೀವಿ? ಇಲ್ಲ, ಅವ್ರು ಯಾಕೆ ಹಿಂಗ್ ಮಾಡಿದ್ರಂತ ಗೊತ್ತಾಗಂಗಿಲ್ಲ. ಅದು ಮಾಡ್ಬೋದು, ಇದನ್ನೇ ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮತ್ತು ನನ್ನ ಮಾನಸಿಕ ಪರಿಸ್ಥಿತಿ ಹೇಗಿದೆ? ಸಂದರ್ಭಗಳನ್ನು ಗುರುತಿಸಲಿಕ್ಕೆ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನು ಬರುವುದಕ್ಕೆ ಕಾಲವು ಎಲ್ಲಾ ಸೂಚನೆಗಳನ್ನು ಕೊಡ್ತಾ ಇದೆ. ಪ್ರಪಂಚದಾದ್ಯಂತ ಇವತ್ತಿನ ತುರ್ಕಿ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬಂದಂತ ಒಂದು ಸುದ್ದಿ, ರಾಷ್ಟ್ರದಲ್ಲಿ ಏನ್ ನಡೀತದೆ ಗೊತ್ತ್ರಿ? ತುರ್ಕಿ ಎಂಬುದು ಮೊದಲಿನಿಂದ ಬಂದ ಹೆಸರಲ್ಲ. ಅದಕ್ಕೆ ಟರ್ಕಿ ಅಂತ ಹೇಳ್ತಾರೆ. ಅದು ಮೊದಲಿಂದ ಬಂದ ಹೆಸರಲ್ಲ. ಇಸ್ಲಾಂ ಎಂಬುದು ಇಲ್ಲದೆ ಇರುವುದಕ್ಕೆ ಮೊದಲು ಆ ದೇಶಕ್ಕೆ ಹೆಸರಿದ್ದು ಕಾನ್ಸ್ಟಂಟೈನ್ ನೋಪೆಲ್ ಎಂಬುದಾಗಿ ಅದರ ಹೆಸರು, ಆ ರಾಜ್ಯಕ್ಕೆ ಹೆಸರು. ನಂತರ ಅದನ್ನ ಟರ್ಕಿ ಅಂತ ಮಾಡಿಕೊಂಡ್ರು. 1400ನೇ ವರ್ಷಗಳಿಂದ ಇದ್ದಂತಹ ಬೆಳೆದು ಹೋಗಿದ್ದ ಒಂದು ದೊಡ್ಡ ಚರ್ಚ್. ಆ ಚರ್ಚ್ ಅನ್ನು ಈಗ ಇರುವಂತಹ, ಅವರ ಹೆಸರು ಚೆನ್ನಾಗಿದೆ, ಆ ವ್ಯಕ್ತಿಯ ಹೆಸರು ಹೆರ್ಡಗನ್ ಎಂಬವರು ಈಗ ಅಧ್ಯಕ್ಷರು, ಟರ್ಕಿಗೆ ಅಧ್ಯಕ್ಷರು. ಅವ್ರು ಏನ್ ಮಾಡಿದಂದ್ರೆ ಆ ಚರ್ಚ್ ಅನ್ನು ಮ್ಯೂಸಿಯಂ ಮಾಡಿದ್ರು. ಮೊದಲು ಕಡ್ಡಾಯವಾಗಿ ಯಾರು ಇಲ್ಲಿ ಚರ್ಚ್ ಅಂತ ಬರಬಾರ್ದು, ಇದು ಮ್ಯೂಸಿಯಂ ಆಗ್ಬಿಟ್ಟಿದೆ, ಘೋಷಣೆ ಎಬ್ಬಿಸಿದ್ರು. ದೊಡ್ಡ ಚರ್ಚ್ ಅದು 1400ನೇ ಇಸವಿಯಿಂದ ಈವರೆಗೆ ನಡೆದಂತ ಚರ್ಚ್. ಅದು ಕೆಲವು ತಿಂಗಳುಗಳ ಹಿಂದೆ, ಕೆಲವು ಸಮಯಗಳ ಹಿಂದೆ ಅವ್ರು ಏನ್ ಮಾಡಿದ್ದಾರೆ, ಅದನ್ನು ಮ್ಯೂಸಿಯಂ ಮಾಡಿದ್ರು. ನಂತರ ಅದನ್ನು ಏನ್ ಮಾಡಿದ್ರು ಅಂದ್ರೆ
ಮಸೀದಿ ಮಾಡಬೇಕು. ಈಗ ಅದೊಂದು ಮಸೀದಿ ಆಗಿ ಕಡ್ಡಾಯ ಪೂರ್ವಕವಾಗಿ. ಸರಿ, ಅದರ ನಂತರದಲ್ಲಿ ಈಗ ಒಂದು ಕಾರ್ಯ ನಡೀತಿದೆ. ಈಗ ಮತ್ತೊಂದು ಚರ್ಚ್ ಇದೆ ಅದೇ ಸ್ಥಳದಲ್ಲಿ, ಅಂದ್ರೆ ಅದೇ ಟರ್ಕಿಯಲ್ಲಿ ಕೋರಾ ಎಂಬ ಒಂದು ಚರ್ಚ್. ಆ ಚರ್ಚ್ ಅನ್ನು ಈಗ ಮ್ಯೂಸಿಯಂ ಮಾಡ್ತಾ ಇದ್ದಾರೆ. ಚರ್ಚ್ಗಳು ಅನೇಕ ಸ್ಥಳಗಳಲ್ಲಿ ಮುಚ್ಚಲ್ಪಡ್ತಾ ಇವೆ. ಅನೇಕ ನಮ್ಮ ಭಾರತ ದೇಶದ ಉತ್ತರ ಭಾರತದಲ್ಲಿ ಅನೇಕ ಸೇವಕರುಗಳು ಇವತ್ತು ಒಡೆತ ತಿನ್ನುತ್ತಾ ಅನೇಕ ಚರ್ಚ್ಗಳು ಮುಚ್ಚಲ್ಪಡುತ್ತಾ, ಚರ್ಚ್ಗಳು ಒಡೆದು ಹಾಕಲ್ಪಡ್ತಾ ಇವೆ. ಸಂದರ್ಭವನ್ನು ಗುರುತಿಸ್ತಾ ಇದೆಯಾ ಸಭೆ? ಸಭೆ ಯಾಕೆ ಜಾಗರೂಕವಾಗಿರಬೇಕು? ಸಂದರ್ಭಗಳನ್ನು ಗುರುತಿಸಬೇಕು. ಒಂದು ಕಡೆಗೆ ನೋಡಿದ್ರೆ ಮಳೆಯ ಪ್ರಭಾವ ಭಯಂಕರವಾಗಿ ನಾಶನವನ್ನು ಏರ್ಪಡಿಸುತ್ತದೆ. ಗುಜರಾತ್ನಲ್ಲಿ ಏನ್ ನಡೀತಿದೆ ಗೊತ್ತ್ರಿ? ಭಯಂಕರವಾದಂತಹ ಮಳೆಯ ಪ್ರಭಾವ, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಮನೆಗಳು ಕುಸಿದು ಹೋಗ್ತಾ ಇವೆ. ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡದಲ್ಲಿ ಏನ್ ನಡೀತಿದೆ ಗೊತ್ತ್ರಿ? 2 ಅಂತಸ್ತುಗಳು ಮುಳುಗಿ ಹೋಗಿ 3ನೇ ಅಂತಸ್ತಿನಲ್ಲಿ ಮನುಷ್ಯ ವಾಸವಾಗಿದ್ದಾನೆ. ಅಂತ ಪರಿಸ್ಥಿತಿ ಉತ್ತರ ಕನ್ನಡದಲ್ಲಿ ನಡೀತಾ ಇದೆ. ನಾವಿಲ್ಲಿ ಸೇವ್ ಆಗಿದ್ವಿ. ನಾವು ಸಂದರ್ಭಗಳನ್ನು ಗುರುತಿಸಬೇಕು. ಸಭೆ ಯಾಕೆ ಎಚ್ಚರಗೊಳ್ಬೇಕು ಗೊತ್ತ್ರಿ? ಸಂದರ್ಭ ಸನ್ನಿವೇಶಗಳೆಲ್ಲ ತೋರಿಸ್ತಾ ಇವೆ ಆತನ ಬರೋಣ ಬಹಳ ಹತ್ತಿರವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಬೇರೆಯವರನ್ನ ಗುರುತಿಸೋದಕ್ಕಿಂತ ನಮ್ಮನ್ನು ನಾವು ಗುರುತಿಸ್ಕೋಬೇಕು. ನಮ್ಮನ್ನು ನಾವು ಎಚ್ಚರಿಕೆಗೆ ಒಳಪಡಿಸಿಕೊಳ್ಬೇಕು. ನಾವು ಜಾಗರೂಕರಾಗಿ ನಿಂತ್ಕೊಳ್ಳೋದಕ್ಕೆ ಪ್ರಯಾಸ ಪಡುವವರಾಗಬೇಕು. ಮತ್ತೊಂದು ವಾಕ್ಯ ನೋಡೋಣ್ರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ದಯವಿಟ್ಟು 1 ಮತ್ತು 2ನೇ ವಚನ. ಆದ್ದರಿಂದ ಓ ಮನುಷ್ಯನೇ, ತೀರ್ಪು ಮಾಡುವ ನೀನು ಯಾವನಾಗಿದ್ದರೂ ನವವಿಲ್ಲದವನಾಗಿದ್ದಿ. ಹೇಗೆಂದರೆ ಬೇರೊಬ್ಬನಿಗೆ ತೀರ್ಪು ಮಾಡುವ ನೀನು ಅಂಥವುಗಳನ್ನೇ ಮಾಡುವವನಾಗಿದ್ದಿ. ಇದರಿಂದ ನಿನ್ನಷ್ಟಕ್ಕೆ ನೀನೇ ತೀರ್ಪು ಮಾಡಿಕೊಂಡ. ಆಮೆನ್. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಓ ಮನುಷ್ಯನೇ, ತೀರ್ಪು ಮಾಡುವ ನೀನು ಯಾವನಾಗಿದ್ದರೂ ನೆವವಿಲ್ಲದವನಾಗಿದ್ದಿ. ಯಾಕೆಂದರೆ ಬೇರೊಬ್ಬನಿಗೆ ತೀರ್ಪು ಮಾಡುವ ನೀನು ಅಂಥವುಗಳನ್ನೇ ಮಾಡುವವನಾದ್ದರಿಂದ ನಿನ್ನಷ್ಟಕ್ಕೆ ನೀನೇ ತೀರ್ಪು ಮಾಡಿಕೊಂಡ ಹಾಗಾಯಿತು. ಬೇರೆಯವರಿಗೆ ತೀರ್ಪು ಮಾಡ್ತೀವಲ್ರಿ, ಇಂಥ ಬೋಧನೆಗಳು ಸರಿ ಇಲ್ಲ, ಇಂಥ ವಾಕ್ಯಗಳು, ಈ ವಾಕ್ಯಗಳನ್ನ ಹೀಗೆ ತಿರುಚಬಾರದಂತ. ಒಂದು ವೇಳೆ ನಾವೇ ಹಾಗೆ ವಾಕ್ಯಗಳನ್ನ ತಿರುಚೋರಾದ್ರೆ, ನಾವೇ ಅಂತ ಬೋಧನೆಗಳನ್ನು ಮಾಡೋದಿದ್ರೆ, ಅಥವಾ ಬೇರೆಯವರಿಗೆಲ್ಲ ನಾವು ಹೇಳ್ತೀವಲ್ಲ, ಎಲ್ರಿಗೂ ಸುವಾರ್ಥ ಸೇವೆ ಮಾಡುವುದು ಕರ್ತವ್ಯ ಯಾರ್ದು? ಸೇವೆ ಮಾಡುವವರು ಯಾರು? ಸೇವೆ ಮಾಡುವ ಜವಾಬ್ದಾರಿ ಯಾರ ಕೈಯಲ್ಲಿದೆ? ದೇವರ ಸೇವೆ ಯಾರೆಲ್ಲ ಮಾಡಬೇಕು, ಯಾರೆಲ್ಲ ಮಾಡಬಾರ್ದು? ಯಾರೆಲ್ಲ ಮಾಡಬೇಕು ದೇವರ ಸೇವೆ? ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಸೇವೆ ಮಾಡ್ಬೇಕ್ರಿ. ನೀನ್ ನಿಜವಾಗಿ ರಕ್ಷಣೆ ಹೊಂದಿದ್ದೀಯ ಹೌದಾದ್ರೆ ನೀನು ಸೇವೆ ಮಾಡಲೇಬೇಕು. ಇಲ್ಲವಾದ್ರೆ ನೀನು ರಕ್ಷಣೆನೇ ಹೊಂದಿಲ್ಲ. ಅನೇಕ ನೀನು ಉತ್ಕೃಷ್ಟವಾದ ಒಂದು ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾದ ಪಾಪದ ದಂಡನೆಯಿಂದ ಬಿಡುಗಡೆ ಎಂಬ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇ ಹೌದಾದ್ರೆ, ನೀನು ನಿಜವಾಗಿಯೂ ದೇವರಿಗೆ ಮಗನಾಗಿ ಮಗಳಾಗಿ ದತ್ತಪುತ್ರ ಸ್ವೀಕಾರದ ಅಧಿಕಾರವನ್ನು ಹೊಂದಿಕೊಂಡಿರೋದೇ ಹೌದಾದ್ರೆ, ನಿನ್ನ ಒಳಗೆ ಪವಿತ್ರಾತ್ಮನಿರ್ತಾರೆ. ನಿನ್ನ ಒಳಗೆ ನಿಜವಾಗಿ ಪವಿತ್ರಾತ್ಮನು ವಾಸವಾಗಿರೋದೇ ಹೌದಾದ್ರೆ, ಪವಿತ್ರಾತ್ಮನು ಎಂದಿಗಾದ್ರೂ ನಿನ್ನ ಪ್ರೇರೇಪಿಸಿದ್ದಾರ? ಹೋಗಿ ಅವರಿಗೆ ಸ್ವಲ್ಪ ಸುವಾರ್ತೆ ಹೇಳು. ನೀನು ಹೊಂದಿಕೊಂಡದನ್ನು ಅವ್ರ ಜೊತೆಗೆ ಶೇರ್ ಮಾಡಿಕೋ. ನೀನು ಹೊಂದಿಕೊಂಡ ರಕ್ಷಣೆಯ ವಿಷಯವಾಗಿ ಮಾತನಾಡು. ನೀನು ಹೊಂದಿಕೊಂಡಂತ ಯೇಸು ಕ್ರಿಸ್ತನ ಪ್ರೀತಿಯ ಕುರಿತು ಮಾತನಾಡು. ತಿಳಿಸಿದ್ದಾರ ನಿಮ್ಮಲ್ಲಿರೋ ಪವಿತ್ರಾತ್ಮನು? ತಿಳಿಸಿದ್ದು ಹೌದಾದ್ರೆ ನಿನ್ನ ಒಳಗೆ ಪವಿತ್ರಾತ್ಮನಿದ್ದಾರೆ. ಇಲ್ಲ, ಹಾಗೆಲ್ಲ ತಿಳಿಸಲ್ಪಡಲಿಲ್ಲ, ನನಗೆ ಅದೆಲ್ಲ ನಾನು ಇವರೆಗೂ ಮಾಡಲಿಲ್ಲ ಅಂತ ಹೇಳೋದಾದ್ರೆ 100ಕ್ಕೆ 100% ಹೇಳ್ತೀನಿ, ಕೇಳ್ಕೊಡ್ರಿ, ನೀವು ರಕ್ಷಣೆ ಹೊಂದಲಿಲ್ಲ. ನೀವು ರಕ್ಷಣೆ ಹೊಂದಿಲ್ವಾದ್ರೆ ನಿಮ್ಮೊಳಗೆ ಪವಿತ್ರಾತ್ಮನ ಇರೋದಿಲ್ಲ. ಪವಿತ್ರಾತ್ಮ ನಿಮ್ಮ ಒಳಗೆ ಇಲ್ಲವಾದ್ರೆ ನಿಮ್ಮನ್ನ ಪ್ರೇರೇಪಿಸೋದಿಲ್ಲ, ನಿಮ್ಮೊಳಗೆ ಮಾತಾಡಲ್ಲ. ಯಾರೋ ಒಬ್ಬ ಸ್ನೇಹಿತನ ಪಕ್ಕದಲ್ಲಿ ಕೂತ್ಕೊಂಡು ಅವ್ನು ಮಾತಾಡಲೇ ಇಲ್ಲ ಅಂದ್ರೆ ಅದು ಏನ್ರಿ ಅರ್ಥ? ಮೂಗ ಕೂಡ ಮಾತಾಡ್ತಾನ್ರಿ. ಮೂಗ ಒಬ್ಬ ಮಾತಾಡ್ಲಿಕ್ಕೆ ಬರಲ್ಲ ಅಂತ ನೋಡ್ರಿ. ಅಂತ ಮೂಗನೇ ಒಬ್ಬ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಸ್ವಲ್ಪ ಕೂತ್ಕೊಂಡಿರ್ತಾನ.
ಆಮೇಲೆ ಏನಾದ್ರು ಅಂತ ಮೂಗನೂ ಮಾತಾಡ್ತಾನೆ. ಒಳಗೆ ಪವಿತ್ರಾತ್ಮನಿದ್ದಾನಂತೆ ಹೇಳುವ ನೀವು ಮತ್ತು ನಾನು, ನಮ್ಮ ಪವಿತ್ರಾತ್ಮ ನಮಗೆ ಏನನ್ನು ಪವಿತ್ರಾತ್ಮ ಏನ್ ತಿಳಿಸ್ತಾರೆ? ಊಟ ಮಾಡಿದ್ಯಾ, ತಿಂದಿಯಾ, ಟೀ ಕುಡಿದೀಯಾ, ಪಿಕ್ಚರ್ ನೋಡಿದ್ಯಾ, ಮೊಬೈಲ್ ನೋಡಿದ್ಯಾ, ವಾಟ್ಸಪ್ ನೋಡಿದ್ಯಾ, ಫೇಸ್ಬುಕ್ ನೋಡಿದ್ಯಾ, ಡ್ಯಾನ್ಸ್ ಮಾಡಿದ್ಯಾ, ಅದನ್ನು ಕೇಳ್ತಾರ? ಪವಿತ್ರಾತ್ಮನಿಗೆ ಅದೆಲ್ಲ ಮುಖ್ಯವಾದ ವಿಷಯವಾ? ಪವಿತ್ರಾತ್ಮನು ಪವಿತ್ರ ವಿಷಯಗಳ ಕುರಿತಾಗಿ ಕೇಳ್ತಾನೆ, ಪವಿತ್ರ ವಿಷಯಗಳ ಕುರಿತಾಗಿ ಬೋಧಿಸ್ತಾನೆ. ಹೀಗಿರುವಲ್ಲಿ ನಾವು ನಮ್ಮೆಲ್ಲರ ಜವಾಬ್ದಾರಿ ಯಾವುದು? ಸೇವೆ ಮಾಡುವುದು, ಸುವಾರ್ತೆ ಸೇವೆ ಮಾಡುವುದು, ಬೇರೆಯವರಿಗೆ ಸುವಾರ್ತೆ ಹೇಳೋದು. ಯೇಸು ಕ್ರಿಸ್ತನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನ. ಮರಣ ಯಾಕಾಯಿತು ಯೇಸು ಕ್ರಿಸ್ತನಿಗೆ? ನಮ್ಮ ಪಾಪಗಳ ನಿಮಿತ್ತ. ಹಾಗಾದ್ರೆ ಯೇಸು ಕ್ರಿಸ್ತನು ಯಾಕೆ ಸಾಯಬೇಕಾಗಿತ್ತು? ನಮ್ಮ ಮೇಲಿನ ಪ್ರೀತಿಯ ನಿಮಿತ್ತ. ಯೇಸು ಕ್ರಿಸ್ತನ ಪ್ರೀತಿಯನ್ನು ಹಂಚುವ ಜವಾಬ್ದಾರಿ ಯಾರಿಗಿರೋದು? ಪಾಸ್ಟ್ರಿಗಂತಲ್ರಿ, ಪ್ರತಿಯೊಬ್ಬೊಬ್ಬ ರಕ್ಷಣೆ ಹೊಂದಿರುವ, ಪಾಸ್ಟರ್ ಆಗಿರ್ಲಿ, ವಿಶ್ವಾಸಿಯಾಗಿರ್ಲಿ, ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರ ಜವಾಬ್ದಾರಿ. ಸರಿ, ನಾವೇನ್ ಮಾಡ್ತಿರ್ತೇವೆ? ಈ ಜವಾಬ್ದಾರಿಯನ್ನು ಮಾಡೋದನ್ನ ಬಿಟ್ಟು ಬೇರೆಯವರಿಗೆ ತೀರ್ಪು ಮಾಡ್ಕೊಂಡು ಕೂತ್ಬಿಟ್ಟಿರ್ತೀವಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಹಂಗ್ ಮಾಡಿದ್ವಿ, ಇವ್ರು ಹಿಂಗ್ ಮಾಡಿದ್ವಿ, ಇದು ಸರಿ ಇಲ್ಲ. ಹೀಗೆ ತೀರ್ಪು ಮಾಡ್ತಾ ಇರುವುದಾದ್ರೆ ನಿನ್ನಷ್ಟಕ್ಕೆ ನೀನು ಏನ್ ಮಾಡ್ಕೊಂಡಿದ್ದಿ? ತೀರ್ಪು ಮಾಡಿಕೊಂಡಿದ್ದಿ. 3ನೇ ವಚನ. 2ನೇ ವಚನ ಏನ್ ಹೇಳ್ತಿದ್ರಿ? ಆದರೆ ಅಂಥವುಗಳನ್ನು ಮಾಡುವವರ ಮೇಲೆ ದೇವರ ನ್ಯಾಯ ತೀರ್ಪು ಸತ್ಯಕ್ಕನುಸಾರವಾಗಿ ಇದೆ ಎಂದು ನಮಗೆ ನಿಶ್ಚಯ ಉಂಟು. ಪೌಲ ಹೇಳ್ತಾನೆ, ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವೋ ಅವರ ಮೇಲೆ ನ್ಯಾಯ ತೀರ್ಪು ಸತ್ಯಕ್ಕನುಸಾರವಾಗಿ ಇದೆ ಎಂಬ ನಿಶ್ಚಯ ನಮಗಿದೆ. ಆದ್ರೆ ಅವರುಗಳ ಕುರಿತು ಮಾತನಾಡ್ಕೊಂಡು ಕೂತ್ಕೊಂಡಿರೋದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ನಮ್ಮ ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತನಾಡುವಂಥದ್ದೇ. ಬೇರೆಯವ್ರಿಗೆಲ್ಲ ತೀರ್ಪು ಮಾಡುವ ನೀನು, ನಿನ್ನಲ್ಲಿ ಆ ತೀರ್ಪಿನ ವಿಷಯ ಇದೆ ಅಂತ ನೋಡಿದೆ ಯಾವಾಗ್ಲಾದ್ರು? ಅಯ್ಯೋ, ಅವ್ರ ಮನೇಲಿ ಯಾವ ನೋಡಿದ್ರೆ ಜಗಳ ರೀ. ನಿನ್ನ ಮನೆಯಲ್ಲಿ ಜಗಳ ಇದೆ ಇಲ್ಲದೆ ಇರುವುದನ್ನು ನೀನು ಕಾಯ್ಕೊಂಡಿದೀಯಾ? ಅಯ್ಯೋ, ಹೆಂಗಸು ಆ ಗಂಡನಿಗೆ ವಿಧೇಯನೇ ಆಗೋದಿಲ್ರಿ ಹಾಗೆ ಹೇಳುವ ನೀನು ನಿನ್ನ ಗಂಡನಿಗೆ ವಿಧೇಯವಾಗಿದೀಯಾ? ಅಯ್ಯೋ, ಹೆಂಗಸಿದಳು ನೋಡ್ರಿ, ಅವಳು ಊರೆಲ್ಲ ತಿರುಗ್ತಾಳ್ರಿ. ನಿನ್ನ ಹೆಂಡತಿಯನ್ನು ಊರು ತಿರುಗದೆ ನೀನು ಅಡಗಿಸ್ಕೊಳ್ಳಿಕ್ಕೆ ನಿನಗೆ ಯೋಗ್ಯತೆ ಇದೆಯಾ? ನಮ್ಮನ್ನು ನಾವು ನೋಡ್ಕೋಬೇಕು. ಯಾವುದೋ ಹೆಂಗಸು ಯಾವುದೋ ಗಂಡಸಿನ ಬಗ್ಗೆ ಮಾತನಾಡುವ ನಾವು, ನಮ್ಮ ಕುಟುಂಬದಲ್ಲಿರುವಂತಹ ಗಂಡಸಾಗಿರುವ ನಾನು, ನನಗೆ ಹೆಂಡತಿಯಾಗಿರುವ ಹೆಂಗಸನ ವಿಷಯದಲ್ಲಿ ನಾವು ಯೋಚನೆ ಮಾಡ್ಕೋಬೇಕಾಗಿರ್ತದೆ. ಬೇರೆಯವರ ಕುರಿತು ತೀರ್ಮಾನ ಮಾಡೋದನ್ನ, ತೀರ್ಪು ಮಾಡೋದನ್ನ ಬಿಟ್ಟುಬಿಟ್ಟು ನಮ್ಮ ಕುರಿತು ಈಗ ನಾವು ಎಚ್ಚರಿಕೆ ಕೊಳ್ಳುವ ಸಮಯ. ಆಮೇಲೆ ಮತ್ತೊಂದು ವಚನ ನೋಡ್ಕೊಳ್ಳೋಣ್ರಿ. 2ನೇ ಅಧ್ಯಾಯದ 21ನೇ ವಚನ. ಇದೇ 2ನೇ ಅಧ್ಯಾಯದ 21ನೇ ವಚನ ಓದ್ತೀರಿ. ಆದ್ದರಿಂದ ಬೇರೊಬ್ಬನಿಗೆ ಬೋಧಿಸುವ ನೀನು ನಿನಗೆ ನೀನೇ ಬೋಧಿಸಿಕೊಳ್ಳುವುದಿಲ್ಲವೋ? ಕದಿಯಬೇಡವೆಂದು ಬೇರೊಬ್ಬನಿಗೆ ಸಾರುವ ನೀನು ಕದಿಯುತ್ತೀಯೋ? ಇಲ್ಲಿ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಆದ್ದರಿಂದ ಬೇರೊಬ್ಬನಿಗೆ ಬೋಧಿಸುವ ನೀನು ನಿನಗೆ ನೀನೇ ಬೋಧಿಸಿಕೊಳ್ಳುವುದಿಲ್ಲವೋ. ಮೊದಲಿಗೆ ಹೇಳಿದೆ, ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು ವಿಜಯ್ ಅವರೇ? ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ಈಗ ಹೇಳ್ತಾರೆ ನೋಡ್ರಿ ಉತ್ತರಗಳು. ಏನ್ ಮಾಡ್ಬೇಕು ಸುನೀತಕ್ಕ? ಏನ್ ಮಾಡ್ಬೇಕ್ರಿ? ಹಂಗೆ ಹೇಳ್ರಿ. ನಾವು ರಕ್ಷಣೆ ಹೊಂದಿಲ್ಲ ಬಿಡ್ರಿ ನಮ್ ಕತೆನ, ಹಾಗೆ ಹೇಳ್ತೀರಾ? ಸುವಾರ್ತೆ ಸಾರಬೇಕು. ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಸೇವೆ ಮಾಡ್ಬೇಕು. ಸರಿ, ಸೇವೆ ಮಾಡೋದಂದ್ರೆ ಅರ್ಥ ಏನ್ರಿ? ಸೇವೆ ಮಾಡೋದಂದ್ರೆ ಅರ್ಥ ಏನ್ರಿ? ಮಾತಾಡೋದಕ್ಕೆ ಕಷ್ಟನಾ? ಬೋಧಿಸೋದಕ್ಕೆ ಕೂಡ ಕಷ್ಟ. ಅಂದ್ರೆ ಯಾರನ್ನೋ ಒಬ್ಬರನ್ನ ಹೆಗಲ್ ಮೇಲೆ ಎತ್ಕೊಂಡು 2 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಅವ್ರ ಕುಂಟ, ಅವ್ರನ್ನ ಎತ್ಕೊಂಡು ಹೋಗಿ 2 ಕಿಲೋಮೀಟರ್ ವರೆಗೆ ಹೆಗಲ್ ಮೇಲೆ ಎತ್ಕೊಂಡು ಹೋಗಿ ಬಿಡು ಅಂದ್ರೆ ಕಷ್ಟ. ಮಾತನಾಡೋದಕ್ಕೆ ಯಾರಿಗಿರಿ ಕಷ್ಟ? ಭಾರತೀಯರಿಗೆ ಮಾತನಾಡದಿದ್ರೆ ನಿದ್ರೆ ಬರೋದಿಲ್ಲ. ಅದು ಜಪಾನಿಯರ್ಗಳಿಗೆ ಏನಾದ್ರೂ ಹೊಸತ್ತಾಗಿ ಒಂದೊಂದು ತಯಾರಿಸಲಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರೋದಿಲ್ಲ ಅಂತ, ಏನಾದ್ರೂ ಮಾಡ್ತಾ ಇರ್ತಾರಂತ. ಭಾರತೀಯರ ಹವ್ಯಾಸದಲ್ಲಿ ಒಂದಿದೆ ಅಂತದೇನಂದ್ರೆ, ಮಾತನಾಡದೇ ಇದ್ರೆ ಅವ್ರಿಗೆ ನಿದ್ದೆ ಬರೋದಿಲ್ಲ. ಮಾತನಾಡೋದೇ ಕಷ್ಟ ಆಗ್ತದ್ರಿ ನಮಗೆ. ಸರಿ, ಮಾತನಾಡೋದಕ್ಕೆ ಕಷ್ಟ ಇಲ್ಲಲ್ಲ, ಮಾತನಾಡಬೇಕು. ಏನ್ ಮಾತಾಡಬೇಕು? ಯೇಸುವಿನ ಕುರಿತಾಗಿ, ಯೇಸುವಿನ ಪ್ರೀತಿಯ ಕುರಿತು ಮಾತನಾಡಬೇಕು. ಸರಿ, ಇಲ್ಲಿ 21ನೇ ವಚನದಲ್ಲಿ ಬೇರೆಯೊಬ್ಬನಿಗೆ ಬೋಧಿಸುವ ನೀನು ಬೋಧಿಸುವವನಾಗ್ತಿ, ಬೋಧಿಸುವವಳಾಗ್ತಿ. ಯಾವಾಗ? ರಕ್ಷಣೆ ಹೊಂದಿದ್ದೀ ಹೌದಾದ್ರೆ ಬೇರೆಯವರಿಗೆ ಯೇಸುವನ್ನು ಬೋಧಿಸುವ ಮಗಳಾಗಿ, ಬೋಧಿಸುವ ಮಗನಾಗಿ ಇರ್ತಿ.
ಬೇರೆಯವರಿಗೆ ಬೋಧಿಸುವ ನೀನು ನಿನಗೆ ನೀನೇ ಬೋಧಿಸಿಕೊಳ್ಳುವುದಿಲ್ಲವೋ? ವಾಕ್ಯ ಏನ್ ಹೇಳ್ತದೆ? ಈ ವಾಕ್ಯವನ್ನು ತಿರುಗಿಸಿ ನೋಡ್ಬೇಕ್ರಿ. ಮೊದಲು ನಮಗೆ ನಾವೇ ಬೋಧಿಸ್ಕೊಳ್ಬೇಕು, ಆಮೇಲೆ ಬೇರೆಯವರಿಗೆ ಬೋಧಿಸ್ಬೇಕು. ಬೋಧಿಸುವ ತಕ್ಷಣ ಬೋಧಿಸಲಿಕ್ಕೆ ಎಲ್ರಿಗೂ ಆಸೆ ಇದೆ. ಚರ್ಚ್ನಲ್ಲಿ ಬೋಧನೆ ಮಾಡ್ರಿ ಅಂದ್ರೆ ಬೋಧನೆ ಮಾಡ್ಲಿಕ್ಕೆ ಬಹಳ ಖುಷಿ ಇದೆ. ಮೊದಲಿಗೆ ನಮಗೆ ಬೋಧಿಸ್ಕೊಳ್ಬೇಕು, ಆಮೇಲೆ ಬೇರೆಯವರಿಗೆ ಬೋಧಿಸ್ಬೇಕು. ಕೆಲವರಿಗೆ ಪಾಸ್ಟರ್ಗಳಾಗಬೇಕು ಅನ್ನೋ ಆಸೆ ಬಹಳ. ಆಸೆ ಒಳ್ಳೆಯದೇ. ಪಾಸ್ಟರ್ ಆಗ್ಬೇಕಂದ್ರೆ ಅವನು ಮೊದಲು ದೇವರಿಂದ ಕರೆಯಲ್ಪಟ್ಟಿರ್ಬೇಕು. ಕರೆಯಲ್ಪಟ್ಟ ಮೇಲೆ ಅವನು ಸಿದ್ಧವಾಗಬೇಕು, ರೆಡಿ ಆಗ್ಬೇಕ್ರಿ. ಸೇವೆಗೆ ಬರ್ಲಿಕ್ಕೆ ರೆಡಿ ಆಗ್ಬೇಕು. ಅವನು ಬೈಬಲ್ನ ಚೆನ್ನಾಗಿ, ಅವನು ಏನ್ ಕೆಲಸಕ್ಕೆ ಬರ್ತಾನ? ಯುದ್ಧಕ್ಕೆ ನೀನೆಲ್ಲ ಬಾ, ಮಿಲಿಟರಿಗೆ ಸೆಲೆಕ್ಷನ್ ಇರುತ್ತೆ ನೋಡ್ರಿ, ನೀನೆಲ್ಲ ಬಾ, ನಿಮಗೆಲ್ಲ ಇಂಟರ್ವ್ಯೂ ಇದೆ, ಕರೆದಾಯ್ತು. ಕರೆದಾದ ಮೇಲೆ ಆವಾಗಲೇ ಗನ್ ಕೊಟ್ಟು ಕಳಿಸ್ಬಿಡ್ತಾರ, ಹೋಗು ಎಲ್ಲರನ್ನು ಸುಟ್ಟಾಕು, ಕಳಿಸ್ತಾರ? ಇಲ್ಲ. ಕರೆದಾದ ಮೇಲೆ ಅವನಿಗೆ ಟ್ರೈನಿಂಗ್ ಇರುತ್ತೆ, ಪರೇಡ್ ಇರುತ್ತೆ. ಆ ಪರೇಡ್ ನಲ್ಲಿ ಅವನು ಪಾಸ್ ಆಗ್ಬೇಕು. ಅವನ ಪಾಸ್ ಮಾಡಿಸ್ತಾರ ಅವ್ರು. ಹೇಗೂ ಎಲ್ಲ ಪರೇಡ್ ನಲ್ಲಿ ಅವನ ನುಗ್ಗಿಸಿ, ನುಸಲಾಯಿಸಿ, ಕುಸಲಾಯಿಸಿ ಅವನನ್ನ ಒಂದು ಹಂತಕ್ಕೆ ತರ್ತಾರ. ಆವಾಗ ಅವನು ಯುದ್ಧ ಭಟ ಆಗಿರ್ತಾನೆ. ಅವನಿಗೆ ಹೇಗೆ ಗುರಿ ನೋಡೋದಂತ ಕಲಿಸಿಕೊಟ್ಟಿರ್ತಾರ. ಅವನು ಅರಣ್ಯದಲ್ಲಿ, ಕಾಡು ಪ್ರದೇಶಗಳಲ್ಲಿ ತೆವಳುಕೊಂಡೇ ನಡಿಬೇಕು. ಮೊಣಕೈಯನ್ನಿಟ್ಟುಕೊಂಡು, ಕಾಲು ಮೊಣಕಾಲಲ್ಲಿ ಅವನು ನಡಿಬೇಕು. ತೆವಳುಕೊಂಡು, ಹಾವು ತರ ತೆವಳುಕೊಂಡು ನಡಿಬೇಕು. ಗಿಡಗಳನ್ನ ಸುತ್ತಕೊಂಡು ನಡಿಬೇಕು. ಇದೆಲ್ಲ ಎಲ್ಲ ಕಲಿಸಿಕೊಟ್ಟು ಅವನನ್ನ ಯುದ್ಧದಲ್ಲಿ ಪಾಂಡಿತ್ಯ ಪಡೆದವನನ್ನಾಗಿ ನಿಲ್ಲಿಸ್ತಾರೆ. ಹಾಗಾದ್ರೆ ಸೇವೆ ಎಂದು ಹೇಳುವಾಗ, ಪಾಸ್ಟರ್ ಅಂತ ಹೇಳುವಾಗ ಅವನು ಮೊದಲಿಗೆ ಕರೆಯಲ್ಪಡಬೇಕು, ಎರಡನೇದಾಗಿ ಅವನು ಸಿದ್ಧನಾಗಬೇಕು, ಆಮೇಲೆ ಪಾಸ್ಟರ್ ಕೆಲಸಕ್ಕೆ ಬರೋದು. ಸರಿ, ಪಾಸ್ಟರ್ ಕೆಲಸಕ್ಕೆ ಬಂದ ತಕ್ಷಣ ಯಾವ ದೊಡ್ಡ ಚರ್ಚ್ ಸಿಕ್ಬಿಡುತ್ತಾ? ಒಂದು 50 ಮಂದಿ 100 ಮಂದಿ ಇಟ್ಬಿಟ್ಟು ಪಾಸ್ಟರ್ ಚರ್ಚ್ ಕೊಡ್ತಾರ? ಹೋಗಿ ಸುವಾರ್ತೆ ಸಾರಬೇಕು. ಜನಗಳಿಗೆ ಮನೆ ಮನೆಗೆ ಹೋಗಿ ಸುವಾರ್ತೆ ಸಾರಬೇಕು. ಸಾರಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅವರನ್ನ ಪ್ರತಿನಿತ್ಯದಲ್ಲಿ ಸಂದರ್ಶನ ಮಾಡಬೇಕು. ಸತ್ಯ ತಿಳ್ಕೊಳ್ರಿ, ಪರಲೋಕಕ್ಕೆ ಹೋಗುವ ಒಂದು ಮಾರ್ಗ ಇದೆ, ಅದು ತಿಳ್ಕೊಳ್ರಿ ಅಂತ ಬೋಧಿಸಬೇಕು. ಅವರಿಗಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತೆ ಅವರನ್ನು ಆಹ್ವಾನಿಸಬೇಕು, ಅವರುಗಳನ್ನ ಸರಿದಾರಿಗೆ ನಡೆಸಬೇಕು. ಅವರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರ, ಅವರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಕೊಡಬೇಕು. ಇದರಲ್ಲಿ ಪಾಂಡಿತ್ಯ ಪಡೆದ್ರೆ ಉತ್ತರ ಕೊಡ್ಲಿಕ್ಕಾಗುತ್ತೆ, ಇಲ್ಲವಂದ್ರೆ ನಮ್ಮ ಬಾಯಿ ಮಾತಿನಲ್ಲೇ ಏನೋ ಹೇಳ್ಬಿಟ್ಟು ಹೋಗ್ತಿರ್ತೀವಿ. ಉತ್ತರ ಕೊಡಬೇಕು. ಆಮೇಲೆ ಅವರುಗಳಿಗೆ ಅವರುಗಳ ದಾಹ ಏನಿದೆ, ಅವರ ಕಷ್ಟ ಏನಿದೆ, ಅವುಗಳನ್ನ ಕೇಳಿಸಿಕೊಂಡು ಅವರಿಗೆ ಆಚರಣೆಗಳನ್ನು ಹೇಳಬೇಕು, ಮತ್ತೆ ಅವರನ್ನು ರಕ್ಷಣೆಗೆ ನಡೆಸಬೇಕು. ಸರಿ, ಈ ನೆಲೆಯಲ್ಲಿ ನಾವು ಬೇರೆಯವರಿಗೆಲ್ಲ ಬೋಧಿಸುವುದಕ್ಕೆ ಆದ ಮೇಲೆ ನಮಗೆ ನಾವು ಬೋಧಿಸ್ಕೊಳ್ಬೇಕಾ? ಇಲ್ಲ. ಬೇರೆಯವರಿಗೆ ಕದಿಬೇಡ ಎಂದು ಹೇಳುವ ನೀನು ಕಳ್ಳತನ ಮಾಡುತ್ತೀಯೋ? ಪೌಲನ ಮೂಲಕವಾಗಿ ಪವಿತ್ರಾತ್ಮನ ಕೇಳ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕ್ರಿ? ಬೇರೆಯವರಿಗೆ ಕದಿಬೇಡ ಅಂತ ಹೇಳೋಕೆ ಮುಂಚೆ ನಾವೇನ್ ಮಾಡಬಾರ್ದ್ರಿ? ಕದಿಯೋದನ್ನು ಬಿಡ್ಬೇಕು. ಬೇರೆಯವರಿಗೆ ಕೆಟ್ಟ ಮಾತು ಮಾತನಾಡಬೇಡ ಅಂತ ಹೇಳೋಕೆ ಮೊದಲು ನಾವು ಕೆಟ್ಟ ಮಾತು ಮಾತನಾಡೋದನ್ನ ಬಿಟ್ಟು ಬಿಡಬೇಕು. ಆಮೇಲೆ ಬೇರೆಯವರಿಗೆ ನೀವು ಹೋಗಿ ಸುವಾರ್ತೆ ಹೇಳ್ರಿ ಅಂತ ಹೇಳೋಕೆ ಮುಂಚೆ ನಾವು ಸುವಾರ್ತೆ ಸಾರುವವರಾಗಬೇಕು. ಮುಂದಕ್ಕೆ ನೋಡೋಣ್ರಿ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಚನ, 1-2 ವಚನದ ಓದಿ ಮುಕ್ತಾಯಪಡಿಸೋಣ ನಾವು. ತೀತನಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಓದಿ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಭ್ರಷ್ಟರು ಆಗಿರುವುದರಿಂದ ದೇವರನ್ನು ತಮ್ಮ ಕೃತ್ಯಗಳಿಂದಲೇ ಅಲ್ಲಗಳೆಯುವರು. ಇಲ್ಲಿ ಒಂದು ಪಂಗಡದ ಜನ ಇದ್ದಾರೆ. ಈ ವಾಕ್ಯವನ್ನು ಈ ಮೊದಲೇ ಕೂಡ ನಾವು ಕೇಳಿಸ್ಕೊಂಡಿರ್ತೀವಿ. ಈ ಪಂಗಡದ ಜನ ಏನಾಗಿರೋದು, ನಮಗೆ ದೇವರು ಗೊತ್ತಂತ ಹೇಳ್ಕೊಂತಾರ, ದೇವರನ್ನು ಅರಿತವರೆಂದು ಹೇಳಿಕೊಳ್ತಾರೆ, ಬೈಬಲ್ ಅನ್ನು ಗೊತ್ತಿದೆ ಎಂದು ಬೈಬಲ್ನು ಮಾತಾಡ್ತಾರೆ, ಹಾಡುಗಳು ಗೊತ್ತೆಂದು ಹಾಡುಗಳು ಹಾಡ್ತಾರ, ಮತ್ತೆ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇವೆ ಅಂತ ಕೂಡ ಸೇವೆ ಅನುಭವಗಳನ್ನು ಹೇಳ್ಕೊಳ್ತಾರ. ಎಲ್ಲ ಇರ್ತದೆ. ಆದರೆ ಅಂತವರಲ್ಲಿ ಕೆಲವರು ಇರ್ತಾರೆ, ಅವರು ಅಸಹ್ಯರು,
ಅವಿಧೇಯರು. ಅಸಹ್ಯರು ಅಂದ್ರೆ ಅರ್ಥ ಏನ್ರಿ? ಮುಖ ಓರೆ ಕೋರೆ ಇದ್ದವರು, ಅದರ ಬಗ್ಗೆ ಮಾತಾಡ್ತದ ಬೈಬಲ್ಲು. ಅವರು ಅಸಹ್ಯರು ಎಂದು ಹೇಳುವಾಗ ಅವರ ಕೃತ್ಯಗಳು ಅಸಹ್ಯವಾದದ್ದಾಗಿದೆ, ಅವರ ಮಾತುಗಳು ಅಸಹ್ಯವಾದದ್ದಾಗಿದೆ. ದೇವರ ವಾಕ್ಯ ಹೇಳ್ತೇವೆ ನೋಡಿ, ಅವರು ಅಸಹ್ಯರು, ಅವಿಧೇಯರು. ಯಾರಿಗೆ ಅವಿಧೇಯರು ಅವರು? ನೋಡ್ರಿ, ಈ ವಾಕ್ಯಕ್ಕೆ ಅವಿಧೇಯರು. ಈ ವಾಕ್ಯವನ್ನು ಕೊಟ್ಟ ದೇವರಿಗೆ ಅವಿಧೇಯರು. ಆದ್ರೆ ಅವರು ದೇವರಿಗೆ ಗೊತ್ತು, ದೇವರನ್ನು ನಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ. ನಾವು ಕ್ರೈಸ್ತರು ಅಂತ ಹೇಳ್ತಾರೆ, ನಾವು ಬೈಬಲ್ ಓದಿದ್ದೇವೆ ಅಂತ ಹೇಳ್ತಾರೆ, ನಾವು ಚರ್ಚಿಗೆ ಹೋಗಿದ್ದೇವೆ ಅಂತ ಹೇಳಿ, ನಾವು ಬ್ಯಾಪ್ಟಿಸ್ಮ ತೆಗೆದುಕೊಂಡಿದ್ದೇವೆ, ನಾವು ಕರ್ತನ ತೆಗೆದುಕೊಳ್ತೇವೆ, ನಾವು ಕಾಣಿಕೆ ಹಾಕ್ತೇವೆ, ನಾವು ದಶಂಭಾಗ ಹಾಕ್ತೇವೆ, ನಾವು ಇಷ್ಟು ವರ್ಷಗಳಿಂದ ಚರ್ಚಿನಲ್ಲಿ ಇಷ್ಟು ವರ್ಷ ನಾವು ಸೇವೆ ಮಾಡಿದ್ದೇವೆ. ಆದ್ರೆ ವಾಕ್ಯಕ್ಕೆ ವಿಧೇಯರಾಗದವರು, ಅವರನ್ನು ದೇವರ ವಾಕ್ಯ ಹೇಳುತ್ತೆ ಅವರು ಅಸಹ್ಯವಾದವರು. ಇವರ ಕೃತ್ಯಗಳು ಏನ್ ಮಾಡ್ತವೆ? ಸತ್ಕಾರ್ಯಗಳಿಗೆಲ್ಲ ಭ್ರಷ್ಟರೂ ಆಗಿರುವುದರಿಂದ ದೇವರನ್ನು ತಮ್ಮ ಕೃತ್ಯಗಳಿಂದಲೇ ಅಲ್ಲಗಳೆಯುವರು. ಬಾಯಿಯಲ್ಲಿ ಏನ್ ಹೇಳ್ತಾರ? ದೇವರು ಎಂದು ಹೇಳ್ತಾರೆ. ಕೃತ್ಯಗಳಲ್ಲಿ ಏನ್ ಹೇಳ್ತಾರ? ದೇವರನ್ನು ಅಲ್ಲಗಳೆಯರಾಗಿರು. ಇಸ್ರಾಯೇಲರು ಹೇಗಿದ್ರು? ತಮ್ಮ ಬಾಯಿಗಳಲ್ಲಿ ದೇವರಿಗೆ ಹತ್ತಿರದಲ್ಲಿದ್ರು, ತಮ್ಮ ಮನಸ್ಸುಗಳಲ್ಲಿ ದೇವರಿಂದ ದೂರ ಇದ್ರು. ಹಾಗೆಯೇ ಸಭೆಯೇ ಇಂದು ನಾವು ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಿರುವಲ್ಲಿ ಕ್ರಿಸ್ತನ ವಾಕ್ಯಗಳಿಗೆ ಅನುಸಾರ ನಡೆಯುವ ವಿಷಯದಲ್ಲಿ ಅವಿಧೇಯರಾಗಿರೋದಾದ್ರೆ ನಾವು ಏನಾಗಿದ್ದೇವೆ? ನಮ್ಮ ದೇವರನ್ನು ಅಲ್ಲಗಳೆಯುವರಾಗಿರ್ತೇವೆ. ಅಲ್ಲಗಳೆಯೋದು ಒಳ್ಳೆಯದಾ? ದೇವರನ್ನು ತಿಳಿದು ದೇವರನ್ನು ಗೊತ್ತಿಲ್ಲ ಎಂದು ಹೇಳುವ ಪಾಪ ಇದೆ ನೋಡ್ರಿ, ಅದು ಬಹಳ ಘೋರವಾದ ಪಾಪ. ಯಾರಾದ್ರೂ ನಮ್ಮ ತಂದೆ ತಾಯಿಗಳನ್ನ ಬಹಳ ಚೆನ್ನಾಗಿ ಬಹಳ ಪ್ರೀತಿಸುವ ಒಂದು ತಾಯಿಯನ್ನು, ತಂದೆಯನ್ನು ಇವ್ರು ಯಾರಂತಾನೆ ಗೊತ್ತಿಲ್ಲ ಅಂತ ಎಲ್ಲರೆದುರಿಗೆ ಹೇಳ್ಬಿಡೋದಾದ್ರೆ ಆ ತಂದೆ ತಾಯಿ ಅದರಲ್ಲಿ ಸಂತೋಷ ಪಡ್ಬೋದ್ರಿ? ಅಯ್ಯೋ, ಈ ಮಗನನ್ನು ಸಾಕೋದಕ್ಕಾಗಿ ನನ್ನ ಜೀವನನೇ ಪಣಯ ಬಿಟ್ಟೆ, ಈ ಮಗನನ್ನು ಸಾಕೋದಕ್ಕಾಗಿ ನಾನು ಎಷ್ಟೋ ರಾತ್ರಿ ಹಗಲು ದುಡಿದು ಕೆಲಸ ಮಾಡಿ ಮನೆ ಮಾಡಿದೆ, ಹಣ ಶೇಖರಣೆ ಮಾಡಿದೆ, ಈ ಮಗನನ್ನು ಓದಿಸೋದಕ್ಕಾಗಿ ನಾನು ಎಷ್ಟೋ ಪ್ರಯಾಸ ಪಟ್ಟು ನಾನು ಊಟ ತಿನ್ನುವುದನ್ನು ಕೂಡ ಬದಿಗಿರಿಸಿ ಅವನ ಹೊಟ್ಟೆ ಹೊರಸಿ ಅವನು ಶಾಲೆಗೆ ಹೋಗ್ಬೇಕನ್ನೋದಕ್ಕಾಗಿ ನಾನು ಯಾವುದೋ ಬಟ್ಟೆಗಳನ್ನು ಹಾಕಿಕೊಂಡು ಒಳ್ಳೆ ಬಟ್ಟೆಯನ್ನು ಕೊಡಿಸಿ ಕಳಿಸಿಕೊಟ್ಟೆ. ಹೀಗೆಲ್ಲ ಮಾಡಿ ಇವತ್ತು ಒಬ್ಬ ದೊಡ್ಡ ಡಾಕ್ಟರ್ ಆಗಿ ಬಿಟ್ಟಿದ್ದಾನೆ. ನಾನು ಬಡವನಾಗಿ ಉಳ್ಕೊಂಡಿದ್ದೇನೆ. ನನ್ನನ್ನು ನೋಡಿ ನಾನು ಆ ದೊಡ್ಡ ಆಸ್ಪತ್ರೆಯ ಒಳಗೆ ನನ್ನ ಮಗ ಡಾಕ್ಟರ್ ಆಗಿದ್ದನಂತ ಒಳಗೆ ಹೋದ್ರೆ ಇವ್ರು ಯಾರಂತ ಗೊತ್ತಿಲ್ಲ, ಹೊರಗಡೆ ಕಳಿಸ್ರಿ ಅಂತ ಹೇಳ್ತಾನಾದ್ರೆ ಆ ತಂದೆ ತಾಯಿಗಳ ಮನಸ್ಸು ಏನಾಗ್ತದೆ? ನಮ್ಮ ದೇವರು, ನಮ್ಮ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸುವುದಕ್ಕಾಗಿ ನಮ್ಮ ಪಾಪಗಳನ್ನೆಲ್ಲ ಆತನ ಮೇಲೆ ಹೊರಿಸಿಕೊಂಡು ಆತನು ಪಾಪವಾಗಿ ಮಾಡಲ್ಪಟ್ಟನು. ನಮ್ಮ ದಾರಿದ್ರ್ಯಗಳನ್ನೆಲ್ಲ ಆತನು ಹೊತ್ತುಕೊಂಡನು, ನಮ್ಮ ಶಾಪಗಳನ್ನೆಲ್ಲ ಆತನು ಹೊತ್ತುಕೊಂಡನು. ಆತನು ಅಸಹ್ಯವಾಗಿ ಬಿಟ್ಟನು. ನಮ್ಮನ್ನು ಚಂದ ಮಾಡುವುದಕ್ಕಾಗಿ ಆತನು ಅಸಹ್ಯವಾಗಿ ಬಿಟ್ಟನು. ಸರಿ, ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟುಬಿಟ್ಟನು. ಈಗ ನಮ್ಮ ಕ್ರಿಯೆಗಳಿಂದ ಆತನನ್ನು ಅಲ್ಲಗಳೆಯೋದಾದ್ರೆ ಆತನಿಗೆ ಅದೆಷ್ಟು ದುಃಖಕರವಾದ ಸಂಗತಿಯಾಗಿರ್ತದೆ. ನಮ್ಮ ಕ್ರಿಯೆಗಳಿಂದ ಯಾವತ್ತೂ ಕೂಡ ನಮ್ಮ ದೇವರನ್ನು ಅಲ್ಲಗಳೆಯುವರಾಗಿ, ಅಂದ್ರೆ ಇವರು ಕ್ರೈಸ್ತರಲ್ರಿ ಅಂತ ಹೇಳೋ ರೀತಿಯಲ್ಲಿ ನಾವು ನಡೆದು ಬಿಡಬಾರದು. ಇವರಪ್ಪ ಕ್ರೈಸ್ತರು ಅಂತ ಹೇಳೋ ರೀತಿಯಲ್ಲಿ ನಾವು ನಡೀತೀವಿ. ಕ್ರಿಸ್ತನನ್ನು ಎರಡು ರೀತಿ ತೋರಿಸ್ಕೊಡ್ಬಹುದು. ಒಂದು ಒಳ್ಳೆ ರೀತಿಯಲ್ಲಿ ತೋರಿಸ್ಕೊಡ್ಬಹುದು, ಇನ್ನೊಂದು ಕೆಟ್ಟ ರೀತಿಯಲ್ಲಿ ತೋರಿಸ್ಕೊಡ್ಬಹುದು. ನಾವು ನಡೆಯುವ ಒಳ್ಳೆಯ ಕೃತ್ಯಗಳಲ್ಲಿ, ಎಲ್ಲಾ ಸತ್ಕಾರ್ಯಗಳಲ್ಲಿ ನಾವು ನಡೆಯುವಾಗ ಇವರು ಕ್ರೈಸ್ತರು, ಹಾಗಾಗಿ ಹೀಗೆ ಮಾಡ್ತಾರೆ, ಅದು ಒಳ್ಳೆತನದಲ್ಲಿ ತೋರಿಸ್ಕೊಡ್ತಾರೆ. ಮತ್ತೊಂದು ರೀತಿ ಇದೆ, ಅದು ಯಾವ್ದಂದ್ರೆ ನಮ್ಮ ದುಷ್ಕೃತ್ಯಗಳಲ್ಲಿ ನಾವು ನಡೆಯುವಾಗ ಯೇಸುವನ್ನು ತೋರಿಸ್ಕೊಡೋದು. ಇವರೆಲ್ಲ ಕ್ರೈಸ್ತರಂತೆ, ಭಾನುವಾರ ಅಂದ್ರೆ ಬೈಬಲ್ ತಕೊಂಡು ಹೋಗ್ಬಿಡ್ತಾವ ಚರ್ಚಿಗೆ. ಇಲ್ಲಿ ನೋಡಿ ಎಷ್ಟು ಕೆಟ್ಟ ಕೊಳಕ ಮಾತಾಡ್ತಾವ. ಅಯ್ಯ, ಅವ್ರ ಮನೇಲಿ ಯಾವಾಗ ನೋಡಿದ್ರು ಕೀಚಾಟ, ಕೂಗಾಟ, ಜಗಳನೆ. ಇವರು ಕ್ರೈಸ್ತರಂತೆ ಇವರು. ಅಯ್ಯೋ, ಅವ್ರ ಜೀವನ ನೋಡಿ ಹೆಂಗಿದೆ. ಇವರು ಕ್ರೈಸ್ತರಂತೆ ಇವ್ರ ಬಟ್ಟೆ ನೋಡಿ ಹೆಂಗಿದೆ, ಇವರ ಮಾತು ನೋಡಿ ಹೆಂಗಿದೆ. ಕ್ರೈಸ್ತರಂತೆ ಅದು ಹಿಡಿದುಕೊಡುವಂತ, ತೋರಿಸಿಕೊಡುವ ನೆಲೆ ಇದೆ. ಅದರಲ್ಲಿ ಯಾವ ನೆಲೆಯಲ್ಲಿ ನೀವುಗಳು ನಾನಿದ್ದೇವೆ? ನಮ್ಮನ್ನು ನಾವು ಸರಿದೂಗಿಸಿ ನೋಡ್ಬೇಕ್ರಿ. ನಮ್ಮ ಮೂಲಕ ಬೇರೆ ಜನಗಳು ಯೇಸುವನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ತಿದಾರ, ನಮ್ಮ ಮೂಲಕವಾಗಿ ಯೇಸು ಕ್ರಿಸ್ತನಿಗೆ
ಅವಮಾನ ನಡೀತಾ ಇದೆಯಾ ಎಂಬುದು ನಾವು ಸರಿದೂಗಿಸಿ ನೋಡಿಕೊಳ್ಳಬೇಕು. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 15-16 ವಚನಗಳನ್ನು ಓದ್ತೀರಿ. ಯಾಕೋಬ 2ನೇ ಅಧ್ಯಾಯ 15 ಮತ್ತು 16ನೇ ವಚನಗಳು. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಇಲ್ಲದ ಆಹಾರವೂ ಇಲ್ಲದಿರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದವುಗಳನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಗುಂಪು ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಹೇಳಿದರೆ ಪ್ರಯೋಜನವೇನು? ಇದರಲ್ಲಿ ಏನನ್ನ ಕೇಳ್ತಾ ಇದ್ದಾನೆ? ಯಾಕೋಬನ ಮೂಲಕವಾಗಿ ಪವಿತ್ರಾತ್ಮನ ಏನ್ ಕಲಿಸಿಕೊಡ್ತಾನ? ಬಾಯಿ ಮಾತಿನಲ್ಲಿ ಸಮಾಧಾನ ಹೇಳಲಿಕ್ಕೆ ಹೋಗ್ಬೇಡ್ರಿ. ಅದರ ಜೊತೆಯಲ್ಲಿ ಅವರಿಗೆ ಅತ್ಯವಶ್ಯ ಏನಿದೆಯೋ, ಹೊಟ್ಟೆಗೆ ಊಟ ಬೇಕು, ಮೈಗೆ ಬಟ್ಟೆ ಬೇಕು, ಇದು ಅತ್ಯವಶ್ಯವಾದಂತ ವಸ್ತುಗಳು. ಅವರಿಗೆ ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳಿ ಅವ್ರನ್ನ ಕಳಿಸೋದಾದ್ರೆ ಅದರಿಂದ ನಿಮಗೆ ಏನು ಪ್ರಯೋಜನ? ಅವರಿಗೇನು ಪ್ರಯೋಜನ ಆಗಿದೆ? ನಿಮ್ಮ ಕ್ರಿಯೆಗಳಿಂದ ನೀವು ಕ್ರೈಸ್ತರೆಂಬುದನ್ನು ತೋರಿಸಿರಿ ಎಂಬುದನ್ನು ಹೇಳಿಕೊಡು. ಕ್ರಿಯೆಗಳಿಲ್ಲದೆ ನಮ್ಮ ನಂಬಿಕೆಗಳು ಏನಾಗಿರ್ತವೆ? ಅಲ್ಲಿ ವಾಕ್ಯದಲ್ಲಿ ಹೇಳುತ್ತೆ, ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದಾಗಿದೆ. ನೀನು ದೇವರನ್ನು ನಂಬುವ ನಂಬಿಗಸ್ತ ಮಗಳ ವಿಶ್ವಾಸಿಯ, ಹಾಗಾದ್ರೆ ನಿನ್ನ ಕ್ರಿಯೆಗಳ ಮೂಲಕವಾಗಿ ತೋರಿಸು. 3ನೇ ಅಧ್ಯಾಯದ 9ರಿಂದ 11ನೇ ವಚನ ಓದ್ ನೋಡ್ಕೊಳ್ಳೋಣ. ಇದೇ ಯಾಕೋಬನು ಬರೆದ ಪತ್ರಿಕೆಯಲ್ಲಿ. ಅದೇ ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ನಾವು ಶಪಿಸುತ್ತೇವೆ. ಅದೇ ಬಾಯಿಂದ ಆಶೀರ್ವಾದ ಮತ್ತು ಶಾಪ ಬರುತ್ತವೆ. ನನ್ನ ಸಹೋದರರೇ, ಇವುಗಳು ಹೀಗಿರಬಾರದು. ಒಂದೇ ಊಟಿಯು ಸಿಹಿ ನೀರನ್ನು ಕಹಿ ನೀರನ್ನು ಒಂದೇ ಸ್ಥಳದಿಂದ ಹೊರಡಿಸುವುದುಂಟೆ? ನನ್ನ ಸಹೋದರರೇ, ಅಂಜೂರದ ಮರವು ಆಲಿವದ ಕಾಯಿ ಬಿಡುವುದೋ? ದ್ರಾಕ್ಷಾ ಬಳ್ಳಿಯಲ್ಲಿ ಅಂಜೂರ ಹಣ್ಣಾಗುವುದೋ? ಹಾಗೆ ಯಾವ ಊಟೆಯು ಉಪ್ಪು ನೀರನ್ನು ಸಿಹಿ ನೀರನ್ನು ಕೊಡಲಾರದು. ಇಲ್ಲಿ ಯಾಕೋಬನು ನಾಲಿಗೆ ಕುರಿತು ಮಾತನಾಡ್ತಾನೆ. ಇದರಲ್ಲಿ ನಾವು ಎಲ್ಲಿಂದ ನೋಡ್ತೇವೆ? 8ನೇ ವಚನ ನೋಡುವಾಗ ನಮ್ಮ ನಾಲಿಗೆ ಕುರಿತು 8ನೇ ವಚನದಿಂದ ಅಂತಲ್ರಿ, 3ನೇ ಅಧ್ಯಾಯದ ಪ್ರಾರಂಭದಲ್ಲಿ ನೋಡ್ಕೊಳ್ತೇವೆ. ಅಲ್ಲಿ ನೋಡಿ ಒಂದು ತಲೆಬರಹ ಇದೆ, ನಾಲಿಗೆಯನ್ನು ಬಿಗಿ ಹಿಡಿಯುವುದು ಅವಶ್ಯ ಎಂಬುದಾಗಿ ಹೇಳಿ ನಾಲಿಗೆ ಕುರಿತಾಗಿ ಮಾತನಾಡುವಾಗ ಈ ವಾಕ್ಯಗಳಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಅದೇ ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ನಾವು ಏನ್ ಮಾಡ್ತೀವ್ರಿ? ಶಪಿಸುತ್ತೇವೆ. ದೇವರನ್ನು ಆರಾಧನೆ ಮಾಡೋ ಬಾಯಿಯಲ್ಲಿ ಶಾಪ ಬರ್ಬೋದ್ರಿ? ಶಪಿಸಬಹುದು. ಬೇರೆಯವರನ್ನ ಶಪಿಸಬಹುದಾ? ಶಪಿಸಬಾರದು. ನಾಲಿಗೆ ಕುರಿತಾಗಿ ಮಾತನಾಡ್ತಾನ. ನಾಲಿಗಿದ್ರೆ ತಾನೇ ಸ್ತುತಿಸ್ಲಿಕ್ಕೆ ಆಗ್ತದೆ, ನಾಲಿಗಿದ್ರೆ ತಾನೇ ಶಪಿಸ್ಲಿಕ್ಕೂ ಆಗ್ತದೆ. 2 ನಾಲಿಗೆ ಉಳ್ಳವರಾಗಿ ನಾವು ಎಂದಿಗಿರ್ಬಾರ್ದು. ನಾವು ಕ್ರೈಸ್ತ ಸಭೆಯೇ ನಾವು ಎಚ್ಚರಿಕೆ ಆಗಿರ್ಬೇಕು ಈ ವಿಷಯಗಳಲ್ಲಿ. 2 ನಾಲಿಗೆ ಇಟ್ಕೊಂಡು ಮಾತಾಡ್ತೀವಿ, ಮುಂದೊಂದು ಇನ್ನೊಂದು ಮಾತಾಡ್ತಿರ್ತೀವಿ. ನಿಮ್ಮನ್ನು ನನ್ನನ್ನು ನೋಡಿ ದೇವರ ವಾಕ್ಯ ಹೇಳ್ತದೆ, ನೀನು 2 ನಾಲಿಗೆ ಉಳ್ಳವನಾಗಿರ್ಬಾರ್ದು, 2 ಮಾತುಗಳುಳ್ಳವನಾಗಿರ್ಬಾರ್ದು. ದೇವರನ್ನು ಸ್ತುತಿಸ್ತಿ, ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟ ಮನುಷ್ಯನನ್ನು ಅದೇ ನಾಲಿಗೆಯಿಂದ ಶಪಿಸ್ತಿ, ಮುಂದಗಡೆಗೆ ಒಂದು ರೀತಿಯಲ್ಲಿ ಇರ್ತಿ, ಹಿಂದುಗಡೆಗೆ ಒಂದು ರೀತಿಯಲ್ಲಿ ಇರ್ತಿ, ದೇವರ ಆಲಯದಲ್ಲಿ ಒಂದು ರೀತಿ ಇರ್ತಿ, ಹೊರಗಡೆಗೆ ಮತ್ತೊಂದು ರೀತಿ ಇರ್ತಿ, ನಿನ್ನ ಮನೆಯಲ್ಲಿ ಒಂದು ರೀತಿ ಇರ್ತಿ, ನಿನ್ನ ಕೆಲಸದ ಮೇಲೆ ಒಂದು ರೀತಿ. ಎಲ್ರಿ ನೀನು ಯಥಾರ್ಥವುಳ್ಳವಳಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕಂದ್ರೆ ಒಂದೇ ನಾಲಿಗೆ ಇರಬೇಕು, ಒಂದೇ ರೀತಿಯಾದ ನಮ್ಮ ಮಾತುಗಳಿರ್ಬೇಕು. ನಮ್ಮ ಬಾಯಿಗಳಲ್ಲಿ, ದೇವರನ್ನು ಸ್ತುತಿಸುವ ಬಾಯಿಗಳಲ್ಲಿ ಜನಗಳನ್ನು ಆಶ್ವಾದಿಸಬೇಕು ಬಿಟ್ರೆ ಶಪಿಸಬಾರದು. ಎಂತದೇ ಮಾಡಿರಲಿ, ಏನೇ ಮಾಡಿರಲಿ. ಯೇಸು ಕ್ರಿಸ್ತನು ಏನ್ ಮಾಡಿದ್ರು? ಶಿಲುಬೆಯಲ್ಲಿ ಆತನನ್ನು ಜಡಿದ ಜನಗಳನ್ನು ನೋಡಿ ಯೇಸು ಏನ್ ಮಾಡಿದ್ರು? ಶಪಿಸಿದ್ರ? ನಾವ್ ಹೇಳ್ಬೋದು, ಪಾಸ್ಟರ್ ನೀವು ಹಾಗಿರ್ತೀರಾ? ನನ್ನ ಪ್ರಶ್ನೆ ಕೇಳಬೇಡ್ರಿ. ನಿಮ್ಮ ಬೈಬಲ್ ನಿಮ್ಮೊಂದಿಗೆ ಮಾತಾಡ್ತದೆ, ನನ್ನ ಬೈಬಲ್ ನನ್ನೊಂದಿಗೆ ಮಾತಾಡ್ತದೆ. ನನ್ನ ಬೈಬಲ್ ನನಗೆ ಬೋಧಿಸ್ತದೆ, ನಿಮ್ಮ ಬೈಬಲ್ ನಿಮಗೆ ಬೋಧಿಸ್ತದೆ. ಹೀಗಿರುವಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನೀವುಗಳು ನಾನು ನೋಡಬೇಕಾಗಿದೆ. ಯಾಕಂದ್ರೆ ನಾವು ಕ್ರೈಸ್ತರು, ಕ್ರಿಸ್ತನನ್ನು ಹಿಂಬಾಲಿಸುವರಲ್ವಾ. ಕ್ರಿಸ್ತನು ಕಲ್ವರಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾನೆ, ಪೂರ್ತಿ ದೇಹವೆಲ್ಲ ರಕ್ತ ಸುರಿದು ಹೋಗಿದೆ, ಆತನ ಮುಖವು ಅಸಹ್ಯವಾಗಿ, ಆತನ ಮುಖವನ್ನು ನೋಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲದೆ ಮುಖ ತಿರುಗಿಸಿಕೊಳ್ಳುವ ರೀತಿಯಲ್ಲಿ ಅಸಹ್ಯ ಮಾಡಲ್ಪಟ್ಟಿದೆ.
ತಲೆಯಲ್ಲಿ ಮುಳ್ಳಿನ ಕಿರೀಟ ಜಡಿದು ಒಡೆದಿದ್ದಾರೆ. ಮುಳ್ಳುಗಳು ತಲೆ ಒಳಗೆ ಚೂಪಾಗಿ ಸೇರ್ಕೊಂಡು ಬಿಟ್ಟಿದೆ. ಕೈ ಕಾಲುಗಳಲ್ಲಿ ಮೊಳೆಗಳು ಜಡಿಯಲ್ಪಟ್ಟಿವೆ. ಇಂತಹ ಸಮಯದಲ್ಲಿ ಎಲ್ಲರೂ ಆತನ ಪರಿಹಾಸ್ಯ ಮಾಡ್ತಿದ್ದಾರೆ, ನಿಂದಿಸ್ತಾ ಇದ್ದಾರೆ. ಶಿಲುಬೆಯಲ್ಲಿರುವಂತಹ ಎರಡು ಕಡೆಗೆ ಎರಡು ಕಳ್ಳರಿದ್ದಾರೆ. ಒಬ್ಬ ಕಳ್ಳ ಕೂಡ ಪರಿಹಾಸ್ಯ ಮಾಡ್ತಾ ಇದ್ದಾನೆ, ನಿಂದಿಸ್ತಾ ಇದ್ದಾನೆ ಯೇಸುವನ್ನು. ಇಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿರೋದ್ರಿಂದ ಅವರು ಅರಿಯದೆ ಮಾಡ್ತಿದ್ದಾರೆ. ಯೇಸು ಹಾಗೆ ಮಾಡಿದ್ದಾದ್ರೆ ನಿಜವಾಗಿ ನೀನು ನಾನು ಯೇಸುವನ್ನೇ ಹಿಂಬಾಲಿಸಿದ್ದು ಹೌದಾದ್ರೆ ನಾವುಗಳು ಹಾಗೆ ಮಾಡಬೇಕು. ಬೇರೆ ಒಬ್ಬ ಯೇಸು ಇದ್ದಾನೆ, ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಆ ಬೇರೆ ಯೇಸುವನ್ನು ನಾವು ಹಿಂಬಾಲಿಸೋದಾದ್ರೆ ನಾವೇನ್ ಮಾಡ್ಬೇಕ್ರಿ? ಸ್ತುತಿಸುವ ಬಾಯಿಯಲ್ಲೇ ಶಪಿಸಬಹುದು, ಶಪಿಸುವ ಬಾಯಿಯಲ್ಲೇ ಸ್ತುತಿಸಬಹುದು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನೇ ನಾವು ಹಿಂಬಾಲಿಸೋದ ಹೌದಾದ್ರೆ ನಾವೇನ್ ಮಾಡಬಾರ್ದ್ರಿ? ತಂದೆಯಾದ ದೇವರನ್ನು ಸ್ತುತಿಸುವ ಬಾಯಿಯಲ್ಲಿ ಶಾಪ ಕೊಡಬಾರದು. ಅದೇ ಬಾಯಿಯಿಂದ ಆಶೀರ್ವಾದ ಮತ್ತು ಶಾಪ ಬರುತ್ತದೆ. ನನ್ನ ಸಹೋದರರೇ, ಇವುಗಳು ಹೀಗಿರಬಾರದು, ಇವುಗಳು ಹೀಗಿರಬಾರದು. ಮನಸ್ಸಿನಲ್ಲಿ ಕೂಡ ನಾವು ಬೇರೆಯವರಿಗೆ ಕೆಟ್ಟದಾಗಲಿ ಎಂದು ನೆನೆಸಬಾರದು. ಅವರದ್ದು ತೀರ್ಪು ಮುಂದೆ ಇದೆ. ಅವರನ್ನು ತೀರ್ಪು ಮಾಡುವ ದೇವರು ಪರಲೋಕದಲ್ಲಿದ್ದಾನೆ. ಮುಂದೆ ಅವರಿಗೆ ತೀರ್ಪು ಇದೆ. ಅವ್ರಿಗೇನು ಮಾಡ್ತಾರೆ ದೇವರು. ನಮಗೆ ತೀರ್ಪು ಏನಾಗಿರ್ತದೆ? ನಾನು ದೇವರ ಮುಂದೆ ಹೇಗಿದ್ದೇನೆ, ನನ್ನ ಮೇಲೆ ದೇವರು ಕೊಟ್ಟಿರೋ ಜವಾಬ್ದಾರಿ ಏನು? ಇದರಲ್ಲಿ ನಾವು ಸಭೆಯಾಗಿ ಎಚ್ಚರಿಕೆ ವಹಿಸಿಕೊಳ್ಳಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ಒಂದೇ ಊಟೆಯು ಸಿಹಿ ನೀರನ್ನು ಕಹಿ ನೀರನ್ನು ಒಂದೇ ಸ್ಥಳದಿಂದ ಹೊರಡಿಸುವುದುಂಟೋ? ಒಂದೇ ಊಟೆ ಅಂದ್ರೆ ಜೌಳು ಅಂತ ಹೇಳ್ತಾರೆ ನೋಡಿ, ಜೌಳು ಬರ್ತದಲ್ಲ, ಅದನ್ನ ಊಟೆ ಅಂತ ಹೇಳ್ತಾರೆ. ನೀರು ಸ್ವರ್ಗದ ಪರನೆ ತಣ್ಣಿ. ಒಂದೇ ಊಟೆಯಲ್ಲಿ ಸಿಹಿ ನೀರು ಉಪ್ಪು ನೀರು ಇಲ್ರಿ. ಒಂದು ಊಟೆಯಲ್ಲಿ ಸಿಹಿ ನೀರು ಬರ್ತದೆ, ಒಂದು ಊಟೆಯಲ್ಲಿ ಉಪ್ಪು ನೀರು ಬರ್ತದೆ. ನಾವು ಸಿಹಿ ನೀರನ್ನು ಪ್ರೀತಿಸ್ತೇವೆ, ಉಪ್ಪು ನೀರು ಊಟೆಯನ್ನು ಮುಚ್ಚಿಬಿಡ್ತೀವಿ, ಬೇಡಪ್ಪ ಅದು. ನೋಡುವಾಗ ನಾವುಗಳು ದೇವರನ್ನ ಆರಾಧಿಸುವ ದೇವರ ಮಕ್ಕಳುಗಳು ಬೇರೆಯವರಿಗೆ ಆಶೀರ್ವಾದವಾಗಿರಬೇಕು, ಬೇರೆಯವರನ್ನು ಹಾರೈಸುವವರಾಗಿರ್ಬೇಕು, ಬೇರೆಯವರನ್ನು ದೇವರ ಕಡೆಯಲ್ಲಿ ನಡೆಸೋರಾಗಿರ್ಬೇಕು. ನಮ್ಮ ಕುರಿತು ನಾವು ಎಚ್ಚರಿಕೆ ವಹಿಸೋರಾಗಿ ಬಹಳ ಹತ್ತಿರದಲ್ಲಿರುವುದರಿಂದ ಸಭೆಯೇ ಎಚ್ಚರಗೊಳ್ಳು. ಚಿಕ್ಕ ಚಿಕ್ಕ ವಿಷಯ ಅದನ್ನು ಬಿಟ್ಟುಬಿಡಬೇಡ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಂಬಿಗಸ್ತನಾಗಿದ್ರೆ ದೇವರು ನಿನ್ನನ್ನು ದೊಡ್ಡದರಲ್ಲಿ ಆಶೀರ್ವದಿಸ್ತಾನೆ. ನೀನು ಚಿಕ್ಕ ವಿಷಯಗಳಲ್ಲಿ ನಂಬಿಗಸ್ತನಾಗಿ ಇಲ್ಲದೆ ಹೋದ್ರೆ ದೇವರು ನಿನ್ನ ಕೈಗಳಲ್ಲಿ ದೊಡ್ಡ ಆಶೀರ್ವಾದಗಳನ್ನು ಕೊಡಲಾರ. ದೊಡ್ಡ ಆಶೀರ್ವಾದಗಳು, ದೊಡ್ಡ ಜವಾಬ್ದಾರಿಗಳು, ದೊಡ್ಡ ನಂಬಿಗಸ್ತಿಕೆ ನಿನಗೆ ಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಂದ ಕೂಡ ನಿನ್ನನ್ನು ಪ್ರಾಮಾಣಿಕವಾಗಿ ದೇವರ ಮುಂದೆ ಒಪ್ಪಿಸಿಕೊಂಡು ನಡೆದುಕೋ. ದೇವರು ನಿಮ್ಮನ್ನು ಆಶೀರ್ವದಿಸ ಶಕ್ತನಿದ್ದಾನೆ. ತಲೆಗಳನ್ನು ಬಾಗಿಸೋಣ, ಕಣ್ಣುಗಳನ್ನು ಮುಚ್ಚೋಣ, ಕರ್ತನ ಬಳಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಿಯರೇ, ನಮ್ಮ ಜೀವನವನ್ನು ಪರಿಶೀಲಿಸಿ ನೋಡೋಣ. ಬೇರೆಯವರಿಗೆ ತೀರ್ಪು ಮಾಡುವ ಮುನ್ನ, ಬೇರೆಯವರ ವಿಷಯದಲ್ಲಿ ಮಾತನಾಡುವುದಕ್ಕೆ ಮುನ್ನ ನಮ್ಮ ಕುರಿತು ನಾವು ಆಲೋಚನೆ ಮಾಡೋಣ. ನಾವು ದೇವರ ಮುಂದೆ ಹೇಗಿದ್ದೇವೆ ಎಂಬುದನ್ನು ಗುರುತಿಸಿ ನೋಡೋಣ. ಪ್ರಿಯ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ಪರಿಶುದ್ಧ ತಂದೆ ದೇವರೇ, ಈ ಮಧ್ಯಾಹ್ನ ವೇಳೆಯಲ್ಲಿ ಬೆಳಗಿನಿಂದ ಈ ಮಧ್ಯಾಹ್ನದವರೆಗೆ ನಮ್ಮ ನಿಮ್ಮ ಆಲಯದಲ್ಲಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ನಿಮ್ಮನ್ನು ಹಾಡಿ ಹರಸಿ ಕೊಂಡಾಡಿ ಮಹಿಮೆಪಡಿಸಿದೆವು. ಸ್ತೋತ್ರವನ್ನು ಹೇಳುವುದಕ್ಕೆ ಯೋಗ್ಯರಾಗಿರುವವರು ನೀತಿವಂತರು ಮಾತ್ರವೇ ಎಂಬುದಾಗಿ ನೀವು ಹೇಳಿದ್ದೀರಿ. ಸ್ತೋತ್ರ ಹೇಳುವ ಯೋಗ್ಯತೆ ನೀತಿವಂತರಿಗೆ ಮಾತ್ರ ಎಂಬುದಾಗಿ ನೀವು ನಿರ್ಣಯಿಸಿರುವಲ್ಲಿ ನಿಮ್ಮನ್ನು ಹಾಡುವ ಯೋಗ್ಯತೆ, ನಿಮ್ಮನ್ನು ಸ್ತುತಿಸುವ ಯೋಗ್ಯತೆ ನಮಗೆ ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈವರೆಗೆ ನಿಮ್ಮ ವಾಕ್ಯಗಳನ್ನು ಕೇಳಿಸಿಕೊಂಡೆ. ಸಭೆಗೆ ನೀನು ಹೇಳಿರುವಂತಹ ಜಾಗ್ರತೆಗಾಗಿ ನಿಮಗೆ ಸ್ತೋತ್ರ. ನನಗೂ ನಮಗೂ ನೀನು ಕೊಟ್ಟಿರುವ ಜಾಗೃತಿ ಕರ್ತನೆ, ನಿನ್ನ ವಾಕ್ಯಗಳನ್ನು ಕೇಳಿದ ನಿನ್ನ ಮಕ್ಕಳು ಯಾವ ವಿಷಯದಲ್ಲಿ ಏನೇನಾಗಿದ್ದಾರೋ ಎಲ್ಲವೂ ನಿಮಗೆ ಗೊತ್ತಿದೆ. ನನ್ನನ್ನು ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಕ್ರಮಪಡಿಸಿರಿ, ತಿದ್ದಿ ತೀಡಿರಿ. ಕರ್ತನೆ, ನಮ್ಮನ್ನು ನಿಮ್ಮ ಚಿತ್ತಗಳಿಗೆ ಅನುಸಾರ ನಡೆಯುವ ಮಕ್ಕಳನ್ನಾಗಿ ಮಾರ್ಪಡಿಸಿಕೊಳ್ಳಿರಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ದೇವರೇ, ಈವರೆಗಿನ ವಾಕ್ಯಗಳನ್ನು
ಕೇಳಿಸಿಕೊಂಡವರು ಎಲ್ಲೆಲ್ಲಿ ಇದ್ದುಕೊಂಡು ಕೇಳಿಸಿಕೊಂಡಿದ್ದಾರೆ. ಎಲ್ಲರ ಮನಸ್ಸಾಕ್ಷಿಯೊಂದಿಗೆ ನೀವು ಮಾತನಾಡಬೇಕಾಗಿ ಬೇಡಿಕೊಳ್ಳಿ. ನಿನ್ನ ಬರಣವು ಬಹಳ ಸಮೀಪವಾಗಿರುವಲ್ಲಿ ಈ ಸಂದರ್ಭ ಸನ್ನಿವೇಶವನ್ನು ನಾವು ಗುರುತಿಸಿಕೊಂಡವರಾಗಿ ನಿನ್ನ ಬರಣದಲ್ಲಿ ಎತ್ತಲ್ಪಡುವುದಕ್ಕೆ ನಾವು ಸಿದ್ಧರಾಗುವ ಹಾಗೆ, ಮಾತ್ರವಲ್ಲದೆ ನಮ್ಮ ಜೊತೆಯಲ್ಲಿ ಅನೇಕರನ್ನು ನಾವು ಸಿದ್ಧತೆಗೆ ಒಳಪಡಿಸುವ ಹಾಗೆ ನಮಗೆ ಸಹಾಯ ಮಾಡಿ ಬೇಡಿಕೊಳ್ಳಿ. ಈವರೆಗೆ ನಿಮ್ಮ ಸೇವೆಯನ್ನು ಮಾಡದೆ ಬಿಟ್ಟ ಸಮಯಗಳನ್ನು ನಮಗೆ ಕ್ಷಮಿಸುವೆ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ಜೀವತ್ಯಾಗದ ಶ್ರೇಷ್ಠತೆಯನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ಹೋದದಕ್ಕಾಗಿ ನಮ್ಮನ್ನು ಕ್ಷಮಿಸಲಿ ಕರ್ತನೆ. ಇನ್ನು ಮುಂದೆಯೂ ಹಾಗೆ ನಿರ್ಲಕ್ಷ್ಯವಾಗಿದ್ದು ಬಿಡದೆ, ಆಲಸ್ಯದಲ್ಲಿದ್ದು ಬಿಡದೆ, ನಾಚಿಕೆ ಒಳವರಾಗಿದ್ದು ಬಿಡದೆ, ಇನ್ನು ಮುಂದಕ್ಕಾದರೂ ನಾವು ಇಂದಿನಿಂದಲೇ ಪ್ರಾರಂಭಿಸಿ ನಿನ್ನ ಕೆಲಸದಲ್ಲಿ ನಿಮ್ಮ ಪ್ರೀತಿಯನ್ನು, ನೀವು ನಮಗೆ ಕೊಟ್ಟಿರುವ ಶ್ರೇಷ್ಠವಾದ ರಕ್ಷಣೆಯನ್ನು, ನೀವು ನಮಗಾಗಿ ಮಾಡಿದ ಪ್ರಾಣತ್ಯಾಗವನ್ನು ಬೇರೆಯವರಿಗೆ ಬೋಧಿಸಲಿಕ್ಕಾಗುವ ಹಾಗೆಯೂ ನಮಗೆ ನೀವು ಸಹಾಯ ಮಾಡಲು ಬೇಡಿಕೊಳ್ಳಿ. ಆಶೀರ್ವಾದಿಸಿ ಕೃಪೆ ತೋರಿಸಿರ ಯೇಸು ಕ್ರಿಸ್ತನ ಮುಖಾಂತರ ಬೆಳೆದ ಪರಿಶುದ್ಧ ತಂದೆ, ಆಮೇಲೆ ನಾವು ದಯವಿಟ್ಟು ಎದ್ದು ನಿಂತುಕೊಳ್ಳೋಣ. ಒಂದು ರಾಗವನ್ನು ಹಾಡುವಾಗ ಕರ್ತನಿಗೆ